ಜೀವನದಲ್ಲಿ ಸಾಧಿಸೋಕೆ ಯಾವುದೇ ಬ್ಯಾಕ್ಗ್ರೌಂಡ್ ಬೇಕಿಲ್ಲ. ಪ್ರಯತ್ನ ಮತ್ತು ಪರಿಶ್ರಮ ಸಾಧನೆಯ ಹಾದಿಯ ಮೆಟ್ಟಿಲುಗಳು. ಬಡತನ ಸಾಧನೆಗೆ ಎಂದೂ ಅಡ್ಡಿಯಲ್ಲ. ಅನುಭವದ ಪಾಠ ವಿಶ್ವವನ್ನ ಕಣ್ಣೆದುರು ನಿಲ್ಲಿಸುತ್ತದೆ. ಛಲ, ಪ್ರತಿಭೆ, ವಿಭಿನ್ನ ಅಭಿವ್ಯಕ್ತಿ, ಯೋಜನೆಗಳಲ್ಲಿ ಹೊಸತನ್ನ ಹುಡುಕಿ ಕಲಾಭಿಮಾನಿಗಳನ್ನ ಆಲೋಚಿಸುವಂತೆ ಮಾಡುವ ಸತ್ವ ಈ ಸಾಧಕರನ್ನ ಇಂದು ಹಲವರ ಸ್ಫೂರ್ತಿಯಾಗಿಸಿದೆ. ಕನ್ನಡ ಚಿತ್ರರಂಗದ ಈ ಮೇರು ಪ್ರತಿಭೆ, ಪ್ರತಿಭಾನ್ವಿತ ನಿರ್ದೇಶಕ, ಬುದ್ಧಿವಂತ ರಿಯಲ್ ಸ್ಟಾರ್ ಉಪೇಂದ್ರ. ಅನಂತನ ಅವಾಂತರ ಚಿತ್ರದ ಮೂಲಕ ಕಾಶಿನಾಥ್ ಅವರ ಮಾರ್ಗದರ್ಶನದಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಉಪೇಂದ್ರ ತರ್ಲೆ ನನ್ಮಗ ಸಿನಿಮಾ ಮೂಲಕ ನಿರ್ದೇಶಕರಾದರು. ಕನ್ನಡ ಚಿತ್ರರಂಗದ ಮೈಲಿಗಲ್ಲು ಓಂ ಸಿನಿಮಾದ ಮೂಲಕ ಸಿನಿರಂಗಕ್ಕೆ ಹೊಸ ರೂಪ ತಂದಿಟ್ರು. ಎ ಎಂಬ ವಿಭಿನ್ನ ಶೀರ್ಷಿಕೆ ನೀಡಿ ಸಿನಿಮಾ ನಿರ್ದೇಶಿಸಿ ಚೊಚ್ಚಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದ್ರು. ಮತ್ತೆ ತಿರುಗಿ ನೋಡದ ಉಪೇಂದ್ರ ಹಲವು ಹಿಟ್ ಚಿತ್ರಗಳನ್ನ ನಿರ್ದೇಶಿಸುವುದು ಮಾತ್ರವಲ್ಲದೆ ನಟಿಸಿ ಅಭಿಮಾನಿಗಳಲ್ಲಿ ಇಂದು ಚಿರವಾಗಿ ನಿಂತಿದ್ದಾರೆ. ತನಗೆ ಎಲ್ಲವನ್ನೂ ನೀಡಿದ ಸಮಾಜಕ್ಕಾಗಿ ತಾನು ಹೊಸತನ್ನು ನೀಡುವ, ಜನರನ್ನೇ ನಾಯಕರನ್ನಾಗಿಸುವ ದೃಷ್ಟಿಯಿಂದ ವಿಭಿನ್ನ ಆಲೋಚನೆಗಳೊಂದಿಗೆ ರಾಜಕೀಯ ಅರಾಜಕತೆಯನ್ನು ತಡೆದು ಪ್ರಜೆಗಳ ಉನ್ನತಿಗೆ ಪ್ರಜಾಕೀಯದ ಅಗತ್ಯತೆ ಅರಿತು ಸ್ಫೂರ್ತಿಯ ಸೆಲೆಯಾಗಿದ್ದಾರೆ ಉಪೇಂದ್ರ. ನಮಸ್ಕಾರ, ಎಲ್ರಿಗೂ ಕೇಳಿಸ್ತಾ ಇದೆಯಾ? ನಮಸ್ಕಾರ. ನಮಸ್ಕಾರ ನಮಸ್ತೆ ಸರ್. ನಮಸ್ಕಾರ ಹೇಳ್ಬಿಡಿ. ಎಲ್ಲರೂ ನಮಸ್ಕಾರ. 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 ನಮಸ್ಕಾರ ಸರ್. ಉಪೇಂದ್ರ ಅವರೇ, ಗುಡ್, ಸೂಪರ್. ನೋಡಿ ಅದು ಯಾಕೋ ಪ್ರೊಮೋ ಬರ್ಲಿಲ್ಲ. ನಾನೇ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಏನ್ ತುಂಬಾ ದೊಡ್ಡ ಇದೇನಿಲ್ಲ, ಅದು ವೆರಿ ಸಿಂಪಲ್ ಆಗಿದೆ. ಸಿಂಪಲ್ ತುಂಬಾ ಕಾಂಪ್ಲಿಕೇಟೆಡ್ ಅಲ್ವಾ? ಏನಿಲ್ಲ, ಅದು ವೆರಿ ಸಿಂಪಲ್ ಇದೇನಂದ್ರೆ ಒಂದು ಏನಂದ್ರೆ ಪ್ರೊಫೆಷನಲಿಸಮ್ ಏನೋ ತರಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಎಸ್ ಸರ್. ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ತಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಏನಂದ್ರೆ ತಾವೆಲ್ಲ ಬೇರೆ ಬೇರೆ ಕಂಪ್ನಿಗಳಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತೀರಾ, ನಾನು ಅಷ್ಟೇ ಬೇರೆ ಬೇರೆ ಕಡೆ ಕೆಲಸ ಮಾಡ್ತೀವಲ್ಲ. ನಾವೆಲ್ಲ ಯಾವ ರೀತಿ ಮಾಡ್ತೀವಿ ಅಂದ್ರೆ, ನಾವ್ ಏನ್ ಹಣ ಇಸ್ಕೊಂತೀವೋ, ಒಂದು ಏನೋ ರೆಮ್ಯುನರೇಷನ್ ಇರ್ಬೋದು, ಒಂದು ಸ್ಯಾಲ್ರಿ ಇರ್ಬೋದು, ಒಂದು ನಿರ್ದಿಷ್ಟವಾಗಿ ಕೆಲಸ ಮಾಡ್ತೀವಿ. ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮನ್ನ ಕಂಪನಿಯವರು, ನಮ್ಮ ಪ್ರೊಡ್ಯೂಸರ್ ಕಿತ್ತು ಬಿಸಾಕ್ತಾರೆ ಅಲ್ವಾ? ಇಲ್ಲ ಜನಗಳೇ ನಮ್ಮನ್ನ ಮನೆಗೆ ಕಳಿಸ್ಬಿಡ್ತಾರೆ ಅಲ್ವಾ? ಆ ತರನೇ ಒಂದು ವ್ಯವಸ್ಥೆ ಈ ರಾಜಕೀಯದಲ್ಲಿ ಬರಬೇಕು ಅಂತ. ಏನಂದ್ರೆ ನಿಮ್ಗೆಲ್ಲಾ ಗೊತ್ತಿದೆ, ಒಂದು ದಿನ ಡೆಮಾಕ್ರಸಿ ಇಡೀ ಪ್ರಪಂಚದಲ್ಲಿ ಇರೋದು, ಇನ್ನು 5 ವರ್ಷ ರಾಜಪ್ರಭುತ್ವನೇ ಇರೋದು. ಅದನ್ನ ಒಂದು ಬದಲಾವಣೆ ಮಾಡಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ತರ, ಒಂದು ಸಿಸ್ಟಮ್ಯಾಟಿಕ್ ಆಗಿ ಇದೇ ತರ ವರ್ಕ್ ಮಾಡ್ತೀವಿ ನಾವು. ಬರೀ ಸಂಬಳಕ್ಕೆ ಫ್ರೀ ಕೆಲಸ ಮಾಡೋದು ಅನ್ನೋದು ನನಗೆ ನಂಬಿಕೆ ಇಲ್ಲ. ಅದರಲ್ಲಿ ಏನೋ ಸಮಾಜ ಸೇವೆ ಅದು ಇದು ಅನ್ನೋದ್ರ ಬಗ್ಗೆ ನಮ್ಗೆ ಇದಿಲ್ಲ. ಯಾರೇ ಇಲ್ಲಿ ಬಂದು ಕೆಲಸ ಮಾಡಿದ್ರು ಸಂಬಳಕ್ಕೆ ಕೆಲಸ ಮಾಡಬೇಕು, ಸಂಬಳಕ್ಕೆ ಮಾತ್ರ ಕೆಲಸ ಮಾಡಬೇಕು. ಒಂದು SOP, ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ತರ ಕೆಲಸ ಮಾಡಬೇಕು, ಪಾರದರ್ಶಕತೆಯಿಂದ ಕೆಲಸ ಮಾಡಬೇಕು. ಜನರಿಗೆ ಪ್ರತಿಯೊಂದನ್ನು ಕೂಡ ಈಗಿರೋ ಟೆಕ್ನಾಲಜಿ ನಿಮ್ಗೆಲ್ಲ ಗೊತ್ತೇ ಇದೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಎಲ್ಲ ನಿಮ್ಗೆ ನಾನೇ ಹೇಳೋದ್ ಬೇಕಾಗಿಲ್ಲ. ಆತರ ಸಂಪೂರ್ಣ ಪಾರದರ್ಶಕವಾಗಿ ವರದಿ ಕೊಟ್ಟು ಅವಾಗ ಸರಿ ಕೆಲಸ ಮಾಡ್ತಿದ್ವೋ ಇಲ್ವೋ ಅಂತ ತಿಳ್ಕೊಂಡು, ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಕೆಲಸ ಬಿಟ್ಟು ಹೋಗೋ ಅಂತ ಒಂದು ಸಿಸ್ಟಮ್ ತರಬೇಕು ಅಂತ ಅಷ್ಟೇ. ಸಿಂಪಲ್ ಆಗಿ ಹೇಳ್ಬೇಕು. ಉಪೇಂದ್ರ ಸರ್ ತುಂಬಾ ವಿಸ್ತಾರವಾಗಿ ವಿಚಾರಗಳನ್ನ ಹೇಳಿದ್ದಾರೆ. ಇಲ್ಲಿ ನಾವು iOS ಮುಖಾಂತರ ಮತ್ತೆ ಆಂಡ್ರಾಯ್ಡ್ ಆಪ್ಸ್ ಮುಖಾಂತರ ನಾವ್ ಇದನ್ನ ಆಕ್ಸೆಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಉಪೇಂದ್ರ ಸರ್ ಹೇಳಿದ್ದಾರೆ. ತುಂಬಾ ಮುಖ್ಯವಾಗಿ ಉಪೇಂದ್ರ ಸರ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡುವಂತ ಅವಶ್ಯಕತೆನೇ ಇಲ್ಲ, ಯಾಕೆಂದ್ರೆ ಇಲ್ಲಿರೋದೇ ಕಾರಣ ಉಪೇಂದ್ರ ಸರ್ ಇದ್ದಾರೆ ಅನ್ನೋದಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಉಪೇಂದ್ರ ಸರ್ಗೋಸ್ಕರ ಇಲ್ಲಿ ಕಾಯ್ತಾ ಇರುವಂತವ್ರು ಬರೀ 7 ಕಾಂಟಿನೆಂಟ್ಸ್ ಅಲ್ಲಿ ಸಂಪೂರ್ಣವಾಗಿರುವಂತಹ ಜನ. ಸೊ ಹಾಗಾಗಿ ಸೂಪರ್ ಸ್ಟಾರ್, ರಿಯಲ್ ಸ್ಟಾರ್ ಉಪೇಂದ್ರ ಅವ್ರಿಗೆ ಪ್ರೀತಿಪೂರ್ವಕವಾದಂತಹ, ವಿಶ್ವಾಸಪೂರ್ವಕವಾದಂತಹ ನಮಸ್ಕಾರಗಳು ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ತುಂಬಾ ಜನ ಈಗಾಗ್ಲೇ ನಿಮ್ಗೆ ವಿಚಾರ ತಿಳಿದಿನೋ ಗೊತ್ತಿಲ್ಲ ಸರ್, 800ಕ್ಕೂ ಹೆಚ್ಚಿನ ಜನ ಇದನ್ನ ನಿಮ್ಮ ಜೊತೆ ಮಾತಾಡ್ಬೇಕು, ಇಂಟ್ರಾಕ್ಟ್ ಮಾಡ್ಬೇಕು ಅಂತ ಇಲ್ಲಿ ಅವ್ರನ್ನ ನೋಂದಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಸುಮಾರು ಕ್ಲಿಕ್ಸ್ ಸಿಕ್ಕಿದೆ, ಸುಮಾರು ಜನ ಇದನ್ನ ನಾವು ನೋಡ್ಬೇಕು ಅಂತ ಇಷ್ಟಪಟ್ಟಿದ್ದಾರೆ. ಮೋರ್ ದನ್ 30 ಕಂಟ್ರೀಸ್ ಇದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ. ಅಂಡ್ ಪ್ರಜಾಕೀಯದ ಬಗ್ಗೆ ತುಂಬಾ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಬೇಕು, ಅವರು ಇದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಹೆಚ್ಚಿನದಾಗಿ ಫ್ಯಾನ್ಸ್
ನಿಮ್ಮ ಸಿನಿಮಾಗಳ ಬಗ್ಗೆ ಅಪ್ಡೇಟ್ಸ್ ತಿಳ್ಕೊಳ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅದರಲ್ಲೂ ಹೆಚ್ಚಿನದಾಗಿ ಉಪೇಂದ್ರ ಫ್ಯಾನ್ಸ್ ಪೇಜ್ ಕಡೆಯಿಂದ, ಫೇಸ್ಬುಕ್ ಕಡೆಯಿಂದ ಬಂದಿದ್ದು ಮಾತಿನ ಪ್ರಕಾರ ನೀವು ಪ್ರಶ್ನೆಗಳನ್ನ ಕೇಳ್ತೀರಿ ಅಂದಿದ್ದ ತಕ್ಷಣ ಎಲ್ಲರೂ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದಾರೆ ಸರ್. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್. ಸರ್, ಕೋವಿಡ್ ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಝೂಮ್ ಮುಖಾಂತರ ನಿಮ್ಮನ್ನ ಮಾತಾಡಿಸೋ ಹಾಗಾಗಿದೆ. ಸೊ ಹಾಗಾಗಿ ನಿಮಗೆ ಪ್ರಜಾಕೀಯ ಪಾರ್ಟಿ ಇದ್ದಿದ್ರೆ ಈ ಸಂದರ್ಭದಲ್ಲಿ, ಅಥವಾ ಲೋಕಲ್ ಕಾನ್ಸ್ಟಿಟ್ಯೂನ್ಸಿಯಿಂದ ಅಥವಾ ಕೆಳಮಟ್ಟದಲ್ಲಿ ಎಲ್ಲಾ ಕೆಲಸ ಮಾಡೋ ತರದ್ ಇದ್ದಿದ್ರೆ, ಅಥವಾ MP ಆ ತರದ್ ಇದ್ದಿದ್ರೆ ಹೇಗೆ ಅನುಭವಿಸಬಹುದಾಗಿತ್ತು? ನೀವು ಈ ತರದ ದಿನನ ಎಕ್ಸ್ಪೆಕ್ಟ್ ಮಾಡಿದ್ರಾ? ಈ ತರದ ಸಂದರ್ಭ ಹೇಗಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ನಿಜ ಹೇಳ್ಬೇಕು ಅಂದ್ರೆ ಏನೋ ಇದು ಒಂಥರ ಈ ಕೋವಿಡ್ ಎಲ್ಲರಿಗೂ ಸಂಕಷ್ಟ ತಂದಿದೆ. ಅಟ್ ದಿ ಸೇಮ್ ಟೈಮ್ ನೋಡಿ, ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ ಇದನ್ನ ಟೆಕ್ನಾಲಜಿ ತಂದ್ಬಿಟ್ಟು ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ಬೋದು ಅಂತ. ನೋಡಿ ಇವತ್ತಿಗೆ ಅದು ಎಷ್ಟು ನಿಜವಾಗಿದೆ ನೋಡಿ. ಬಹಳ ವರ್ಷಗಳ ಹಿಂದೆನೆ ಇತ್ತು ಆಕ್ಚುಲಿ. ವಿಡಿಯೋ ಕಾನ್ಫರೆನ್ಸ್ ಅಲ್ಲೆಲ್ಲ ನೀವೆಲ್ಲ ಮಾತಾಡಿರ್ತೀರ, ಎಷ್ಟೋ ಬಿಸ್ನೆಸ್ಗಳು ಮಾಡಿರ್ತೀರಾ. ಸೊ ಈಗ ನೋಡಿ, ನಾನು ಎಲ್ಲೋ ಕೂತಿದ್ದೀನಿ, ನೀವೆಲ್ಲೋ ಏನೋ ಒಂದು 5-6 ಕಾಂಟಿನೆಂಟ್ ಇಂದ ನಾವು ಮಾತಾಡ್ತಿದೀವಿ ಒಟ್ಟಿಗೆ. ಅಂದ್ರೆ ಇಷ್ಟೊಂದು ಟೆಕ್ನಾಲಜಿ ಇರ್ಬೇಕಾದ್ರೆ ಅಲ್ವಾ, ಎಂತ. ನಾ ಯಾವಾಗ್ಲೂ ನನಗೆ ಅನ್ಸೋದೇನಂದ್ರೆ, ವಿಜ್ಞಾನದಿಂದ, ನಿಜವಾದ ಜ್ಞಾನದಿಂದ ಏನೇಳಿ ಈ ಒಂದೇನೋ ಫಾಲ್ಸ್ ಬಬಲ್ ಕ್ರಿಯೇಟ್ ಆಗಿದೆಯಲ್ಲ, ಅದೆಲ್ಲ ಹೊಟ್ಟೋಗುತ್ತೆ ಅನ್ಸುತ್ತೆ. ನನಗನ್ಸ್ತಿರೋದು ಒಂದೇ ಏನಂದ್ರೆ, ಈ ಕೋವಿಡ್ ಒಂದ್ ರೀತಿ ಬಹಳಷ್ಟು ಸಂಕಷ್ಟಗಳು ಕೊಡುತ್ತೆ. ಮುಂದೆ ಜಾಬ್ ಲಾಸ್ಗಳೆಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ. ಬಹಳಷ್ಟು ಜನಗಳು ತೊಂದರೆ ಅನುಭವಿಸ್ತಾರೆ. ಬಟ್ ಅಟ್ ದಿ ಸೇಮ್ ಟೈಮ್ ಅಷ್ಟೇ ಬಹಳಷ್ಟು ಒಳ್ಳೆ ಇದು ಆಗುತ್ತೆ ಅನ್ಸುತ್ತೆ. ಟೆಕ್ನಾಲಜಿ ಡ್ರಿವನ್ ಏನೋ ಗವರ್ನೆನ್ಸ್ ಬರುತ್ತೆ, ಆನ್ಲೈನ್ ಎಜುಕೇಶನ್, ವರ್ಕ್ ಫ್ರಮ್ ಹೋಮ್, ಟ್ರಾಫಿಕ್ ಕಡಿಮೆ ಆಗೋದಿರ್ಬೋದು, ಅನವಶ್ಯಕವಾಗಿ ಎಷ್ಟೋ ಪೊಲ್ಯೂಷನ್ ಕಂಟ್ರೋಲ್ ಆಗುವಂಥದ್ದು, ಹಲವಾರು ಒಳ್ಳೆ ಇದು ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ನಿಮ್ಗೂ ಅನ್ಸಿರ್ಬೇಕು ಅದೇ ವಿಷಯ. ಎಸ್ ಸರ್. ನಮ್ ಜೊತೆ ಈಗ ಶಶಿ ಅವರು ಕಾಲ್ ನಲ್ಲಿ ಇದ್ದಾರೆ ಸರ್. ಅವ್ರ ಜೊತೆ ಅವ್ರು ಒಂದಷ್ಟು ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಹೀಗೆ ತುಂಬಾ ಜನ ಫ್ಯಾನ್ಸ್ ನಿಮ್ ಹತ್ರ ತುಂಬಾ ವಿಚಾರಗಳನ್ನ ಹಂಚ್ಕೊಳ್ಬೇಕು, ನಿಮ್ಮಿಂದ ಒಂದಷ್ಟು ಸಲಹೆಗಳನ್ನ ಪಡ್ಕೊಳ್ಬೇಕು, ಆ ತರದೆಲ್ಲ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ. ನಮ್ ಜೊತೆ ಈಗ ಶಶಿ ಅವರು ಇದ್ದಾರೆ ಸರ್. ಶಶಿ ಅವ್ರು ಮಾತಾಡ್ತಾರೆ ನಿಮ್ ಜೊತೆ. ಹೌದು, ಅದು ನಮಸ್ಕಾರ ಸರ್. ನಾವು ಶಶಿ ಅಂತ ಲಂಡನ್ ಇಂದ. ನಿಮ್ ಸೂಪರ್ ಮೂವಿನಲ್ಲಿ ಮಿಸ್ ಮಾಡ್ಕೊಂಡ್ವಿ ಅವಾಗ ಶೂಟಿಂಗ್ ಅಲ್ಲಿ. ಆಕ್ಚುಲಿ ಏನಾಯ್ತು ಅಂದ್ರೆ, ನೀವೊಂಥರ ಕಿಂಗ್ ಆಫ್ ಪಂಚಿಂಗ್ ಡೈಲಾಗ್ಸ್ ಅಂತ ಯಾವಾಗ್ಲೂ ಕರಿತಾ ಇರ್ತೀವಿ. ನಿಮ್ದು ಇನ್ನೂ ಡೈಲಾಗ್ಸ್, ಇನ್ನೂ CDs, ಆಡಿಯೋಸ್ ಮತ್ತೆ ನಾವು ಯಾವಾಗ್ಲೂ ಪ್ರತಿದಿನ ಕೇಳ್ತಾ ಇರ್ತೀವಿ. ಈಗ ನಿಮಗೊಂದು ವೆಲ್ಕಮ್ ಮಾಡ್ಕೊಂತ ಒಂದು ಚಿಕ್ಕ ಪ್ರಾರ್ಥನೆ. ನಮ್ಮ ರಮೇಶ್ ಭಾವಸಂಗಮ ಆಸ್ಟ್ರೇಲಿಯಾ ತಂಡದಿಂದ ಒಂದು ಭಾವಸಂಗಮದಿಂದ ಮತ್ತೊಂದ್ಸಲ ಶುರು ಮಾಡೋಣ. ಸೊ ಹಾಗಾಗಿ ನಮ್ಮ ಭಾವಸಂಗಮ ಟೀಮ್ ಅವ್ರು ರೆಡಿ ಇದ್ದೀರಾ? ಎಲ್ಲರಿಗೂ ನಮಸ್ಕಾರ. ಕನ್ನಡದ ನಾಡಕವಿ KS ನಿಸಾರ್ ಅಹಮದ್ ಅವರು ಕೆಲವು ವಾರಗಳ ಹಿಂದೆ ದಿವಂಗತರಾದರು. ಅವರ ಪ್ರಖ್ಯಾತವಾದ ನಿತ್ಯೋತ್ಸವ ಹಾಡಿನ ಮೂಲಕ ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದೇವೆ. ಈ ಹಾಡನ್ನ ಹಾಡಲಿದ್ದಾರೆ ವಸುಧಾ ಭಟ್, ಕೃಪಾ ಕೃಷ್ಣ ಪ್ರಸಾದ್, ಅನುಪಮಾ ನಾಗೇಶ್, ಗಣೇಶ್ ಉಗ್ರಾಟ್, ತಬಲಾ ಪ್ರವೀಣ್ ಭಟ್ ಮತ್ತೆ ವೈಲಿನ್ ಸುಘೋಷ್. ಈಗ ನಿತ್ಯೋತ್ಸವ ಭಾವಸಂಗಮ ಮೆಲ್ಬೋರ್ನ್ ವೆಸ್ಟ್ ಇಂದ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆರೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದ ದಿನವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿವರ್ಣವನದ ತೇಜ ಗಂಧ ಕರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆರೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದ ದಿನವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿವರ್ಣವನದ ತೇಜ ಗಂಧ ಕರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಂದಿನ ಸಿಂಹಾಸನ ಮಾಲೆಯಲ್ಲಿ ರಥ ಸಾಹಸ ಸಾಲು ಗೆಲ್ಲುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿ
ಮೇಲಿನ ಸಿಂಹಾಸನ ಮಾಲೆಯಲ್ಲಿ ರಥ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಮೂಲೆಗಳಿಯ ಸಿರಿಗಳಲ್ಲಿ ಪುರಂಗದ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಕುಲವೆನ್ನದ ಗರಿಮೆಯೇ ಕುಲವೆನ್ನದ ಕರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಫಲವೆನ್ನದ ಹಿರಿಮೆಯೇ ಕುಲವೆನ್ನದ ಕರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಜೀವತ್ಸರ ನಿರ್ವತ್ಸರ ನನಗಿದಾದ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ತೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆರೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದ ದಿನವು ನಿತ್ಯ ಹರಿ ಸ್ವರ್ಣವನದ ಕೇಕ ಕಂಕ ಕರ್ಕದಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಸರ್ ಉಪೇಂದ್ರ ಸರ್ ಅವರು ಒಂದೆರಡು ಮಾತು ನಾಡಕವಿ ಬಗ್ಗೆ ಆಡ್ಬೇಕು ಅಂತ ಕೇಳಿದ್ರು. ಸೂಪರ್, ಒಳ್ಳೆ ನೋಡಿ ಏನೋ ನಾನೇ ಅಲ್ಲಿ ಇದ್ದಂಗೆ ಒಂದ್ ಸ್ಟೇಜ್ ಅಲ್ಲಿ ಕಾರ್ಯಕ್ರಮ ನಡೆದಂಗೆ ಇದೆ ಇದು. ತುಂಬಾ ತುಂಬಾ ಅದ್ಭುತವಾಗಿ ಆಡಿದ್ರಿ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್ ಒಂದೆರಡು ಮಾತು ಅವ್ರ ಬಗ್ಗೆ ನಿಮ್ಮಿಂದ. ಖಂಡಿತ ತುಂಬಾ ಅದ್ಭುತವಾಗಿತ್ತು. ನಾನ್ ನೋಡಿದೆ ಏನಿದು ಇಡೀ ಟೋಟಲ್ ಒಂದು ಫ್ಯಾಮಿಲಿ ತರ ಎಲ್ಲ ಕೂತಿಯಾರಲ್ಲ, ಏನೋ ವಿಶೇಷ ಇದೆ ಅಂತ. ಬಟ್ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಈ ಸಾಂಗ್ ಆಡ್ತೀರಾ. ಸೂಪರ್ ಸೂಪರ್, ತುಂಬಾ ತುಂಬಾ ಚೆನ್ನಾಗಿತ್ತಮ್ಮ. ತುಂಬಾ ತುಂಬಾ ಧನ್ಯವಾದಗಳು ತಮ್ಗೆ. ಕಾರ್ಯಕ್ರಮ ಈ ತರ ಶುರು ಮಾಡ್ಬೇಕು ಆಕ್ಚುಲಿ. ರಮೇಶ್ ಭಾವಸಂಗಮ ಅವ್ರಿಗೆ ಧನ್ಯವಾದಗಳು. ಶಶಿಕಾಂತ್ ಸರ್ ಯು ಗೋ ಅಹೆಡ್. ಈಗ ತುಂಬಾ ಚೆನ್ನಾಗಿತ್ತು ಭಾವಸಂಗಮ ಟೀಮ್ ಅವರಿಗೆ. ಮತ್ತೆ ಈಗ ಒಂದು ಕ್ವಶನರ್ ಸ್ಟಾರ್ಟ್ ಮಾಡೋಣ, ಯಾಕಂದ್ರೆ ಎಲ್ಲ ಇಲ್ಲಿ ನಮ್ಮ ಹುಡುಗರುಗಳೆಲ್ಲ ಕಾಯ್ತಾ ಇರೋದು ನಿಮ್ ಜೊತೆ ಇಂಟರಾಕ್ಷನ್ ಮಾಡ್ಬೇಕಂತ. ಹಂಗಾಗಿ ನಿಮ್ ಜೊತೆ ಎಷ್ಟು ಇಂಟರಾಕ್ಷನ್ ಮಾಡ್ತೀವೋ ಅಷ್ಟು ಒಳ್ಳೇದು. ಫಸ್ಟ್ ಇಲ್ಲಿ ಡಾಕ್ಟರ್ ಗಿರಿಧರ್ ಲಂಡನ್ ಇಂದ ನಿಮಗೊಂದು ಕ್ವಶನ್ ಕೇಳ್ತಾರೆ, ಅವರಿಂದನೇ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಉಪೇಂದ್ರ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ನಾನು ಪ್ರಶ್ನೆ ಕೇಳ್ಬೇಕಾಗಿರೋದು ನಿಮ್ಮ ಚಲನಚಿತ್ರಗಳ ಬಗ್ಗೆ, ಚಲನಚಿತ್ರದ ದಾರಿ ಬಗ್ಗೆ. ಪ್ರಜಾಕೀಯದ ಬಗ್ಗೆ ಅಂತೂ ನಮ್ಗೆ ಚೆನ್ನಾಗಿ ಗೊತ್ತಿದೆ, ಒಳ್ಳೆ ಆದರ್ಶಗಳನ್ನ ಇಟ್ಕೊಂಡಿದ್ದೀರಾ. ಆದ್ರೆ ನನ್ನ ಪ್ರಶ್ನೆ ಏನಂತಂದ್ರೆ, ನೀವು ನಿಮ್ಮ ಚಿತ್ರರಂಗದ ಪ್ರಯಾಣ ಶುರು ಮಾಡಿದ್ದು ಶ್ರೀ ಕಾಶಿನಾಥ್ ಅವ್ರ ಜೊತೆ. ಅವರಿಂದ ನೀವು ಕಲಿತುಕೊಂಡ ಒಂದು ಪಾಠಗಳೇನು, ಅದರಲ್ಲಿ ಮುಖ್ಯವಾದ ಒಂದು ಮೌಲ್ಯ ಏನ್ ಕಲ್ತ್ಕೊಂಡ್ರಿ ಅಂತ ನನಗೆ ಹೇಳ್ತೀರಾ? ಅವರ ಅಭಿಮಾನಿ ನಾನು, ಕಾಶಿನಾಥ್ ಸರ್ ಅವರ ಅಭಿಮಾನಿ ನಾನು. ಖಂಡಿತ ಸರ್, ಖಂಡಿತ. ಅವ್ರ ಹತ್ರ ಕಲಿತ ಒಂದು ದೊಡ್ಡ ಇದು ಅಂದ್ರೆ ಪೇಷನ್ಸ್ ಸರ್. ಏನ್ ಹೇಳಿ, ಆ ಸಹನೆ ಅನ್ನೋದಿಲ್ಲ, ಸಹನೆಯ ಒಂದು ಶಿಖರ ಅಂತಾನೆ ಹೇಳ್ಬೇಕು ಅವ್ರಿಗೆ. ಏನಂದ್ರೆ ಕೊನೆಗೆ ಅರ್ಥ ಆಗ್ತಾ ಇತ್ತು. ಅವ್ರ ಜೊತೆ ಇದ್ದಾಗ ನಾವ್ ಇನ್ನೂ ಯಂಗ್ಸ್ಟರ್ಸ್ ಗಳಲ್ವಾ, ಅವಾಗ ನಾವು ಸ್ವಲ್ಪ ನಮ್ಗೆ ಆ ಸಹನೆ ಇರ್ತಿರ್ಲಿಲ್ಲ. ಅವ್ರು ಆದಷ್ಟು ಅಡ್ವೈಸ್ ಮಾಡೋರು, ಇಲ್ಲ ಸ್ವಲ್ಪ ತಾಳು, ಸ್ವಲ್ಪ ಇರೋ, ನಿನ್ಗೆ ಅರ್ಥ ಆಗಲ್ಲ ಅಂತ ಈ ತರ ಅಡ್ವೈಸ್ ಮಾಡೋರು. ಆಮೇಲೆ ಅರ್ಥ ಆಗಿದ್ರೆ ಸಿನಿಮಾ ಅನ್ನೋದೇ ಪೇಷನ್ಸ್, ಜೀವನ ಅನ್ನೋದೇ ಪೇಷನ್ಸ್ ಕಲಿಯೋದೇ ಜೀವನ ಅಂತ ಅರ್ಥ ಆಯ್ತು ಆಕ್ಚುಲಿ ಅವರಿಂದ. ಹಾಗೇನೆ ಒಂದು ಚಿಕ್ಕ ಒಂದು ವಿನಂತಿ ಏನಂತಂದ್ರೆ, ನಾವೆಲ್ಲ ಬಹಳ ಜನಗಳು ವಿದೇಶದಲ್ಲಿದ್ದೀವಿ. ನಮ್ಮ ವಿದೇಶಿಯ ಮೌಲ್ಯಗಳು ಒಂಥರ ಬೇರೆ ತರ ಮೌಲ್ಯಗಳು. ನಮ್ಮ ಹಳೆ ಸನಾತನ ಮೌಲ್ಯಗಳು ಬಹಳ ಚೆನ್ನಾಗಿದೆ ಇವತ್ತಿಗೂ. ಅದರಿಂದಾನೇ ನಾವು ಇನ್ನೂ ಧರ್ಮ ಕರ್ಮ ನಡೀತಾ ಇರೋದು ನಮ್ಮ ದೇಶದಲ್ಲಿ. ಈ ಒಂದು ಎರಡು ಮೌಲ್ಯಗಳನ್ನ ಒಂದು ಪ್ರತಿಪಾದಿಸುವಂಥದ್ದು, ಒಂಥರ ಕಂಪ್ಯಾರಿಟಿವ್ ಆಗಿ ತೋರಿಸುವಂಥದ್ದು ಒಂದು ಚಲನಚಿತ್ರ ನೀವು ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಒಂದು ಬಂದಿದೆ, ಪಾಸ್ ಆಗ್ತಿದ್ದಂಗೆನೆ ಒಂದು ಬ್ಯಾಗ್ ಹಿಡ್ಕೊಂಡು ವಿದೇಶ ಹತ್ತೋದು ಬಂದ್ಬಿಟ್ಟಿದೆ. ನಾನು 25 ವರ್ಷದಿಂದ ಈ ದೇಶದಲ್ಲಿ ಇದ್ದೀನಿ, ಆದ್ರೆ ಇರೋದೆಲ್ಲ ಬಣ್ಣವಾಗಿದೆ ಅಂತ ನಾನು ಹೇಳಲಾರ್ಲೆ. ಅದರಿಂದ ನೀವು ಒಂದನ್ನ ಎಲ್ಲವನ್ನು ಸರಿಯಾಗಿ ಬಿಂಬಿಸುವಂತ ಒಂದು ಚಲನಚಿತ್ರ ಮಾಡ್ಬೇಕು. ಯಾಕಂದ್ರೆ ನಿಮ್ಮ ಡೈಲಾಗ್ಸ್ ತುಂಬಾ ಚೆನ್ನಾಗಿರುತ್ತೆ, ಜನಕ್ಕೆ ಮನಕ್ಕೆ ತಟ್ಟುತ್ತದೆ.
ಇಲ್ಲ ಖಂಡಿತ ಸರ್, ಆತರನೇ ಎಷ್ಟು ನನ್ನ ಎಷ್ಟೇ ಸಾಧ್ಯವಾಗಿದೆಯೋ ಕೆಲವು ಸಿನಿಮಾಗಳೆಲ್ಲ ಅದನ್ನ ಆದಷ್ಟು ತೋರ್ಸಕ್ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ಅದನ್ನ ರಿಯಲ್ ಆಗಿ ಮಾಡೋಣ ಅನ್ನೋದಕ್ಕೆ ಈ ಪ್ರಜಾಕೀಯ ಅಂತ ಮಾಡಿರೋದು. ಏನಂದ್ರೆ ನಾವು ಮೂಲಕ್ಕೆ ಹೋಗ್ಲೇಬೇಕು. ಸತ್ಯ, ನೀವ್ ಹೇಳ್ದಂಗೆ ಎಲ್ಲಿ ಸತ್ಯ ಇರುತ್ತೋ ಅಲ್ಲಿ ಧರ್ಮದ ಅವಶ್ಯಕತೆನೇ ಇರಲ್ಲ. ಸತ್ಯನೇ ಧರ್ಮ ಅಲ್ವಾ ಸರ್? ನೀವ್ ಹೇಳ್ದಂಗೆ ನಮ್ಮಲ್ಲಿ ಏನಿರ್ಲಿಲ್ಲ ಹೇಳಿ, ನಮ್ಮಲ್ಲಿ ಇಲ್ದಿರೋಂತ ಮೆಡಿಸನ್, ನಮ್ಮಲ್ಲಿ ಇಲ್ದಿರೋಂತ ಟೆಕ್ನಾಲಜಿನ ಎಲ್ಲವೂ ಇತ್ತು. ಬಟ್ ನಾವೇನಂದ್ರೆ ಈ ಕಾಂಪಿಟೇಟಿವ್ ಇದು ಸಿಸ್ಟಮ್ ಅಲ್ಲಿ ಸಿಗಾಕೊಂಡು ಎಲ್ಲರೂ ಓಡ್ತಾ ಇದೀವಿ. ಇವತ್ತೊಂದು ಬ್ರೇಕ್ ಬಿದ್ದಿದೆ, ಖಂಡಿತ ನಾವು ವಾಪಸ್ ಹೋಗ್ಲೇಬೇಕು ಮೂಲಕ್ಕೆ. ಏನ್ ಹೇಳಿ, ಅದು ನೀವೇ ಹೇಳ್ತಾ ಇದ್ದೀರಾ, ನೀವು ಅಲ್ಲೆಲ್ಲ ಹೋಗಿ ಎಲ್ಲ ನೋಡಿರೋಂತ ಅನುಭವ ಇರೋ ನೀವೇ ಹೇಳ್ತಾ ಇದ್ದೀರಾ ನಮ್ದು ಎಷ್ಟು ಸುಂದರವಾಗಿದೆ, ಎಷ್ಟು ಅದ್ಭುತವಾಗಿದೆ ಅಂತ. ನಿಜವಾಗ್ಲೂ ಅದು ಇಡೀ ಪ್ರಪಂಚ ಫುಲ್ಲು ವ್ಯಾಪ್ಸುತ್ತದು. ವಿಶ್ವಗುರು ಆಗ್ಬೇಕನ್ನೋ ಕಲ್ಪನೆ ಇಟ್ಕೊಂಡಿದೀವಲ್ಲ ನಾವು, ಖಂಡಿತ ಆಗತ್ತೆ. ಯಾವತ್ತೂ ಆಗಿದೀವಿ ನಾವು ವಿಶ್ವಗುರು, ಯಾವತ್ತೂ ವಿಶ್ವಗುರುನೇ ನಾವು ಅಲ್ವಾ? ಖಂಡಿತ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕ್ವೆಶ್ಚನ್ ಡಾಕ್ಟರ್ ಶಶಾಂಕ್. ಶಶಾಂಕ್, ಓವರ್ ಟು ಶಶಾಂಕ್ ಪ್ಲೀಸ್. ಥ್ಯಾಂಕ್ ಯು ಶಶಿ ಅವರೇ. ಥ್ಯಾಂಕ್ ಯು ಉಪೇಂದ್ರ ಅವರೇ, ನಮ್ಮ ಮಾತಿಗೆ ಮನ್ನಣೆ ಕೊಟ್ಟು ನೀವೆಲ್ಲಿ ಬಂದಿದ್ದೀರಿ. ನಾನು ಇದನ್ನ ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಮಾಡಿದ್ದೆ ಕ್ವೆಶ್ಚನ್, ಬಟ್ ಕನ್ನಡದಲ್ಲಿ ಕೇಳೋದೇ ಸೂಕ್ತ ಅನ್ಸುತ್ತೆ. ಕಳೆದ ಬಾರಿ ನಿಮ್ಮ ಟಿವಿ ಸಂದರ್ಶನದಲ್ಲಿ ನೀವು ತುಂಬಾ ಜನರಲೈಸ್ಡ್ ಆಗಿ ಆರೋಗ್ಯ, ವಿದ್ಯಾಭ್ಯಾಸ ಈ ಕ್ಷೇತ್ರಗಳಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿದ್ರಿ. ಆದ್ರೆ ಒಂದು ಪ್ರತ್ಯೇಕವಾದ ಯೋಜನೆ ಇದ್ದಂತೆ ಕಾಣ್ಲಿಲ್ಲ. ಅಂದ್ರೆ ಈ ರೀತಿ ಮಾಡಿ ಈ ಬದಲಾವಣೆ ತರ್ತೀನಿ ಅಂತ ಒಂದು ಟಾರ್ಗೆಟ್ ಆತರ ಏನು ನೀವು ಎಕ್ಸ್ಪ್ಲೈನ್ ಮಾಡ್ದಂಗೆ ಕಾಣ್ಲಿಲ್ಲ. ಪ್ರತಿಯೊಬ್ಬ ಆಡಳಿತಗಾರನಲ್ಲೂ ಪ್ರಪಂಚದ ಇಚ್ಛೆಯಂತೆ ಕಪ್ಪು ಅಥವಾ ಬಿಳುಪಲ್ಲದೆ ಬೂದಿ ಬಣ್ಣ ಜಾಸ್ತಿ ಇರುತ್ತದೆ. ಗ್ರೇ ಇಸ್ ಮೋರ್ ಕಾಮನ್ ದೆನ್ ಬ್ಲಾಕ್ ಆರ್ ವೈಟ್. ನೀವು ನಿಮ್ಮ ಬೂದಿ ಬಣ್ಣದಲ್ಲಿ ಬಿಳುಪು ಹೆಚ್ಚು ಎಂದು ಜನರಿಗೆ ಹೇಗೆ ನಿರೂಪಿಸುತ್ತೀರಿ? ಹೌ ಆರ್ ಯು ಗೋಯಿಂಗ್ ಟು ಎಸ್ಟಾಬ್ಲಿಷ್ ಯುವರ್ ಸೆಲ್ಫ್? ನೀವು ಹೊಸಬ್ರು, ನೀವು ಜನರಿಗೆ ಹೇಗೆ ತಿಳಿಸ್ತೀರಿ ನನ್ನಲ್ಲಿ ಆ ಶಕ್ತಿ ಇದೆ, ನನ್ನಲ್ಲಿ ಬದಲಾವಣೆ ತರೋ ಒಂದು ಶಕ್ತಿ ಇದೆ ಅಂತ ಹೇಗೆ ತಿಳಿಸ್ತೀರಿ? ಮತ್ತು ನಿಮ್ಮ ಪ್ರಜಾಕೀಯದ ಧ್ಯೇಯಗಳನ್ನು ಈಡೇರಿಸಲು ನಿಮ್ಮ ರೋಡ್ ಮ್ಯಾಪ್ ಏನು? ಅಲ್ಲ, ಒಂದೇ ಒಂದು ಬಹಳ ಒಳ್ಳೆ ತುಂಬಾ ಅದ್ಭುತವಾದ ಕ್ವಶನ್ ಕೇಳಿದ್ರಿ. ಸ್ಟಾರ್ಟ್ ವಿತ್ ಏನಂದ್ರೆ, ಇದು ದೊಡ್ಡ ಪ್ರಾಬ್ಲಮ್ ಏನ್ ಗೊತ್ತಾ ಸರ್, ನಮ್ ಇಡೀ ಪ್ರಪಂಚದಲ್ಲಿರೋ ಎಲ್ಲಾರ ಪ್ರಾಬ್ಲಮ್ ಏನಂದ್ರೆ ನಮಗೊಬ್ಬ ಲೀಡರ್ ಬೇಕು, ಆ ಲೀಡರ್ ಬಂದು ಬದಲಾವಣೆ ತರಬೇಕು ಅಂತ. ಇದೊಂದು ದೊಡ್ಡ ಮೈಂಡ್ ಸೆಟ್ ಹಂಗ ಆಗೋಗ್ಬಿಟ್ಟಿದೆ ನಮ್ಗೆ. ನಾವ್ ಹೇಳ್ತಿರೋದು ಹಂಗಲ್ಲ ಸರ್. ಆಕ್ಚುಲಿ ಏನಂದ್ರೆ, ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲೇ ಸೊಲ್ಯೂಷನ್ ಇದೆ ಅಂತ. ನಮ್ಮ ಮ್ಯಾನಿಫೆಸ್ಟೋ ಏನು ಅಂದ್ರೆ, ನಮ್ಗೇನು ಗೊತ್ತಿಲ್ಲ, ನಾವೇನು ಮಾಡಲ್ಲ, ನೀವ್ ಹೇಳೋದ್ ಬಿಟ್ಟು ಅಂತ. ನಿಮ್ಗೆ ಬಹಳ ಆಶ್ಚರ್ಯ ಅನ್ಸ್ಬೋದು ಇದು, ಏನ್ ಹಿಂಗ್ ಹೇಳ್ತಾ ಇದಾರೆ ಇವ್ರಿಗೇನು ಗೊತ್ತಿದೆ ಯಾಕಿಲ್ ಬರ್ಬೇಕು ಅಂತ. ನಮ್ಮ ಮ್ಯಾನಿಫೆಸ್ಟೋನೇ ಏನು ಅಂದ್ರೆ, ತುಂಬಾ ಜನ ಇದಾರೆ ಸರ್ ಈ ದೇಶ, ನಾನು ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಬದಲು ಮಾಡ್ಬಿಡ್ತೀನಿ ಅಂತ ಬಣ್ಣ ಬಣ್ಣದ ಮಾತುಗಳಾಡೋರು ತುಂಬಾ ಜನ ಇದ್ದಾರೆ. ಮೇ ಬಿ ಆಮೇಲೆ ತಪ್ಪು ಅಂತಾನು ಹೇಳ್ತಿಲ್ಲ, ಏನೇನೋ ಒಬ್ಬೊಬ್ರದ್ದು ಒಂದೊಂದು ಏನೋ ಒಂದು ಐಡಿಯಾಲಜಿ ಇಟ್ಕೊಂಡ್ ಬರ್ತಾರೆ. ಬಟ್ ನನ್ನ ಪ್ರಕಾರ ಏನಂದ್ರೆ, ನನ್ನ ಪ್ರಾಬ್ಲಮ್ಗೆ ನನ್ನೊಳಗೆ ಸೊಲ್ಯೂಷನ್ ಇದೆ. ಅದು ನಾನು ಇನ್ವಾಲ್ವ್ ಆಗಿಲ್ಲ ಅಂದ್ರೆ ನನ್ನ ಜೀವನ ಚೇಂಜ್ ಆಗಲ್ಲ. ಸೊ ಅದೇ ತರ ಈ ಪ್ರಜಾಕೀಯ ಕಾನ್ಸೆಪ್ಟ್ ಅಲ್ಲಿ ನಮ್ಮ ಮ್ಯಾನಿಫೆಸ್ಟೋನೇ, ನಿಮ್ಮ ಡಿಮ್ಯಾಂಡ್ಸೇ ನಮ್ಮ ಮ್ಯಾನಿಫೆಸ್ಟೋ ಅಂತ. ನಮ್ಮ ಕೆಲಸ ಏನು ಅಂದ್ರೆ, ನಾವಿಲ್ಲೇನಿದ್ರು ನಿಮಗೆ ಏನ್ ಹೇಳಿ, ಸರ್ಕಾರದ ಮಧ್ಯ ಒಂದು ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಅಂದ್ರೆ ನಾವು ಒಂದು ಚೈನ್ ತರ, ಒಂದು ಬ್ರಿಡ್ಜ್ ತರ ಕೆಲಸ ಮಾಡ್ತೀವಿ ಅಷ್ಟೇ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಒಂದ್ ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಒಂದು ಹಳ್ಳಿಲಿ ಏನೋ ಒಂದು ಸಮಸ್ಯೆ ಇದೆ ಅಂದ್ರೆ, ಆ ಹಳ್ಳಿ ಜನಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಏನಂದ್ರೆ, ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲ್ಲ, ಏನ್ ಹೇಳಿ, ಸಂಪರ್ಕ ಇಲ್ದೇನೆ ನಾನೇನೋ ಪ್ಲಾನ್ ಮಾಡ್ತೀನಿ, ಇಲ್ಲಿ ಹಿಂಗ್ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ, ಇಲ್ಲಿ ಒಂದು ಭವನ ಕಟ್ಬಿಟ್ರೆ ಚೆನ್ನಾಗಿರುತ್ತೆ, ಇಲ್ಲಿ ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅಂತ. ಯಾವಾಗ ಅಧಿಕಾರ ನನ್ನ ಕೈಲಿ ಅಥವಾ ಯಾರ ಕೈಲೇ ಬರ್ಲಿ, ಎಲ್ಲೋ ಗೊತ್ತಿಲ್ಲದೆ ನನ್ನ ಕ್ಯಾಲ್ಕುಲೇಷನ್ ರಾಂಗ್ ಆಗ್ಬೋದು, ಏನ್ ಹೇಳಿ, ನನ್ನ ಸ್ವಾರ್ಥನೂ ಅಲ್ಲಿ ಬರ್ಬೋದು. ಸೊ ಆ ಒಂದೇ ಒಂದು ಕಾರಣಕ್ಕೋಸ್ಕರ ಏನಂದ್ರೆ, ಪ್ರಜೆಗಳ ಕೈಲಿ ಅಧಿಕಾರ ಇರ್ಬೇಕನ್ನೋದೇ ಮೇನ್ ಮೋಟೋ ನಮ್ದು. ಅದೇ ನಮ್ದು ಮೇನ್ ಉದ್ದೇಶ. ಜನಗಳನ್ನ ಕಾಂಟ್ಯಾಕ್ಟ್ ಮಾಡಿ ಜನಗಳಿಂದ ತಗೊಂಡು ಅಭಿಪ್ರಾಯಗಳು, ಏನಂದ್ರೆ ಜನಗಳಿಗೆ ನೀವು ಅನ್ಕೊಬಹುದು ಏನು ಜನಗಳೇ ಎಲ್ಲ ಮಾಡಕ್ ಸಾಧ್ಯನಾ ಅಂತ. ಅದಾಗಲ್ಲ. ಅದು ನೀವು ಮೈಕ್ರೋ ಲೆವೆಲ್ ಅಲ್ಲಿ ಯೋಚನೆ ಮಾಡ್ರೆ ನಿಮ್ಗೆ ಗೊತ್ತಾಗ್ಬೋದು. ಏನಂದ್ರೆ, ನಿಮ್ಮ ಹತ್ರ ಇರೋ ಅಭಿಪ್ರಾಯಗಳು ತಗೊಂಡು ಪ್ಲಾನಿಂಗ್ ಅನ್ನೋದು ಮಾಡ್ತೀವಿ. ಈಗ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ ಕಮಿಟಿಗಳಿದಾವೆ, ಓದಿರುವಂತ IAS KS ಆಫೀಸರ್ಸ್ ಇದ್ದಾರೆ. ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ತನ್ನ ಐಡಿಯಾನು ಅಲ್ಲಿ ಹಾಕಿ ಒಂದು ಪ್ಲಾನಿಂಗ್ ಮಾಡಿ, ಆ ಪ್ಲಾನಿಂಗ್ ನ ABC ಅನ್ನೋ ಪ್ಲಾನಿಂಗ್ ನ ಜನಗಳ ಮುಂದಿಟ್ಟು, ಜನ ಯಾವ್ದು ಓಕೆ ಅಂತಾರೋ ಅದನ್ನ ಪಾರದರ್ಶಕತೆಯಿಂದ ಮಾಡಿ ರಿಪೋರ್ಟ್ ಕೊಡುವಂತದ್ದೇ ಪ್ರಜಾಕೀಯ ಸಿಸ್ಟಮ್. ಕಂಟಿನ್ಯೂ ಮಾಡ್ಬೋದಾ? ಓಕೆ, ಖಂಡಿತ. ನೀವೇನಂದ್ರೆ ಅದೇ ನೀವೇನ್ ಬಂದ್ ಮಾಡ್ತೀರಾ? ನೀವು ನಿರ್ದೇಶಕರಲ್ವಾ, ನೀವೊಂದು ಈಗ ಸಿನಿಮಾ ಪ್ರೊಡ್ಯೂಸ್ ಮಾಡಕ್ ಹೋದಾಗ ಹೊಸಬ್ರಾದಾಗ, ನೀವು ಈ ಫೀಲ್ಡ್ ಹೊಸಬ್ರು, ಈಗ ಪ್ರಜಾಕೀಯಕ್ಕೆ ಹೊಸದಾಗಿ ಬಂದಿದ್ದೀರಿ. ಈಗ ನೀವು ಒಬ್ಬ ಪ್ರೊಡ್ಯೂಸರ್ ನ ಮೀಟ್ ಮಾಡಕ್ ಹೋದಾಗ, ನಾನು ಈ ತರ ಒಂದು ಸಿನಿಮಾ ಮಾಡ್ತೀನಿ ಅಂತ ನಿಮ್ ಎಷ್ಟೋ ವಿಡಿಯೋ ಇಂಟರ್ವ್ಯೂ ನಲ್ಲಿ ನೀವೇ ಹೇಳಿದ್ರಿ, ಕಾಶಿನಾಥ್ ಅವ್ರಿಗೆ ನಿಮ್ ಡ್ರಾಮಾಗಳದೆಲ್ಲ ಒಂದು ಟೇಪ್ ಮಾಡ್ಕೊಂಡು ತಗೊಂಡ್ ಕೊಟ್ಟೆ ನಾನು. ಅದನ್ನ ಕೇಳಿ ಅವರು ಇಂಪ್ರೆಸ್ ಆಗಿ ನನಗೆ ಡೈಲಾಗ್ಸ್ ಬರೆಯಕ್ಕೆ ಅವಕಾಶ ಕೊಟ್ರು ಅಂತ.
ಆ ರೀತಿ ಜನರಿಗೆ ನೀವು ಒಂದು ಅವಕಾಶ ಕೇಳ್ತಾ ಇರ್ಬೇಕಾದ್ರೆ ಅವರಿಗೆ ಒಂದು ಕಾಂಕ್ರೀಟ್ ಆದ ಒಂದು ಎವಿಡೆನ್ಸ್ ಬೇಕಲ್ವಾ? ನಾವ್ ಹಿಂಗೆ ಇವ್ರನ್ನ ನಂಬಿದ್ರೆ ಇವ್ರಿಗೆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಬೇಕಲ್ವಾ? ಅದಕ್ಕೆ ನಿಮ್ಮ ರೋಡ್ ಮ್ಯಾಪ್ ಅಂದ್ರೆ ನಿಮ್ಮ ಒಂದು ನಿಖರವಾದ ಪ್ಲಾನ್ ಏನಾದ್ರು ಇದ್ದಿತ್ತು ಅಂದಿದ್ರೆ ಅದನ್ನ ನಂಬಿ ಅವ್ರು ನಿಮ್ಗೆ ಕೊಟ್ಟು ಮುಂದಕ್ಕೆ ನೀವು ನಿಮ್ ದಾರಿ ಮೂಲಕ ಹೋಗ್ಬೋದು ಅಂತ ಅಷ್ಟೇ. ಸಾರಿ, ನಥಿಂಗ್ ಮೋರ್ ದನ್ ದಿಸ್. ಅಲ್ಲ, ಗೊತ್ತಾಯ್ತು ನೋಡಿ. ಇದಕ್ಕೋಸ್ಕರನೇ ಈ ಸಮಾಜ ಸೇವೆ ಅಂತ ಕೆಲವು ಸ್ಟಾರ್ಟ್ ಆಗಿರೋದು. ಏನ್ ಹೇಳಿ, ಸಮಾಜ ಸೇವೆ ಅಂದ್ರೆ ಏನಂದ್ರೆ ನನಗಿಷ್ಟ, ನಾನೇನೋ ಸೇವೆ ಮಾಡ್ಕೊಂತೀನಿ, ಓಕೆನಾ? ಬಟ್ ಅದನ್ನ ಯಾಕೆ ಇಲ್ಲಿ ಬಂದಿದ್ದಾರೆ, ನಾನು ಈ ಕೆಲಸ ಮಾಡಿದೀನಿ, ಆ ಕೆಲಸ ಮಾಡಿದೀನಿ, ಅದನ್ನ ಮಾಡಿದೀನಿ, ಇದನ್ನ ಮಾಡಿದೀನಿ ಅಂತ ನಿಮ್ ಮುಂದೆ ಬರೋದು. ಏನ್ ಹೇಳಿ, ಈ ಒಂದ್ ಇದ್ರೇನೆ ನೀವು ವೋಟ್ ಹಾಕೋದು. ಆತರ ಇರ್ಬೇಕಾದ್ರೆ ಈಗಿರೋ ಸಿಸ್ಟಮೇ ಚೆನ್ನಾಗಿದೆಯಲ್ವಾ? ತುಂಬಾ ಜನ ಜ್ಞಾನಿಗಳಿದ್ದಾರೆ, ತುಂಬಾ ಜನ. ಈಗ ಡಾಕ್ಟರ್ಗೆ ಹೇಳಿದ್ದನ್ನ ವಾಪಸ್ ಬರ್ತೀನಿ ನಾನು. ಏನಂದ್ರೆ ನಮ್ಮ ಮೂಲವಾದ ಒಂದು ಇದ್ರಲ್ಲಿ ಹೇಳಿರೋದೇ ನನಗೆ ಕೇಳಿಸ್ತಾ ಇದೆಯಾ? ಅದು ನಿಜವಾದ ಮೂಲ ಸತ್ಯ. ನಾನು ಬಂದು ನಿಮ್ ಬದುಕನ್ನ ಬದಲಾವಣೆ ಮಾಡ್ಬಿಡ್ತೀನಿ ಅನ್ನೋದೇ ನನಗೆ ಅದು ಅಕ್ಸೆಪ್ಟೇ ಮಾಡ್ಕೊಳಕ್ ಆಗಲ್ಲ. ನನಗೆ ನನ್ನ ಜೀವನದಲ್ಲಿ ಯಾರ ಹೇಳಿದ್ರು ಕೂಡ ನನಗೆ ಅದು ಒಪ್ಕೊಳಕ್ಕೆ ಆಗಲ್ಲ. ಉಪೇಂದ್ರ ಅವರೇ, ನಿಮ್ ಜೀವನದಲ್ಲಿ ಬಂದು ನಾನು ಈ ತರ ಎಲ್ಲ ಬದಲಾವಣೆ ಮಾಡ್ಬಿಡ್ತೀನಿ ಅಂದ್ರೆ ನನಗೆ ಶಾಕ್ ಆಗುತ್ತೆ. ಇವ್ರು ಹೆಂಗ್ ಬಂದು ನನ್ನ ಜೀವನದಲ್ಲಿ ಬದಲಾವಣೆ ಮಾಡ್ತಾರೆ ಅಂತ. ನನ್ನ ಪ್ರಕಾರ ಪ್ರಾಬ್ಲಮ್ ಎಲ್ಲಿರುತ್ತೋ ಅಲ್ಲೇ ಸೊಲ್ಯೂಷನ್ ಇರುತ್ತೆ. ಈ ನನ್ನ ಪ್ರಕಾರ ಜನಗಳಿಗೆ ದೇಶನ ಬದಲಾವಣೆ ಮಾಡ್ಬೋದು ಹೊರತು ಯಾರೋ ನಾಯಕ ಬಂದು ಬದಲಾವಣೆ ಮಾಡ್ತಾನೆ ಅಂತ ನಾವ್ ಇನ್ನೂ ಕಾಯ್ತಾನೆ ಇರ್ಬೇಕು, ಕಾಯ್ತಾನೆ ಇರ್ತೀವಿ. ಕಾಯ್ಬೇಕು ಅಂತ ಜನ ಸಿದ್ಧರಾಗಿದ್ರೆ ಸಂತೋಷ. ಮೇ ಬಿ ಅದೇ ಕರೆಕ್ಟ್ ಇರ್ಬೋದು, ನನಗ್ ಗೊತ್ತಿಲ್ಲ ಅದು. ಓಕೆ ಸರ್, ಥ್ಯಾಂಕ್ ಯು. ಈಗ ಭವಾನಿ ರಾವ್ ಸಿಡ್ನಿಯಿಂದ, ಆಸ್ಟ್ರೇಲಿಯಾ. ಈಗ UK ಇಂದ ಸೀದಾ ಆಸ್ಟ್ರೇಲಿಯಾಕ್ಕೆ ಹೋಗೋಣ. ಭವಾನಿ ರಾವ್ ಮೇಡಮ್ ಇದಾರೆ? ಓಕೆ, ಭವಾನಿ ಇದಾರ? ಓಕೆ, ಇಲ್ಲ ಅಂದ್ರೆ ಹೇಮಂತ್ ದೀಕ್ಷಿತ್. ಅನ್ಮ್ಯೂಟ್. ನಮಸ್ಕಾರ ಹೇಮಂತ್ ಅವ್ರಿಗೆ ಹೇಳಿ. ನಮಸ್ಕಾರ. ಭವಾನಿ ನಮಸ್ಕಾರ, ಮಾತಾಡಿ. ಆರಾಮಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಆರಾಮಿದ್ದೀನಿ ಹೇಳಿ. ಸರ್, ಒಂದೇ ಒಂದು ಪ್ರಶ್ನೆ. 25 years ಓಂ, ಕಂಗ್ರಾಚುಲೇಷನ್ಸ್ ನಿಮಗೆ. ಒಳ್ಳೆ ಸಿನಿಮಾ ಕೊಟ್ರಿ, ಓಂ ಅಂತ ಸಿನಿಮಾ ಕೊಟ್ರಿ. ಸೊ ನಿಜವಾಗ್ಲೂ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಮೂವಿ ಮಾತ್ರ ಮರೆಯಕ್ ಆಗಲ್ಲ. ಸೊ ನಂದೇನ್ ಕ್ವಶನ್ ಅಂದ್ರೆ, ಇವಾಗ ನೀವು ಓಂ ಸಿನಿಮಾದ ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡಿದ್ರಲ್ಲ, ರಿವರ್ಸ್ ಸ್ಕ್ರೀನ್ ಪ್ಲೇ. ಸೊ ರಿವರ್ಸ್ ಸ್ಕ್ರೀನ್ ಪ್ಲೇ ಬಂದು ನೀವು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಐಡಿಯಾ ಬಂತ, ಅಥವಾ ಫಿಲಂ ಮಾಡ್ಬೇಕಾದ್ರೆ ಐಡಿಯಾ ಬಂತ, ಅಥವಾ ಫಿಲಂ ಎಡಿಟ್ ಮಾಡ್ಬೇಕಾದ್ರೆ ಐಡಿಯಾ ಬಂತ ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡ್ಬೇಕು ಅಂತ? ಇಲ್ಲ, ಏನಂದ್ರೆ ಫಸ್ಟ್ ಸ್ಟ್ರೈಟ್ ಯಾವುದೇ ಸಬ್ಜೆಕ್ಟ್ ಬಂದ್ರು ಫಸ್ಟ್ ಒಂದು ಸ್ಟ್ರೈಟ್ ಲೈನೇ ಬರೋದು. ಏನಾಗಿತ್ತು ಆ ಟೈಮಲ್ಲಿ ಅಂದ್ರೆ, ಏನೋ ಒಂದು ಶಿವ ಅಂತ ಒಂದು ಸಿನಿಮಾ ಬಂತು ತೆಲುಗು. ಸೊ ಅದನ್ನ ನೋಡಿದಾಗ ಏನಾಯ್ತು, ನನಗೆ ಸ್ಟ್ರೈಟ್ ನರೇಷನ್ ಮತ್ತೆ ನಾವು ಅದೇ ತರ ಮಾಡ್ದಂಗೆ ಆಗ್ಬಿಡುತ್ತೇನೋ, ರೌಡಿಸಮ್. ಇದ್ರಲ್ಲಿ ಏನಂದ್ರೆ ನಮ್ಗೆ ಸ್ಪೆಷಾಲಿಟಿ ಅಂದ್ರೆ ಒಂದು ಲವ್ ಸ್ಟೋರಿ ಇತ್ತು. ಸ್ವಲ್ಪ ಬೇರೆ ತರ ಹೇಳೋಣ, ಒಂದ್ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು. ಯಾವಾಗ ಪ್ರಾಬ್ಲಮ್ ಬಂದಾಗ್ಲೇನೆ ನಮ್ಗೆ ಏನೋ ಅದು ಇನ್ನೊಂದಕ್ಕೆ ಏನೋ ಹೊಸ ದಾರಿ ಹುಡುಕೊಡೋದು. ಸೊ ಅವಾಗ ಏನನ್ನಿಸ್ತು, ಸ್ವಲ್ಪ ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡಿ ನೋಡೋಣ, ಹಿಂಗಾಕಿ ಹಿಂಗ್ ಬದಲು ಮಾಡಿ ನೋಡೋಣ ಅಂದಾಗ ಅದು ಬೇರೆ ತರ ಶೇಪ್ ತಗೊಂತು. ಒಂದ್ ಸೆಕೆಂಡ್ ಉಪೇಂದ್ರ, ಒಂದ್ ಸೆಕೆಂಡ್. ನನ್ನ ಹೆಸರು ಶಮಂತ್ ಅಂತ. ಹೇಳಿ ಶಮಂತ್ ಅವ್ರೆ. ನಮಸ್ಕಾರ. ಹೇಳಿ. ಇವಾಗ ನೀವು ಎಷ್ಟು ಡಿಫ್ರೆಂಟ್ ಆಗಿದ್ದೀರಾ ಅಂದ್ರೆ ಅಷ್ಟು ಡಿಫ್ರೆಂಟ್ ಆಗಿ ಥಾಟ್ಸ್ ಯೋಚನೆ ಮಾಡ್ತೀರಾ ಫಿಲಮ್ ಅಲ್ಲಿ. ನಿಮ್ಮನ್ನ ಅವಾಗ್ಲೇ ಜನ ಒಪ್ಕೊಂಡಿದ್ದಾರೆ. 100% ಪೊಲಿಟಿಕ್ಸ್ ಅಲ್ಲಿ ಒಪ್ಕೊಂಡ್ರೆ ನಂಬಿಕೆ ಇದೆ. ನೀವು ಎಲ್ಲ ಅಂದ್ರೆ ನೀವು ಒಂದೇನಂತ ಸ್ಥಿತಪ್ರಜ್ಞ ವ್ಯಕ್ತಿ. ನೀವು ಎಲ್ಲ ಅನುಭವವನ್ನು ದಾಟಿ ಒಂದ್ ಪ್ರಾಪರ್ ಮನುಷ್ಯ ಆಗಿದ್ದೀರಾ. ಅದಕ್ಕೆ ನೀವ್ ಹೇಳ್ದಂಗೆ ಸ್ವಲ್ಪ ಟೈಮ್ ಬೇಕು ಪೊಲಿಟಿಕ್ಸ್ ಒಪ್ಕೊಳಕ್ಕೆ. ನಾನಂತೂ ನಿಮ್ ಸಪೋರ್ಟ್ ಮಾಡಕ್ ಯಾವ ತರ ರೆಡಿ ಆಗಿದ್ದೀನಿ. ನಿಮ್ ಥಾಟ್ಸ್ 100% ರೀಚ್ ಆಗೇ ಆಗತ್ತ ಆ ಥಾಟ್ಸ್. ಅದಾದ್ರೆ ಏನಂದ್ರೆ ಸಿಗಾಕೊಂಡ್ಮೇಲೆ ವಾಪಸ್ ಬರೋದು ತುಂಬಾ ಕಷ್ಟ. ಇವಾಗ ನಾವ್ ಹೆಂಗೆ ಅಂದ್ರೆ, ಇವಾಗ ನಾವು ನಮ್ ಕೆಲ್ಸ ಮಾಡ್ತಾ ಇರ್ತೀವಿ.
ಹೌದು. ಕೆಲಸ ಬಿಟ್ಟು ಸಮಾಜ ಸೇವೆ ಇಳಿ ಅಂದ್ರೆ ನಮ್ ಫ್ಯಾಮಿಲಿ ನೋಡ್ಕೊಳ್ಳೋ ಯಾರು, ನಮ್ಮ ಮಕ್ಳು ನೋಡ್ಕೊಳ್ಳೋ ಯಾರು, ಅಥವಾ ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳೋ, ಇದೆಲ್ಲ ಥಾಟ್ಸ್ ಬರ್ತಾ ಇರತ್ತೆ. ಸೊ ನೀವು ನಿಮ್ ಫ್ಯಾಮಿಲಿನ ಸೇಫ್ ಮಾಡ್ಕೊಂಡು ಪೊಲಿಟಿಕ್ಸ್ ಗೆಳಿತಾ ಇದೀರಾ, ಕರೆಕ್ಟ್ ಆಗಿ ಮಾಡ್ತಾ ಇದ್ರೆ ಜನರ ಬೆಂಬಲ ಆದಷ್ಟು ಬೇಗ ಸಿಗುತ್ತೆ. ಸ್ವಲ್ಪ ನೀವು ಜನಕ್ಕೆ ರೀಚ್ ಆಗಂತರ ಡಿಫ್ರೆಂಟ್ ಐಡಿಯಾಸ್ ಮಾಡಿ, ಮತ್ತೆ ಜನರನ್ನು ಒಪ್ಸೋ ತರ ಒಂಥರ ಡಿಫ್ರೆಂಟ್ ಯೋಜನೆಗಳು ಹಾಕೊಡಿ, ಅದಕ್ಕೆ ಸಕ್ಸಸ್ ಆಗೇ ಆಗ್ತೀರ ಅಂತ ನನ್ ಭರವಸೆ ಇದೆ. ಇಲ್ಲ ಸರ್, ಇವಾಗ ಅವ್ರು ಹೇಳಿದ್ರಲ್ಲ ಆತರ ನಾನೇನೋ ಮಾಡ್ತೀನಿ ಅಂದ್ರೆ ನಾನೇನೋ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಜನ ಬೇಗ ಒಪ್ಬಿಡ್ತಾರೆ. ನೀವು ಬನ್ನಿ ನೀವೆಲ್ಲ ಸೇರ್ಕೊಂಡ್ ಮಾಡಿ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ, ಅದೇ ಪ್ರಾಬ್ಲಮ್. ಓಕೆ ಸರ್, ಈಗ ಸ್ವಲ್ಪ ಹಂಗೆ ಕಾಮಿಡಿ ಮಾಡೋಣ. ನಮ್ಮ ಲಾಲ್ ಬಾಗ್ ಟೀಮ್ ಪವನ್ ಅವರು ಅವರ ಚಮತ್ಕಾರವನ್ನು ತೋರಿಸ್ಬೇಕು ಅಂತ. ಹಲೋ ಪವನ್, ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ನಾನು ಅವ್ರಿಗೆ ಸರ್ ಇವಾಗ ನಾನು ಮೀಟ್ ಮಾಡ್ತಾ ಇದ್ದೀನಲ್ಲ ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್. ಫೈನಲಿ ನಿಮ್ಮನ್ನ ಮೀಟ್ ಮಾಡ್ತಾ ಇದೀನಿ ಸರ್. ಆಮೇಲೆ ನಾನು ಆಕ್ಚುಲಿ ತುಂಬಾ ದೂರದ ಜಾಗದಿಂದ ಕಾಲ್ ಮಾಡ್ತಾ ಇದ್ದೀನಿ ಸರ್. ದೂರದ ಜಾಗದಿಂದ ನಾನು ಜಾಯ್ನ್ ಆಗಿರೋದು ಕೆಂಗೇರಿ ಉಪನಗರ ಇಂದ. ಸೊ ನಾನು ಬಜರಂಗಿ ಬಾಯ್ಜಾನ್ ತರ ನಾನು ಅದೇ ಸರ್ ನೋಡಿ ಸರ್, ನಾನು ಬಜರಂಗಿ ಬಾಯ್ಜಾನ್ ತರ ನಾನು ಬನಶಂಕರಿ ಬಾಯ್ಜಾನ್ ಸರ್. ಸೊ ನಾನೊಬ್ಬ ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಸರ್, ಕನ್ನಡ ಸ್ಟ್ಯಾಂಡ್ ಅಪ್ ಕಮಿಡಿಯನ್. ಲೋಲ್ಬಾಗ್ ಅಂತ ನಮ್ದೊಂದು ಟೀಮ್ ಇದೆ, 4-5 ಜನ ನಾವು ಕಮಿಡಿಯನ್ಸ್. ಸೊ ತುಂಬಾ ಪಾಲಿಟಿಕ್ಸ್ ಬಗ್ಗೆ ವಿಷಯ ನಡೆಯುವಾಗ ನಮ್ದೊಂಚೂರು ನಗ್ಸೋಣ, ಆದಷ್ಟು ಟ್ರೈ ಮಾಡೋಣ ಅಂತ ನಾನು ಮಾಡಿದ್ ಸರ್. ಪಾಲಿಟಿಕ್ಸ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ ಸರ್, ಜಾಸ್ತಿ ಐಡಿಯಾ ಇಲ್ಲ. ಇಷ್ಟು ಏಜ್ ಆಗಿದೆ, 30 ವರ್ಷ ಆದ್ರೂ ಅಷ್ಟೊಂದು ಕ್ಲಿಯರ್ ಕಟ್ ನಾಲೆಜ್ ಇಲ್ಲ ಸರ್. ಯಾಕಂದ್ರೆ ನಾವು ಇಂಜಿನಿಯರಿಂಗ್ ಅಂತ ಒಂದು ಮಾಡ್ಬಿಟ್ಟಿದೀವಿ ಸರ್. ಈ ಇಂಜಿನಿಯರಿಂಗ್ ಅನ್ನೋದು ಮಾಡಿದಾಗ ಬೆಂಗಳೂರಲ್ಲಿ ಸರ್ ನಮಗ್ ಬೇರೆ ಏನು ತಲೆ ಓಡಲ್ಲ ಸರ್. ಸೊ ನಮ್ ತರಾನು ಒಂದು ಸೆಪರೇಟ್ ಕ್ರೌಡ್ ಇದೆ, ಅಂದ್ರೆ ಏನೋ ಜಾಸ್ತಿ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಏನೋ ಯಾರೋ ಮಾಡ್ತಾ ಇದಾರಪ್ಪ, ಮಾಡ್ಲಿ, ನಾವು ಇಂಜಿನಿಯರಿಂಗ್ ಮಾಡ್ಕೊಂಡು EMI ಕಟ್ಕೊಂಡು ಆನ್ ಸೈಟ್ ಹೋಗಿ ಒಂದ್ ಮದುವೆ ಆಗಿ ಇದಕ್ಕೆ ನಾವು ಫಿಕ್ಸ್ ಆಗ್ಬಿಡ್ತೀವಿ ಸರ್. ಬಟ್ ಒಂದ್ ವಿಷಯ ಹೇಳ್ಬೇಕು ಸರ್, ನಾನು ನಿಮ್ಮನ್ನ ಆಕ್ಚುಲಿ ಲಾಸ್ಟ್ 1998 ಅಲ್ಲಿ ಮೀಟ್ ಮಾಡಿದ್ದೆ ಸರ್. ನೀವು ಪ್ರೀತ್ಸೆ ಟೈಮ್ ಅಲ್ಲಿ ಮುತ್ತುರಾಜ್ ಅವ್ರ ಹತ್ರ ಕಟಿಂಗ್ ಮಾಡಿಸ್ಕೊಳಕ್ ಬರ್ತಾ ಇದ್ರಿ ಈ BDA ಕಾಂಪ್ಲೆಕ್ಸ್ ಅಲ್ಲಿ, ಬನಶಂಕರಿ BDA ಕಾಂಪ್ಲೆಕ್ಸ್ ಸರ್. ಇವನ್ನ ನೋಡಿ ಸರ್, ನಂದ್ ಹೆಂಗ್ ಆಗೋಯ್ತು, ಕಟಿಂಗೇ ಮಾಡಿಸ್ದೇರಂಗ್ ಆಗೋಯ್ತು ಸರ್. ಇನ್ನ ನಾನು ಈ ಉಳಿದವರು ಕಂಡಂತೆ ತರ ಈ ನನ್ನ ಹೇರ್ ಸ್ಟೈಲ್ ಹೆಸರು ಉಳಿದದ್ದು ಕಂಡಂತೆ ಆಗೋಯ್ತು ಸರ್. ನಾನು ಮಾಡ್ಲಿಂಗ್ ಮಾಡ್ಬೇಕು ಅನ್ಕೊಂಡೆ ಜೀವನದಲ್ಲಿ, ಆಗ್ಲೇ ಇಲ್ಲ. ಬಟ್ ಇವಾಗ ಇತ್ತೀಚೆಗೆ ಒಂದು ಮಾಡ್ಲಿಂಗ್ ಆಪರ್ಚುನಿಟಿ ಸಿಕ್ತು ಸರ್, ಡಾಕ್ಟರ್ ಬಾತ್ರಾಸ್ಗೆ. ಸೊ ಡಾಕ್ಟರ್ ಬಾತ್ರಾಸ್ ಅಲ್ಲಿ ಸರ್ ಬರೀ ಬಿಫೋರ್ ಫೋಟೋಗ್ ಮಾತ್ರ ಕರೀತಾರೆ ಸರ್, ಆಫ್ಟರ್ ಫೋಟೋಗೆ ಯಾವನ ಬೇರೆಯವ್ನ ಹಾಕ್ಬಿಟ್ಟಿದ್ದಾರೆ ಸರ್. ಅದೇಂಗೆ ಅದು ನಿಮ್ದೇ ಹಾಕ್ಬಿಡ್ತಾನೆ. ಅದು ಆಫ್ಟರ್ ಫೋಟೋಲಿ ಕೂದಲು ಬಂದಿರ್ಬೇಕಲ್ಲ ಸರ್, ಅದಾಗಲ್ಲ ಅದು ನಿಜವಾಗ್ಲು. ಅಲ್ಲ, ನೀವು ಅವ್ರಿಗೆ ರಾಂಗ್ ಪಬ್ಲಿಸಿಟಿ ಮಾಡ್ತಾ ಇದೀರಾ ನೀವು. ಏನ್ ಮಾಡೋದು ಸರ್, ಹಿಂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬರುತ್ತೆ ಸ್ವಲ್ಪ ಕರೆಕ್ಟ್ ಆಗಿ ಪ್ರಯತ್ನ ಪಡಿ. ಥ್ಯಾಂಕ್ ಯು ಸರ್. ಸ್ವಲ್ಪ ಚೆನ್ನಾಗಿ ಕರ್ಬೇವು ಸೊಪ್ಪು ತಿಂಡಿ ಬಂದ್ಬಿಡುತ್ತೆ ಸರ್. ಬರುತ್ತಾ ಸರ್? ನೋಡಿ, ಇದನ್ನು ಟ್ರೈ ಮಾಡ್ಬಿಡ್ತೀನಿ ಸರ್. ಇದೊಂದು ಟ್ರೈ ಮಾಡಿಲ್ಲ ಸರ್. ಕಾಣಿಸ್ತಿದ್ರ ಬಿಡಿ. ಓ ಹೌದಾ ಸರ್, ಥ್ಯಾಂಕ್ ಯು ಸರ್. ಇನ್ನ ನಾನು ಹೇಳಿದ್ಮೇಲೆ ನಾನು ಇನ್ನು ಒಪ್ಕೊಳ್ಳೇಬೇಕು ಸರ್. ಆಮೇಲೆ ಒಂದೇ ಒಂದು ವಿಷಯ ಸರ್, ಇವಾಗ ನನ್ನ ಕ್ವೆಶನ್ ಇವಾಗ ಸೀರಿಯಸ್ ಆಗಿ ಕ್ವೆಶನ್ ತರ ಕೇಳಬೇಕು ಅಂತ ಬಂದ್ರೆ, ಮೆಚುರಿಟಿ ಬಂದಿದೆ ತುಂಬಾ ಜನಕ್ಕೆ ಕೊರೋನಾ ಟೈಮಲ್ಲಿ ಅಂತ ಹೇಳ್ತಾರೆ ಸರ್. ಯಾಕಂದ್ರೆ ಭಗವಂತ ಇಟ್ಟಂಗಿರೋದು ಮೆಚುರಿಟಿ ಅಂತಾರೆ, ಭಗವಂತ ನಮ್ಗೇನ್ ಇಟ್ಟವನು ಅಂತ ಇರೋದು ಕೊರೋನಾ ಬಂದ್ಮೇಲೆ ಆದ ಮೆಚುರಿಟಿ ಅಂತ ಹೇಳ್ತಾರೆ ಸರ್. ಸ್ವಲ್ಪ ಎಲ್ಲ ಹುಷಾರಾಗ್ಬಿಟ್ಟಿದ್ದಾರೆ, ಏನಾಗುತ್ತೋ ಏನೋ ಅಂತ. ಸರ್ ನನ್ನ ಸ್ಟ್ರೈಟ್ ಕ್ವೆಶನ್ ನಿಮಗೆ, ಆಕ್ಚುಲಿ ತುಂಬಾ ನೀವು ಯಾವಾಗನ ಮೀಟ್ ಮಾಡಿದಾಗ ನಾನು ಈ ಕ್ವೆಶನ್ ಕೇಳೋಣ ಅಂತ ಅನ್ಕೊಂಡಿದ್ದೆ ಸರ್. ಫೈನಲಿ ನೀವು ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಇವಾಗ ಒಂದೇ ಒಂದು ಕ್ವೆಶನ್ ಕೇಳಲೇಬೇಕು. ಏನಂದ್ರೆ ಸರ್, ಉಪೇಂದ್ರ ಫಿಲ್ಮ್ ಅಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಬ್ರು ಬರ್ತಾರೆ ಸರ್. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾರೆ, ಕತೆಗೂ ಅವ್ರಿಗೂ ರಿಲೇಟೆಡ್ ಇಲ್ಲ ಅನ್ನೋ ತರ ಕ್ಲೈಮ್ಯಾಕ್ಸ್ ಅಲ್ಲಿ ಒಬ್ರು ಬರ್ತಾರೆ. ಅವ್ರು ಹವಾಯಿ ಚಪ್ಲಿ ಗೋಪಾಲ ಅಂತ ಒಬ್ರು ಬರ್ತಾರೆ. ಬಂದ್ಬಿಟ್ಟು ನನ್ನ ಲೈಫೇ ಚೇಂಜ್ ಆಗೋಯ್ತು ಬಾಸ್, ನೀವು ಇಷ್ಟೊಂದೆಲ್ಲ ನಾನು ಚೇಂಜ್ ಮಾಡ್ಬಿಟ್ರಿ ಅಂತ ಹೇಳ್ತಾರೆ ಸರ್. ಅದು ಫ್ಲಾಶ್ ಬ್ಯಾಕ್ ತೋರಿಸ್ತೀರಾ, ನೀವು ಅವ್ರಿಗೆ ಹೇಳಿರ್ತೀರಾ, ಹೇಯ್ ಏನ್ ಮಾಡ್ತಾ ಇದೀಯಾ ಅಂತ. ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಗೋಪಾಲ್ ಅವ್ರು ಹೇಳ್ತಾರೆ ಸರ್. ನೀವು ಹೇಯ್ ತಗಡು, ಲವ್ ಮಾಡ್ತಾ ಇದೀಯಾ ನೀನು? ಕಿತ್ತೋಗಿರೋ ಹವಾಯಿ ಚಪ್ಲಿ, ಕಿತ್ತೋಗಿರೋ ಸೈಕಲ್ ಹಿಡ್ಕೊಂಡು ಅವಳಿಂದ 1 ವರ್ಷ ಅಲ್ಲ 100 ವರ್ಷ ಸುತ್ತಿದ್ರು ಅವಳಿಂದ ಮೂಸ್ ಕೂಡ ನೋಡಲ್ಲ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಅವಾಗ ಇವ್ರು ಒಬ್ರಲ್ಲ 1000 ಹುಡುಗಿ ಹಿಂದೆ ಬೀಳ್ತಾರೆ ಅಂತ ಹೇಳಿದಾಗ ಅವ್ರು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಜೀವನದಲ್ಲಿ ಮುಂದೆ ಬರ್ತಾರೆ ಸರ್. ಸೊ ಈ ಒಂದು ಸೀನ್ ನೀವು ಹಾಕೋದಕ್ಕೆ ಏನು ಕಾರಣ ಸರ್? ಇದು ನಿಮ್ಗೆ ರಿಯಲ್ ಆಗಿ ಯಾರನ್ನ ಹೇಳಿದ್ರ ನಿಮ್ಮದ ಜೀವನದಲ್ಲಿ, ಉಪೇಂದ್ರ ಅವರೇ ನೀವು ಹೋಗಿ ಜೀವನದಲ್ಲಿ ಈ ದೇಶನ ಚೇಂಜ್ ಮಾಡಿ ಅಥವಾ ಏನೋ ಒಂದು ಮಾಡಿ ಅಂತ ನಿಮ್ಗೆ ಯಾರನ್ನ ಹೇಳಿದ್ರ, ಅಥವಾ ನೀವು ನಿಜ ಜೀವನದಿಂದ ಇದನ್ನ ಇನ್ಸ್ಪೈರ್ ಆಗಿರೋ ಸೀನಾ ಸರ್? ಇದು ನನಗೊಂದು ಗೊತ್ತಾಗಬೇಕಾಗಿತ್ತು ಸರ್. ಇದು ಲೈಫ್ ಚೇಂಜಿಂಗ್ ಸೀನ್ ಸರ್. ನಮ್ಗೆ ಇಂಜಿನಿಯರಿಂಗ್ ಅಲ್ಲಿ ಫೇಲ್ ಆದ್ರೆ ಈ ಸೀನ್ ನ ನೋಡ್ತಾ ಇದ್ವಿ, ಲವ್ ಫೇಲ್ಯೂರ್ ಆದ್ರೆ ಈ ಸೀನ್ ನ ನೋಡ್ತಾ ಇದ್ವಿ, ಅಪ್ಪ ಅಮ್ಮ ಬೈದ್ರೆ ಈ ಸೀನ್ ನ ನೋಡ್ತಾ ಇದ್ವಿ ಸರ್.
ಸೊ ನಾವೆಲ್ಲರೂ ಈ ಅವಾಯ್ ಚಪ್ಪಲಿ ಗೋಪಾಲಗಳು ಸರ್. ಸೊ ನಾನು ಅವರೇ ಇದಕ್ಕೆ ಉತ್ತರ ಕೊಡ್ಬೇಕು ಇವಾಗ. ನಾನು ಹೆಸರಿಟ್ರ ಮೇಲೆ ನಾನು ನೀವು ಎಲ್ರು ಒಂದೇ ಅಲ್ವಾ? ಹೌದು ಸರ್, ಹೌದು. ನಾನು ಅದ್ರ ಮೇಲೆ ಎಲ್ರು, ಅದು ಎಲ್ರ ಜೀವನದಲ್ಲೂ ಅದೇ, ಎಲ್ರು ಏನೋ ಆಸೆ ಹುಡ್ಕೊ ಓಡ್ತಾ ಇರ್ತಾರೆ. ಬಟ್ ಸೊ ಆತರ ಒಂದ್ ಸಂದರ್ಭ ಬಂತು. ನಿಜ ಹೇಳ್ಬೇಕಾದ್ರೆ ಕೊನೆಗೆ ನನಗೆ ಈ ನಾನುಗ್ ಅರ್ಥ ಆಗಿದ್ದೇನಂದ್ರೆ, ಈ ನಾನು ಅಲ್ಲ ಅದೆಲ್ಲ ಮಾಡಿರೋದು, ಯಾವ್ದೋ ಒಂದ್ ಶಕ್ತಿ ಮಾಡಿಸಿದೆ ಅಂತ ಆಮೇಲೆ ಅರ್ಥ ಆಯ್ತು ನನಗೆ. ಎಲ್ಲ ನಾವು ಪ್ಲಾನ್ ಮಾಡಿ ಮಾಡಕ್ಕಾಗಲ್ಲ. ಕೆಲವು ಸಬ್ಜೆಕ್ಟ್ಗಳು, ಕೆಲವು ಏನೋ ಆತರ ಸಿಚುಯೇಷನ್ ಬರುತ್ತೆ. ಆತರ ನನ್ನೊಳಗೆ ಆದಂತ ಏನು ಗೊಂದಲಗಳು, ಒದ್ದಾಟಗಳು, ಅದು ಸೈಕಲಾಜಿಕಲ್ ಸಬ್ಜೆಕ್ಟ್ ಅಲ್ವಾ. ಸೊ ಅದನ್ನೇ ಇಟ್ಕೊಂಡು ಫೈನಲ್ ಆಗಿ ಎಲ್ಲವನ್ನೂ ಬಿಟ್ಟು ಹೋಗ್ತಾನ ಅವನು. ಆದಾಗ ಅವನಿಗೊಂಥರ ಅನ್ಸುತ್ತೆ, ತಿರುಗಿ ನೋಡಿದ್ರೆ ಎಲ್ಲವೂ ಇದೆ, ತಿರುಗಿ ನೋಡ್ಲಿಲ್ಲ ಏನೂ ಇಲ್ಲ ಅಂತ. ವಾಟ್ ಯು ಥಿಂಕ್ ಇಸ್ ವಾಟ್ ಯು ಆರ್, ಯದ್ಭಾವಂ ತದ್ಭವತಿ ಅನ್ನೋ ತರ ಅದು ಏನೋ ಆ ತರ ಸಿಗ್ತದೆ ಸರ್. ಇದು ಆಕ್ಚುಲಿ ಸರ್, ಇವಾಗ ಆ ನಾನು ಅನ್ನೋ ಕ್ಯಾರೆಕ್ಟರ್ ಸರ್, ಇದು ಫಿಲ್ಮ್ ಅಲ್ಲಿ ಇತ್ತು. ಆ ನಾನು ಅನ್ನೋನು ಅವನು ಏನು ಇನ್ಹಿಬಿಷನ್ಸ್ ಇಲ್ಲದೆ ಅವ್ನಿಗೆ ಹೆಂಗ್ ಬೇಕೋ ಅವ್ನ ಜೀವನದಲ್ಲಿ ಇದ್ದ ಸರ್. ಆ ನಾನು ಅನ್ನೋದು ಈ ಒಂದು ಸಮಾಜದಲ್ಲಿ ಇವಾಗಿರೋ ಕರೆಂಟ್ ಸಿಚುವೇಶನ್ ಅವ್ನ ಲೈಫಲ್ಲಿ ಇರಕ್ ಆಗಲ್ಲ ಅಲ್ವಾ ಸರ್? ಆ ಕಟ್ಟುಪಾಡುಗಳಲ್ಲೇ ಬದುಕ್ಬೇಕಲ್ವಾ? ಇಲ್ಲ, ಆಗತ್ತೆ ಅಂದ್ರೆ ಆಗತ್ತೆ. ಅಂದ್ರೆ ನೀವ್ ಆತರ ಇಲ್ಲಾಂದ್ರೆ ನಾನ್ ಸಿನಿಮಾ ಮಾಡ್ತಿರ್ಲಿಲ್ಲ, ನಾನೇ ಹಂಗೆ ಇದ್ಬಿಡ್ತಿದ್ದೆ, ತಲೆಗೆ ಜುಟ್ ಕಟ್ಕೊಂಡು ಫುಲ್ ಓಡಾಡ್ಕೊಂಡು. ಅದೊಂದು ಸಿನಿಮಾ ಅಷ್ಟೇ. ಜೀವನದಲ್ಲಿ ಕಟ್ಟುಪಾಡುಗಳು ಇರುತ್ತೆ, ಅದ್ರೊಳಗಡೆನೆ ನಾವು ನಾವು ಕಂಡಿಡ್ಕೊಬೇಕು. ಕೊನೆಗೆ ಅರ್ಥ ಆಗತ್ತೆ ನಮ್ಗೆ, ಅಕ್ಸೆಪ್ಟ್ ಮಾಡೋದೇ ನಿಜವಾದ ಜೀವನ ಅಂತ. ಅಕ್ಸೆಪ್ಟ್ ಮಾಡಿದಾಗ ನಿಮ್ಗೆ ಆ ಕಾನ್ಫ್ಲಿಕ್ಟೇ ಇರಲ್ಲ ಅಲ್ವಾ? ಹೌದು ಸರ್. ನಾವು ಅಕ್ಸೆಪ್ಟ್ ಮಾಡಲ್ಲ, ಆ ಕಾನ್ಫ್ಲಿಕ್ಟ್ ಇರುತ್ತೆ, ಒದ್ದಾಡ್ತಾ ಇರ್ತೀವಿ. ಅದೇ ಸರ್. ಸರ್ ಒಂದೇ ಒಂದು ಲಾಸ್ಟ್ ಕ್ವಶನ್ ಏನಂದ್ರೆ, ನೀವು ಓಶೋ ಫಾಲೋವರ ಸರ್? ನಮ್ಗೆ ನೀವು ಎಲ್ಲಾ ಒಂದು ಸಿನಿಮಾನಲ್ಲೂ ಓಶೋ ಅವ್ರದ್ದು ಏನಾದ್ರು ಒಂದು ಛಾಯೆ ತರ ಇದೆಯಾ, ಅಥವಾ ರಜನೀಶ್ ಅವ್ರದ್ದು ಏನಾದ್ರು ಒಂದು ನೀವು ಇನ್ಸ್ಪೈರ್ ಆಗಿದ್ರಾ ಸರ್ ಅವರಿಂದ? ಇದೊಂದು ಲಾಸ್ಟ್ ಕ್ವಶನ್ ನನ್. ಇಲ್ಲ, ತುಂಬಾ ಬುಕ್ಸ್ಗಳು ಓದಿದೀನಿ. ನನ್ನೊಳಗೆ ಆದಂತ ಕೊನೆಗೆ ನಿಮ್ಗೆ ಅರ್ಥ ಆಗೋದು ಏನೋ, ಪುಸ್ತಕ ಜ್ಞಾನಕ್ಕಿಂತ ಮಸ್ತಕ ಜ್ಞಾನ ಬಹಳ ಮುಖ್ಯ ಅಂತ. ಏನಂದ್ರೆ ನಮ್ಮನ್ನ ನಾವು ಅರ್ಥಕೊಂಡಷ್ಟು ಇನ್ನೂ ಚೆನ್ನಾಗಿರೋ ಪ್ರಪಂಚ ಸಿಗತ್ ನಮ್ಗೆ. ಅಂದ್ರೆ ನಾನ್ ಓದಿರೋದು ನನ್ನನ್ನು ನಾನು ಜಾಸ್ತಿ ಓದ್ಕೊಂಡಿದೀನಿ ಅನ್ಸುತ್ತೆ. ಅಂತ ದೊಡ್ಡ ಏನೋ ಮೇಧಾವಿ ಅಲ್ಲ, ಬುಕ್ಗಳೆಲ್ಲ ಓದಿ ಎಲ್ಲ ತಿಳ್ಕೊಂಡಿದೀನಿ ಅಂತ. ಏನು ನನ್ನೊಳಗಡೆ ಅದೇನಿದೆಯೋ ಅದನ್ನೇ ಸಿನಿಮಾ ಮಾಡಿದೀನಿ ಅಷ್ಟೇ. ಅದೆಲ್ಲೋ ನಿಮ್ಗೆ ಕನೆಕ್ಟ್ ಆಗಿದೆ, ಅದು ನನ್ನ ಪುಣ್ಯ. ಅಯ್ಯೋ ಸರ್, ಥ್ಯಾಂಕ್ ಯು ಸರ್. ನೀವು ಅನ್ಕೊಂಡಿರೋದೆಲ್ಲ ನಿಜ ಆಗ್ಲಿ ಸರ್. ಗಾಡ್ ಬ್ಲೆಸ್ ಯು. ನಿಮ್ಮ ಒಂದು ಆಂಬಿಷನ್ ಏನಿದೆ ಎಲ್ಲ ಪೂರೈಸ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕಡೆಯಿಂದ ಏನೇ ಆದ್ರೂ ನಾವು ಬಂದ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಇಲ್ಲೇ ಇದ್ದೀರಾ, ಬನ್ನಿ ಒಂದ್ಸತಿ ಮನೆಗೆ. ಅಯ್ಯೋ ಖಂಡಿತ ಸರ್, ಬರ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್ ನಮಸ್ಕಾರ ಸರ್. ಉಪ್ಪಿ ಸರ್, ನಾನು ಹೇಮೇಗೌಡ ಅಂತ ಹೇಳಿ ಇಟಲಿಯಿಂದ ನಿಮ್ ಜೊತೆ ಮಾತಾಡಿದ್ದೆ, ಸುವರ್ಣ ಚಾನಲ್ ಅವರು. ನೀವು ನನ್ಗೆ ಸಖತ್ ಹುಳ ಬಿಟ್ಟಿದ್ರಿ ಕರೋನಾ ವೈರಸ್ ಬಗ್ಗೆ, ನೆನಪಿದೆ ಅನ್ಕೊಂತೀನಿ ಸರ್. ಈ ಪ್ರೋಗ್ರಾಮ್ ಅನ್ನ ನಾವು ಶ್ರೀನಿವಾಸ್ ಅವರು ಹಾಗೆ ಶಶಿಕಾಂತ್ ಅವ್ರು ಸೇರಿ ನಾವ್ ಇದನ್ನ ಸ್ಟಾರ್ಟ್ ಮಾಡ್ಕೊಂಡು, ಇದನ್ನ ಫಸ್ಟ್ ದಿವಸ ಹಾಕದಾಗಿಂದಲೂ ಸಮೇತ ಎಲ್ಲಾ ರೆಕಾರ್ಡ್ಸ್ ಗಳನ್ನ ನೀವ್ ಹೆಂಗೆ ಪುಡಿ ಮಾಡ್ತಿರೋ ಆತರ ಇಲ್ಲೂ ನಮ್ ರೆಕಾರ್ಡ್ಸ್ ಗಳಾಯ್ತು. ಇದು ಫಸ್ಟ್ ಇವೆಂಟ್. ನಾವು 3 ಕಾಂಟಿನೆಂಟ್ ಅನ್ನ ಸೇರ್ಸ್ ಮಾಡ್ತಾ ಇದೀವಿ. ಆಕ್ಚುಲಿ ವರ್ಲ್ಡ್ ವೈಡ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದು, ಬಟ್ ಟೈಮ್ ಅಭಾವ, ಹಾಗೆ ಟೈಮ್ ಡಿಫ್ರೆನ್ಸ್, ಝೋನ್ ಡಿಫ್ರೆನ್ಸ್ ಇರೋದ್ರಿಂದ ನಾವು ಮಾಡಕ್ ಆಗ್ತಾ ಇಲ್ಲ. ಬಟ್ ಮುಂದಿನ ದಿನದಲ್ಲಿ ಇದು ದೊಡ್ಡ ರೀತಿಲಿ ಮಾಡ್ಬೇಕು ಅಂತ ಇದೀವಿ. ಯಾಕೆ ಅಂದ್ರೆ ಸರ್, ನಾವು ಇದನ್ನ ರಿಜಿಸ್ಟ್ರೇಷನ್ ಗೆ ನಾವು ಕೊಟ್ಟ ದಿವಸನೇ ಒಂದು ದಿವಸನೇ ಕಂಟಿನ್ಯೂಸ್ ಆಗಿ 100 ಆಯ್ತು, ನೆಕ್ಸ್ಟ್ ಡೇ 200 ಆಯ್ತು. ಕರೋನಾ ಕೇಸ್ಗಳು ಹೆಂಗಾಗುತ್ತೋ ಆತರ ಡಬಲ್ ಆಗಿ ಸ್ಟಾರ್ಟ್ ಆಗೋಯ್ತು ಸರ್. ಈಗ ನಾವು 1500 ರಿಜಿಸ್ಟ್ರೇಷನ್ ಅನ್ನ ಕ್ಲೋಸ್ ಮಾಡಿ ನಿನ್ನೆ. ಅದೇ ರೀತಿ ನಿಮ್ ಫ್ಯಾನ್ಸ್ ಎಲ್ಲ ಫೋನ್ ಮಾಡಿ, ಆಕ್ಚುಲಿ ನಿಜವಾಗ್ಲೂ ಈ ಸಮಯದಲ್ಲಿ ಪ್ರಸನ್ನ ಅವ್ರಿಗೆ, ಹಾಗೆ ವಿನಯ್ ಅವ್ರಿಗೆ, ಶ್ರೀರಾಮ್ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ತುಂಬಾ ಫ್ಯಾನ್ಸ್ ಗಳೆಲ್ಲ ನಾವು ಜಾಯಿನ್ ಆಗ್ಬೇಕು ಅಂತ ಈಗ ಫೇಸ್ಬುಕ್ ಲೈವ್ ಹೋಗ್ತಾ ಇದೆ ಸರ್. ಲೈವ್ ಅಲ್ಲಿ ಅಲ್ಲೇ ಆಲ್ರೆಡಿ 1 crore ಪೀಪಲ್ಸ್ ವಾಚ್ ಮಾಡ್ತಾ ಇದಾರೆ ಸರ್ ನಿಮ್ಮ ಫ್ಯಾನ್ಸ್ ಕ್ಲಬ್ ಅಲ್ಲಿ. ಹಾಗಾಗಿ ಧನ್ಯವಾದಗಳು. ಇಲ್ಲ ಸರ್, ನಿಮ್ಗೆ ಧನ್ಯವಾದಗಳು. ಇಷ್ಟೊಂದು ಅವಕಾಶ ಮಾಡಿಕೊಟ್ಟು ನಮ್ ಜೊತೆ ಈ NRI ಇಂಡಿಯನ್ಸ್ ಏನು ನಾವು ಕನ್ನಡಿಗರಿದ್ದಾರೆ, ಇವ್ರಿಗೆ ನೀವು ನಿಮ್ ಮನ್ಸಲ್ಲಿ ನಮ್ಮನ್ನು ಹಿಡ್ಕೊಂಡು ಈ ತರ ಒಂದು ಪೊಸಿಷನ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ಅದೇ ರೀತಿ ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ ಸರ್. ಇವರು ನಿಮ್ ಜೊತೆ ಆಕ್ಟ್ ಮಾಡಿದ್ದಾರೆ, ಹಾಗೆ ಇವರು ಇಂಟರ್ನ್ಯಾಷನಲ್ ಮಾಡೆಲ್ ಕೂಡ ಹೌದು. ಇವರ ಬ್ರದರ್ ಇಲ್ಲಿ ಮಿಲಾನೋದಲ್ಲಿದ್ರು ಸರ್. ನೀವು ನಮ್ಮ ಇಟಲಿ ಕನ್ನಡ ಅಸೋಸಿಯೇಷನ್ಗೆ, ನಾನು ಇಟಲಿ ಕನ್ನಡ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀನಿ, ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸ್ಬೇಕು ಅಂತ ಹೇಳಿ ಕೇಳಿದಾಗ ಅವ್ರ ಬ್ರದರ್ ಒಂದೇ ಮಾತು ಹೇಳಿದ ತಕ್ಷಣ ನೀವು ಒಂದು ವಿಡಿಯೋ ಬೈಟ್ ಮಾಡಿ ನಮ್ಮ ಜನರಿಗೆಲ್ಲ ಕೊಟ್ಟಿದ್ರಿ. ಹಾಗಾಗಿ ಅವರು ನಿಮ್ಮನ್ನ ವಿಶ್ ಮಾಡಬೇಕು, ಅವರು ನಿಮ್ ದೊಡ್ಡ ಅಭಿಮಾನಿ, ಹಾಗಾಗಿ ಬರ್ತಾ ಇದಾರೆ. ಮೇಡಮ್ ಪ್ಲೀಸ್. Hi sir, how are you doing?
ನಮಸ್ಕಾರ. Hello, sir. Such a, ನಾನು ಅದೇ ಅನ್ಕೊಳ್ತಾ ಇದ್ದೆ, ಇವಾಗ ಪ್ರತಿ ಸಲ ನಾವು ಇದರ ಸೆಟ್ ಅಲ್ಲಿ ಮೀಟ್ ಮಾಡ್ತೀವಿ ಅಥವಾ ಫೋನ್ ಅಲ್ಲಿ ಮಾತಾಡ್ಕೊಳ್ತೀವಿ. ಸೊ ದಿಸ್ ಇಸ್ ಸಚ್ ಅ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಆಲ್ ಥ್ಯಾಂಕ್ಸ್ ಟು ಹೇಮೇಗೌಡಜಿ ಅಂಡ್ ಶ್ರೀ ಎಂಟರ್ಟೈನ್ಮೆಂಟ್ಸ್ ಫಾರ್ ಹ್ಯಾವಿಂಗ್ ಮಿ ಹಿಯರ್ ವಿತ್ ಯು. Yes, sir. ಮಂಗಳೂರಲ್ಲಿ ಇದ್ದೀರಾ? ಇವಾಗ ವಾಪಸ್ ಬಂದೆ ಸರ್, just 2 days now. That's why I thought I call in. Well, so let me ask you my question. So corona and the pandemic ಬಂದ ನಂತರ of course lots of lifestyle people have changed their lifestyles, as you know. ಮತ್ತೆ ಆವಾಗ ನೀವು ಹೇಳಿದ ಹಾಗೆ behind every adversity there is a opportunity that comes, correct? So according to you, sir, ಇವಾಗ ಈ ಸಂದರ್ಭದಲ್ಲಿ ಯಾವ ತರಹದ ಒಂದು ಆಪರ್ಚುನಿಟಿ ತೆರೆದುಕೊಂಡಿದೆ, ಅಂಡ್ ಆಲ್ಸೋ ವಾಟ್ ಇಸ್ ಯೋರ್ ಒಪಿನಿಯನ್ ಅಬೌಟ್ ಇಟ್? ನಿಮ್ಮ ಅಭಿಪ್ರಾಯ ಅದರ ಬಗ್ಗೆ, ಆಪರ್ಚುನಿಟೀಸ್ ಬಗ್ಗೆ. ಏನಂದ್ರೆ ಒಂದ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇದು ಗೊತ್ತಿಲ್ಲ, ನನಗೆ ಅನ್ಸಿರೋದು ನಾನು ಹೇಳ್ತೀನಿ. ಇದು ಮೇ ಬಿ ಎಲ್ಲರಿಗೂ ಕನೆಕ್ಟ್ ಆಗುತ್ತೋ ಇಲ್ವೋ. ನಾವೇನೋ ಒಂದು ಡೆಸ್ಟಿನೇಷನ್ ಇಟ್ಕೊಂಡು ಓಡ್ತಾ ಇದ್ವಿ, ಓಕೆನಾ? ಒಂದ್ಸತಿ ಯಾರೋ ನಿಲ್ಸ್ಬಿಟ್ಟಿದ್ದಾರೆ ನೀವು ನಮ್ಮನ್ನ. ನಿಂತಿದೀವಿ, ಇವಾಗ ನಿಂತು ಸುತ್ತಮುತ್ತ ನೋಡ್ಬೇಕಾದ್ರೆ ತುಂಬಾ ವಿಷಯಗಳಿದಾವೆ. ಇದನ್ನೆಲ್ಲ ನೋಡದೆ ಓಡ್ತಾ ಇದ್ವಿ ನಾವು, ಒಂದು ಏನೋ ಮರೀಚಿಕೆ ಹುಡ್ಕೊಂಡು ಓಡ್ದಂಗೆ. ಅದೇ ನನಗೆ ಆಪರ್ಚುನಿಟಿ ಅನ್ನಿಸ್ತಾ ಇರೋದು. ಇವಾಗ ನಿಂತಿರೋದ್ರ ಬಗ್ಗೆ ನಮ್ಗೆ ಇವಾಗ ಬೇಜಾರಾಗ್ಬೋದು, ನಾನೆಲ್ಲೋ ಹೋಗ್ಬೇಕು ಅನ್ಕೊಂಡಿದ್ದೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ಅಂತ. ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟು ನಿಂತು ಸುತ್ತಮುತ್ತ ನೋಡಿ, ತುಂಬಾ ವಿಷಯಗಳಿದೆ, ತುಂಬಾ ಏನೋ ಎಂಜಾಯ್ಮೆಂಟ್ ಇದೆ. ಬರೀ ಡ್ರೀಮ್ಸ್ ಏನಂದ್ರೆ ನಮ್ಗೆ ಏನಂದ್ರೆ ಮೈಂಡ್ ಸೆಟ್ ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ನಮ್ಮ ಎಜುಕೇಶನ್ ಸಿಸ್ಟಮ್ ಇಂದ ನಮ್ಮ ಇಡೀ ಮನುಷ್ಯನ ಇದದು ಏನಂದ್ರೆ ಅದು ಏನೋ ಕಂಡೀಷನ್ ಮಾಡ್ತಾರಲ್ಲ ಬ್ರೈನ್ ಮೈಂಡ್ ನ. ಆತರ ನೀನೇನ್ರ ಅಚೀವ್ ಮಾಡಿದ್ರೇನೆ ನೀನ್ ಹ್ಯಾಪಿ, ನೀನೇನ್ರ ಸಂಪಾದನೆ ಮಾಡ್ರೆ ನೀನ್ ಹ್ಯಾಪಿ, ನೀನು ಬೇರೆಯವ್ರಿಗಿಂತ ಬೆಟರ್ ಪರ್ಸನ್ ಅಂದ್ಕೊಂಡ್ರೆ ಪ್ರೂವ್ ಮಾಡಿದ್ರೇನೆ ನೀನ್ ಹ್ಯಾಪಿ ಅನ್ನೋದನ್ನ ಕರೋನಾ ಬಂದ್ ಹೇಳ್ತಾ ಇದೆ. ನೀನ್ ಹೆಂಗಿಲ್ದೇ ಇದ್ರು ಹ್ಯಾಪಿ ಆಗಿರ್ತೀಯಪ್ಪ, ಸ್ವಲ್ಪ ಕರೆಕ್ಟ್ ಆ ಕಡೆ ಈ ಕಡೆ ನೋಡು ಅಂತ. ಅದೇ ನನಗೆ ಅನ್ನಿಸ್ತಿರೋದು. ಆಕ್ಚುಲಿ ಈಕ್ವಾಲಿಟಿ ತುಂಬಾ ಎದ್ದು ಕಾಣ್ತಾ ಇದೆ. ಎವ್ರಿಬಡಿ, ದ ರಿಚೆಸ್ಟ್ ಟು ದ ಪೂರೆಸ್ಟ್, ಎವ್ರಿಬಡಿ ಇಸ್ ಲಿವಿಂಗ್ ದ ಸೇಮ್ ಲೈಫ್ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ನಾನು ಪಾತ್ರೆ ತೊಳೆಯೋದ್ ಕಲ್ತ್ಕೊಂಡೆ, ಅಡಿಗೆ ಮಾಡೋದ್ ಕಲ್ತ್ಕೊಂಡೆ. ಇದೆಲ್ಲ ಒಂದು ಇದಲ್ವಾ, ಮಕ್ಕಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ. ಇದೆಲ್ಲವೂ ಕರೆಕ್ಟೇ. ಹಂಗಂತ ನಾನು ಎಲ್ರೂ ಆರಾಮಾಗಿದ್ದಾರೆ ಅಂತಲ್ಲ. ಕೆಲವ್ರಿಗೆ ಎಷ್ಟೋ ಜನಕ್ಕೆ ಜಾಬ್ ಲಾಸ್ಗಳಿರ್ಬೋದು, ಕೆಲವ್ರಿಗೆ ಎಷ್ಟೋ ಪ್ರಾಬ್ಲಮ್ಗಳಿದಾವೆ. ಖಂಡಿತ ದೇವರ ಶಕ್ತಿ ಕೊಡ್ತಾನೆ, ಆದಷ್ಟು ಬೇಗ ಇದರಿಂದ ಎಲ್ಲರೂ ಹೊರಗೆ ಬರ್ತಾರೆ. ಏನಂದ್ರೆ ಬೇಸಿಕ್ ಸೆಟ್ಲ್ ಆಗೋ ಒಂದು ಪರಿಸ್ಥಿತಿ ಬರುತ್ತೇನೋ ಅನ್ನಿಸ್ತಾ ಇದೆ ನನಗೆ. ನಿಜವಾದ ಅನಿವಾರ್ಯತೆಗೆ ಸೆಟ್ಲ್ ಆಗಿ ಮನುಷ್ಯ ಪೀಸ್ಫುಲ್ ಆಗಿರೋದು ಬಹಳ ಮುಖ್ಯ ಅನ್ನಿಸ್ತಾ ಇದೆ. ಮೋರ್ ದೆನ್ ಹ್ಯಾಪಿನೆಸ್, ಪೀಸ್ಫುಲ್ ಆಗಿರೋದು ಬಹಳ ಇದು ಅನ್ನಿಸ್ತಾ ಇದೆ ನನಗೇನು. Also, if you go to see the opportunities, sir, ivaga in every field for that matter, I think bere tarada opportunities ivaga kind of is taking birth. So ivaga nam movie industry allu nodidru digital platforms, OTT platforms are actually playing a very important role. So I'm sure you helidage everywhere things are like coming into place. ಇಲ್ಲ ಖಂಡಿತ ನೋಡಿ, ಇವಾಗ ಒಂದೆಲ್ಲ ಒಂದ್ ಕಡೆ ಡೋರ್ ಮುಚ್ಚಿದಾಗ ಒಂದು ವಿಂಡೋ ಓಪನ್ ಆಗುತ್ತೆ ಅಂತ ದೊಡ್ಡವರೆಲ್ಲ ಹೇಳ್ಬಿಟ್ಟಿದ್ದಾರೆ. ಆ ತರ ನೋಡಿ, ಒಂದೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಇವಾಗ ಸ್ವಲ್ಪ ಬೇರೆ ತರ ಅಂದ್ರೆ OTT ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಆಯ್ತು. ಅದೇ ತರ ಇವಾಗ ಸ್ಕೂಲಿಂಗ್ ಕಷ್ಟ ಅಂದ್ರೆ ಆನ್ಲೈನ್ ಸ್ಕೂಲಿಂಗ್ ಸ್ಟಾರ್ಟ್ ಆಗಿದೆ. ಆಫೀಸ್ಗಳಲ್ಲಿ ಹೋಗೋದು ಕಷ್ಟ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಗಿದೆ. ಈ ತರ ಬಹಳಷ್ಟು ನಮಗೆ ದಿನ ಆಫೀಸ್ಗೆ ಹೋಗಿ ಒಂಚೂರು ಬೇಜಾರಾಗ್ಬೋದು, ಏನೇ ಮನೇಲಿ ಕೂತೀನಿ ಅಂತ. ಬಟ್ ಇಲ್ಲಿ ಆಮೇಲೆ ಅದೇ ಅಭ್ಯಾಸ ಆಗುತ್ತೆ, ಆಕ್ಚುಲಿ ಚೆನ್ನಾಗಿರುತ್ತೆ. ಹಾಗಂತ ನಾವು ಎಲ್ಲ ಮತ್ತೆ ಸೇರ್ತೀವಿ, ಪ್ರಪಂಚ ಮತ್ತೆ ಬೇರೆ ತರ ಮೊದಲಿನ ತರ ಆಗುತ್ತೆ. ಬಟ್ ಆ ಬದಲಾವಣೆನೂ ಚೆನ್ನಾಗಿರುತ್ತೆ ಅನ್ಕೊಬೇಕು ನಾವು. ಇವಾಗ ಅನಿವಾರ್ಯ ಆದಾಗ ಅದನ್ನ ಎಂಜಾಯ್ ಮಾಡ್ಲೇಬೇಕು ನಾವು. Right. So once again, hello everybody, thank you for having me here. And ನಮ್ಮ ಮೂವಿ ಆದಷ್ಟು ಬೇಗ ರಿಲೀಸ್ ಆಗಬಹುದು. ರವಿಚಂದ್ರ, you all should watch it and enjoy the movie. So let's continue. ಆಲ್ ದ ಬೆಸ್ಟ್. ನಿಮ್ ಬೇರೆ ಪ್ರಾಜೆಕ್ಟ್ಗಳನ್ನ ತುಂಬಾ ಸಿನಿಮಾ ಮಾಡ್ತಾ ಇದ್ದೀರಾ, ಆದಷ್ಟು ಬೇಗ ನಿಮ್ಮನ್ನ ಕರ್ನಾಟಕ ಜನತೆ ನೋಡ್ಬೇಕು ಆದಷ್ಟು ಬೇಗ. ಬಟ್ ನೀವೆಲ್ಲ ಗುರಿ ಬಾಂಬೆ ಇಟ್ಟಿದ್ದೀರಾ, ದಯವಿಟ್ಟು ಕನ್ನಡದಲ್ಲೇ ಇರಿ. Sure sir, sure. ಇಲ್ಲೇ ಆಗ್ಲಿ ಸರ್, ಏನಾದ್ರೂ ಆಗೋದಾದ್ರೆ. Let's hope what's happening. Thank you ಹೇಮೇಗೌಡಜಿ. Thank you Shree Entertainments for having me here. Thank you. Yeah, thanks a lot madam. ನಿಜವಾಗ್ಲೂ ಸರ್ ಸಮೇತ ನಾವು ಸರ್ಪ್ರೈಸ್ ಕೊಡ್ಬೇಕು ಸರ್ಗೆ. ಒಂದೊಂದ್ ರೀತಿ ಅವ್ರು ಯಾವ ತರ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾರೆ, ನಾವು ಅದೇ ತರ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮೇಡಮ್ ಅವ್ರನ್ನ ಕೇಳ್ಕೊಂಡಾಗ ನಿಜವಾಗ್ಲೂ ಅವರು ಒಂದೇ ಮಾತಿಗೆ ಸರ್ ರಾತ್ರಿ 12 ಗಂಟೆಲಿ ಮಲಗಿದ್ರು, ಆದ್ರೂ ಎದ್ದಾಳಿಸ್ಬಿಟ್ಟು ತಕ್ಷಣ ಹೇಳಿದ ತಕ್ಷಣ ಉಪ್ಪಿ ಸರ್ ನಾವು ಬರ್ತೀವಿ ಸರ್ ಜೊತೆ ಅಂತ ಹೇಳಿದ್ರು. ಸರ್ ಉಪ್ಪಿ ಸರ್, ನಮ್ಗೆ ಒಂದೇ ಒಂದು ನನ್ ಕಡೆಯಿಂದ ಕ್ವಶನ್ ಅಂದ್ರೆ, ನಿಮ್ಮ ರವಿಚಂದ್ರ ಶೂಟಿಂಗ್ ಅಲ್ಲಿ ರವಿ ಸರ್ದು ನಿನ್ನೆ ಬರ್ಡೇ ಆಯ್ತು, ಹಾಗಾಗಿ ನಿಮ್ಮ ರವಿ ಸರ್ದು ಸಂಬಂಧ ಹಾಗೆ ಶೂಟಿಂಗ್ ಹೇಗಾಯ್ತು, ರವಿಚಂದ್ರದ್ದು ಫಿಲಮ್ ಇಂದು ಯಾನ್ ಅಪ್ಡೇಟ್ಸ್ ಇದೆ ಅಂತ ಹೇಳಿ ಸರ್. ಅಥವಾ ಯಾವ್ದಾದ್ರು ಒಂದು ಡೈಲಾಗ್ ಸರ್ ರವಿಚಂದ್ರದವ್ರದ್ದು.
ಇಲ್ಲ ಅದು ಡೈಲಾಗ್ ಇನ್ನ ಇದು ಆಕ್ಷನ್ ಫಿಲಮ್ ಅದು. ಆಲ್ಮೋಸ್ಟ್ ಒಂದು 60-70% ಮುಗಿದಿದೆ. ಇನ್ನೊಂದ್ ಸ್ವಲ್ಪ ಬ್ಯಾಲೆನ್ಸ್ ಇದೆ ಶೂಟಿಂಗ್. ನೋಡೋಣ ಇವಾಗ ಇದೆಲ್ಲ ಆದ್ರ ಮೇಲೆ ಮತ್ತೆ ಶುರು ಆದ್ರೆ ಆದಷ್ಟು ಬೇಗ ಸಿನಿಮಾ ನಿಮ್ ಮುಂದೆ ತರಕ್ ಪ್ರಯತ್ನ ಪಡ್ತೀವಿ. ಓಕೆ ಸರ್, ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್ ಅ ಲಾಟ್. ಮೇಡಮ್ ಬಗ್ಗೆ ಸ್ವಲ್ಪ ಹೇಳ್ಬೇಕಂತ ಎಲ್ಲ ಕೇಳ್ತಾ ಇದ್ದಾರೆ. ಸರ್, ಮೇಡಮ್ ಅವರ ಹೆಸರು ನಿಮಿತಾ ರತ್ನಾಕರ್ ಅಂತ ಹೇಳಿ. ಇವರು ಇಂಟರ್ನ್ಯಾಷನಲ್ ಸೂಪರ್ ಮಾಡೆಲ್, ಹಾಗೆ ಮಿಸ್ ಇಂಡಿಯಾ ಟ್ಯಾಲೆಂಟ್ ಆಗಿದ್ದಾರೆ. ಅದೇ ರೀತಿ ಹಲವಾರು ಸಿಂಗರ್ ಅವರು, ಬಹಳ ಒಳ್ಳೆ ಸಿಂಗರ್ ಅವರು. ಒಂದು ಹಾಡ್ ಬರ್ಲಿ, ಒಂದೆರಡು ಲೈನು. ಅಯ್ಯೋ, this is like so surprising. Yeah, just 2 lines from a very ನನ್ನ favorite song, one of my very favorite song. ಉಪ್ಪಿ ಸರಿ ಡೆಡಿಕೇಟ್ ಮಾಡ್ಕೊಂಡು. Yes, definitely this is for him and for all of you. It is from this movie Nagamandala, quite an old movie, but it's one of my favorite songs. ಕಂಬದ ಮ್ಯಾಲಿನ ಬೊಂಬೆ ನಂಬಲೆ ನಾನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗುಟ್ಟ ಹೇಳ ಉತ್ತಾರವ, ಒಬ್ಬಳೇ ನಾನಲ್ಲಿ ತಬ್ಬಿಪ್ಪುಗೊಂಡಿಯನ ಮುಬ್ಬು ಹರಿಯುವುದೇನ, ಹಬ್ಬವಾಗುವುದೇನ, ಕಂಬದ ಮ್ಯಾಲಿನ ಗೊಂಬೆ ನಂಬಲೆ ನಾನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವ. ಥ್ಯಾಂಕ್ಸ್ ಅ ಲಾಟ್ ಮೇಡಮ್, ತುಂಬಾ ಥ್ಯಾಂಕ್ಸ್ ಜಾಯಿನ್ ಆಗಿದ್ದಕ್ಕೆ ಹಾಗೂ ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ. ಮೋಸ್ಟ್ಲಿ ಉಪ್ಪಿ ಸರ್ ಅವರು ಸರ್ಪ್ರೈಸ್ ಆದ್ರು ಅಂದ್ಕೊಳ್ತೀನಿ. ಸರ್, ಇನ್ನೊಂದು ಸರ್ಪ್ರೈಸ್ ನಿಮ್ಗೆ ನಾವು ಇದ್ ಮಾಡ್ತಾ ಇದೀವಿ. ಈ ಕರೋನಾ ವೈರಸ್ ಇಂದ ನಾವು ಈ ಝೂಮ್ ಕಾನ್ಫರೆನ್ಸ್ ಆಗ್ಲಿ ಇದೇನ್ ಮಾಡ್ತಾ ಇದೀವಿ, ಈ ಕರೋನಾ ವೈರಸ್ ಅನ್ನ ಆಕ್ಚುಲಿ ಫಸ್ಟ್ ಅಟ್ಯಾಕ್ ಚೈನಾದಲ್ಲಾದ್ಮೇಲೆ ನಮ್ಮ ಯುರೋಪ್ ಅಲ್ಲಿ ತುಂಬಾ ನಾವು ತತ್ತರಿಸಿದ್ರು. ಅದರಲ್ಲಿ ನಮ್ಮ ಇಟಲಿ ಎರಡನೇದಾಗಿ ತುಂಬಾ ಇದಾಯ್ತು, ತುಂಬಾ ಇದರಿಂದ ಪ್ರಾಬ್ಲಮ್ ಆಯ್ತು. ಆ ಪ್ರಾಬ್ಲಮ್ ಆದಾಗ ಇದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬೇಕು. ಯಾಕಂದ್ರೆ ನೀವು ಯಾವ ತರ ಸೊಲ್ಯೂಷನ್ಸ್ ಇದರಲ್ಲಿ ನೀವು ನನಗೆ ಕ್ವಶನ್ಸ್ಗಳು ಕೇಳಿದ್ರಿ ತುಂಬಾ. ಹಾಗಾಗಿ ನಾವು ಇದಕ್ಕೆ ಈ ಕರೋನಾ ಟಾಸ್ಕ್ ಫೋರ್ಸ್ ಅಂದ್ರೆ ಕರೋನಾಗೆ ವ್ಯಾಕ್ಸಿನ್ ಕಂಡುಹಿಡಿಯೋದಕ್ಕೆ ಒಂದು ಯುರೋಪಿಯನ್ ಯೂನಿಯನ್ ಅವರು ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ರು ಸರ್. ಆ ಟಾಸ್ಕ್ ಫೋರ್ಸಿಗೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ್ರೂ ಒಬ್ಬ ಡಾಕ್ಟರ್ ಇದ್ದಾರೆ ಸರ್. ಆ 10 ಜನ ಟೀಮಲ್ಲಿ ಇವರು ಒಬ್ರು, ಅವ್ರ ಹೆಸರು ಡಾಕ್ಟರ್ ಮಹದೇವ್ ಪ್ರಸಾದ್ ಅಂತ ಹೇಳಿ. ಸರ್ ಬನ್ನಿ, ದಯಮಾಡಿ ಜಾಯಿನ್ ಆಗಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ಹಲೋ, ಹಾಯ್. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಹದೇಶ್ ಪ್ರಸಾದ್ ಅಂತ. ನಾನು ಆಕ್ಚುಲಿ ಕರೋನಾ ವೈರಸ್ ವ್ಯಾಕ್ಸಿನ್ ಟೀಮಲ್ಲಿ ಇದ್ದೀನಿ ಬೆಲ್ಜಿಯಂ ಅಲ್ಲಿ. ಸೊ ನಾವು January 22nd ವಿ ಸ್ಟಾರ್ಟೆಡ್ ದಿಸ್ ಮೇಕಿಂಗ್ ವ್ಯಾಕ್ಸಿನ್. ಸೊ ಇದರಲ್ಲಿ 10 ಜನ ಇದೀವಿ ಟೀಮಲ್ಲಿ, ಯುರೋಪಿಯನ್ ಯೂನಿಯನ್ ಕಾನ್ಸ್ಟಿಟ್ಯೂಟೆಡ್ ಟೀಮಲ್ಲಿ. ಸೊ ಈ 10 ಜನ ಟೀಮಲ್ಲಿ 3 ಮೆಂಬರ್ಸ್ ಈಚ್ ಗ್ರೂಪ್ ಇದೆ. ಅದರಲ್ಲಿ ವ್ಯಾಕ್ಸಿನ್ ಕನ್ಸ್ಟ್ರಕ್ಷನ್, ವ್ಯಾಕ್ಸಿನ್ ಟೆಸ್ಟಿಂಗ್ ಅಂಡ್ ವ್ಯಾಕ್ಸಿನ್ ಚಾಲೆಂಜ್ ಅಂತ. ವ್ಯಾಕ್ಸಿನ್ ಟೆಸ್ಟಿಂಗ್ ಐ ಆಮ್ ಲೀಡಿಂಗ್ ದ ಟೀಮ್. ಮೋಸ್ಟ್ಲಿ ಈಗ ಆಲ್ಮೋಸ್ಟ್ ನಾವು ಒಂದು ಫೈನಲ್ ಸ್ಟೇಜ್ ಬಂದಿದ್ದೀವಿ. ಬಂದ್ಬಿಟ್ಟು ಈಗ ಅದು ಆಕ್ಚುಲಿ ನಮ್ಮ ವ್ಯಾಕ್ಸಿನ್ ಮಂಕೀಸ್ ಅಲ್ಲಿ ಟೆಸ್ಟ್ ಆಗ್ತಾ ಇದೆ ಈಗ ನೆದರ್ಲ್ಯಾಂಡ್ಸ್ ಅಲ್ಲಿ. ಸೊ ವಿ ಹ್ಯಾವ್ ಎ ಫೆಸಿಲಿಟಿ ಇನ್ ನೆದರ್ಲ್ಯಾಂಡ್ಸ್. ಸೊ ಅಲ್ಲಿ ವ್ಯಾಕ್ಸಿನ್ ಟೆಸ್ಟ್ ಮಾಡ್ತಾ ಇದೀವಿ. ಬೇಸಿಕ್ ಎಲ್ಲ ಲೋವರ್ ಅನಿಮಲ್ ಮಾಡೆಲ್ ಅಲ್ಲಿ ವಿ ಹ್ಯಾವ್ ಎ ಬಿಗ್ ಬ್ಲಾಕ್ ಬಸ್ಟರ್. ಸೊ ಅಂದ್ರೆ ಇದು ಕೇಳಿಸ್ತಾ ಇದೆಯಾ ಸರ್ ನಿಮ್ಗೆ ನಾನು ಮಾತಾಡ್ತಾ ಇರೋದು? ಕೇಳಿಸ್ತಾ ಇದೆ. ಸೊ ಇಟ್ಸ್ ಅ ಬಿಗ್ ಬ್ಲಾಕ್ ಬಸ್ಟರ್ ಆಕ್ಚುಲಿ. ಸೊ ಆಲ್ಮೋಸ್ಟ್ ನೆಕ್ಸ್ಟ್ Friday we will have results from monkeys. So monkey success ಆಯ್ತಂದ್ರೆ probably we have a very big breakthrough. So ಇದು ಒಂದು it's a very good news. But even though if we the vaccine ಬಂದ್ರು ಕೂಡ ಇದಕ್ಕೆ ಬೇರೆ ಪ್ರೊಸೀಜರ್ಸ್ ಇರುತ್ತೆ. GMP ಫಾರ್ ಎಕ್ಸಾಂಪಲ್ ನೀವು ಮೆನ್ಷನ್ ಮಾಡಿ SOPs, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಎಲ್ಲದಕ್ಕೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲ ಫೀಲ್ಡ್ ಅಲ್ಲಿ SOP is very important for a very good outcome. ಸೊ ಅದಕ್ಕೋಸ್ಕರ ಏನಾಗ್ತಾ ಇದೆ ಅಂದ್ರೆ it takes another 6 months to 1 year to get it in the market. At least 6 months to but actually just 2 days back ನಮ್ಮ ಬಾಸ್ದು ಬೆಲ್ಜಿಯನ್ ಪ್ರೈಮ್ ಮಿನಿಸ್ಟರ್ ಜೊತೆ ಮೀಟಿಂಗ್ ಇತ್ತು. ಅವ್ರು ಹೇಳ್ತಾ ಇದ್ರಂತೆ
ವಿ ವಿಲ್ ಸ್ಕಿಪ್ ಸಮ್ ಇದು ರೆಗ್ಯುಲರ್ ಪ್ರೊಸೀಜರ್ ಇರುತ್ತಲ್ಲ, ಆ ರೆಗ್ಯುಲರ್ ಪ್ರೊಸೀಜರ್ನ ಸ್ಕಿಪ್ ಮಾಡ್ತೀವಿ ಬಿಕಾಸ್ ಆಫ್ ದಿಸ್ ಗ್ಲೋಬಲ್ ಎಮರ್ಜೆನ್ಸಿ ಅಂತ. ಬಟ್ ದಿಸ್ ಈಸ್ ಲೈಕ್ ಎವ್ರಿ ಒನ್ ಈಸ್ ವರ್ಕಿಂಗ್ ವೆರಿ ಹಾರ್ಡ್ ಫಾರ್ ದಟ್. ಅಂಡ್ ದೆನ್ ಬಟ್ ಏನು ಪ್ಯಾನಿಕ್ ಆಗೋದು ಬೇಡ ಯಾರು, ಯಾಕಂದ್ರೆ ಇದು ಮಾರ್ಟಾಲಿಟಿ ರೇಟ್ ತುಂಬಾ ಕಡಿಮೆ ಇದೆ. ಇಟ್ ಅಫೆಕ್ಟ್ಸ್ ಓನ್ಲಿ ಎಲ್ಡರ್ಲಿ ಪೀಪಲ್. ಬಟ್ ಈ ಒಂದು ಡ್ರಗ್ಸ್ ಇದೆ, ಬೇರೆ ಬೇರೆ ತರ ಡ್ರಗ್ಸ್ ಇದೆ ಅವೈಲಬಲ್ ಇನ್ ದ ಮಾರ್ಕೆಟ್. But the good news is vaccine we will get in at least 1 year. And also one more good news is technology oriented job opportunities irbodu, bere bere tara opportunity including from entertainment to healthcare, education, everywhere it will open up. And then the economy will boom like anything. Like we have a statistician in our group, namdu statistician irtare namma research group nalli. So I was just talking to him, nange I need a statistical projection how it will go in future anta. Whatever, like we had an economy from entertainment to education, healthcare, everything, sports, everything. So it will boom like anything. It will take off like anything. So that's all. And also, we are very lucky. ಇದು ಏನಕ್ಕೆ ಅಂದ್ರೆ ಈ ತರ ಪ್ಯಾಂಡಮಿಕ್ಸ್ 100 ವರ್ಷದಿಂದ ಹಿಡಿದು 150 ವರ್ಷಗಳಲ್ಲಿ ಒಂದ್ಸಲಿ ಬರುತ್ತಿದ್ದು. ಇಫ್ ಯು ರೀಲುಕ್ ಹಿಸ್ಟ್ರಿ ನೋಡಿದ್ರೆ 100 ವರ್ಷದಿಂದ 150 ವರ್ಷಗಳಲ್ಲಿ ಒಂದ್ಸಲಿ ಬರುತ್ತಿದ್ದು. ಸೊ ಅದರಿಂದ ವಿ ಆರ್ ವೆರಿ ಲಕ್ಕಿ. ಆಸ್ ಯು ಟೋಲ್ಡ್, ನೀವು ಹೇಳ್ತಾರ ನಾವು ವೆರಿ ಲಕ್ಕಿ ಆಲ್ಸೋ. ಈ ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡಿದೀವಿ. ಆಮೇಲೆ ನಮ್ಗೆಲ್ಲ ಇಂಪಾರ್ಟೆಂಟ್ ಏನು ಲೈಫಲ್ಲಿ ಅನ್ನೋದು ಅರ್ಥ ಆಗಿದೆ ಆಕ್ಚುಲಿ. ಸೊ ಇದೊಂದು. ಆಮೇಲೆ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಷ್ಟೇ, ಮೀನ್ಸ್ ದಿಸ್ ಈಸ್ ಮೈ ಬ್ರೀಫ್ just discussion with you. I don't have any question, but health, probably since you are in a political mindset, probably in future you should very much focus on health and ಎಜುಕೇಶನ್. ಈ ಪೆಂಡಮಿಕ್ ಏನ್ ಹೇಳಿದೆ ಅಂದ್ರೆ ಪ್ರತಿಯೊಬ್ಬ ದೇಶದ್ದು ಅವರ ಯೋಗ್ಯತೆಗಳನ್ನು ತಿಳಿಸಿದೆ. ಅವ್ರದ್ದು ಎಜುಕೇಶನ್ ಸಿಸ್ಟಮ್ ಏನು, ಹೆಲ್ತ್ ಕೇರ್ ಸಿಸ್ಟಮ್ ಏನು ಅಂತ ಅವ್ರ ಯೋಗ್ಯತೆಗಳು. ಈಗ US, ನಾನು US ಅಲ್ಲಿ ಇದ್ದೆ. ಹೆಲ್ತ್ ಕೇರ್ ಎಲ್ಲರೂ ನಾವು ಅಂದ್ಕೊಂಡಿರ್ತೀವಿ ಹೆಲ್ತ್ ಕೇರ್ ಇಸ್ ಫ್ಯಾಂಟಾಸ್ಟಿಕ್ ಅಂತ ಅಂದ್ಬಿಟ್ಟು. ಹೆಲ್ತ್ ಕೇರ್ ಇಸ್ ವರ್ಸ್ಟ್ ಅಂದ್ರೆ ಮೀನ್ಸ್ ಐ ಆಮ್ ನಾಟ್ ಡಿಗ್ರೇಡಿಂಗ್ ಎನಿ ಕಂಟ್ರಿ, ಬಟ್ ನಮ್ಮ ಯೋಗ್ಯತೆಗಳನ್ನ ನಮ್ಗೆ ಈ ಪೆಂಡಮಿಕ್ ತಿಳಿಸಿ ಹೇಳಿದೆ ಅಷ್ಟೇ. ನಮ್ಮ ಹತ್ರ ವೆಂಟಿಲೇಟರ್ಸ್ ಇಲ್ಲ ಸರ್. ಅದೇ ನೀವು ಬಹಳ ಒಳ್ಳೇದ್ ಹೇಳಿದ್ರಿ. ಏನಂದ್ರೆ ಎಜುಕೇಶನ್ ಹೆಲ್ತ್ ಅನ್ನೋದು ನಾವು ಬರೀ ಇಂಡಿಯಾ ಅಲ್ಲ, ಇಡೀ ಗ್ಲೋಬಲಿ ವರ್ಲ್ಡ್ ಅಲ್ಲೇ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ಯಾವ್ದನ್ನ ಬಿಸ್ನೆಸ್ ಮಾಡಬಾರ್ದಾಗಿತ್ತು ಅದನ್ನ ಬಿಸ್ನೆಸ್ ಮಾಡಿದೀವಿ. ಯಾಕೆ ಬಿಸ್ನೆಸ್ ಆಗುತ್ತೆ ಅಂದ್ರೆ ಯಾವಾಗ ಪಾಲಿಟಿಕ್ಸ್ ಬಿಸ್ನೆಸ್ ಆಗುತ್ತೋ, ಯಾವಾಗ ಪೊಲಿಟಿಕಲ್ ಪಾರ್ಟಿ ಫಂಡ್ಸ್ ದುಡ್ಡು ಖರ್ಚು ಮಾಡೋನ್ ಮಾತ್ರ ಗೆಲ್ತಾನೆ ಅನ್ನೋ ಪರಿಸ್ಥಿತಿಗಳು ಬಂದಾಗ ಅಲ್ಲಿ ಲಾಬಿಗಳು ಜಾಸ್ತಿ ಆಗುತ್ತೆ. ಹಣವಂತರು ಅಲ್ಲಿ ಹೋಗ್ತಾರೆ, ಅವರು ಪ್ರಪಂಚ ತಮ್ಗೆ ಹೆಂಗ್ ಬೇಕೋ ಹಂಗ್ ತಿರುಗಿಸ್ಕೊಂತಾರೆ. ಸೊ ಅದರದೊಂದು ಬದಲಾವಣೆ ಮಾಡ್ಬೇಕಂತಾನೆ ನಾವ್ ಹೇಳ್ತಾ ಇರೋದು. ಆಕ್ಚುಲಿ ಜನಗಳ ಕೈಲಿ ಅಧಿಕಾರ ಇರಬೇಕು, ಯಾರ ಕೈಲಿ ಇರಬಾರ್ದು ಅಂತ. ಸೊ ಇಟ್ಸ್ ಎ ಗುಡ್ ಥಿಂಗ್. ಅದೇ ಈಗ ನಮ್ಗೆ ವ್ಯಾಕ್ಸಿನ್ ಬರುತ್ತೆ, ಸೊ ವಿ ನೀಡ್ ಟು ವೇಟ್. ಬಟ್ ಅಟ್ ದ ಸೇಮ್ ಟೈಮ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಈಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತೆ ಹೈಜಿನ್ ಮೇಂಟೈನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಇವೆರಡು ಆದ್ರೆ ಈಗ ಯುರೋಪ್ ಆಲ್ಮೋಸ್ಟ್ ಇಟ್ಸ್ ಕಮಿಂಗ್ ಬ್ಯಾಕ್ ಟು ಇಟ್ಸ್ ಓನ್ ಬ್ಯೂಟಿ. ನನ್ನ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿದ್ದೆ. ಅವರು 3 ತಿಂಗಳಿಂದ ಮನೇಲಿ ಹೌಸ್ ಅರೆಸ್ಟ್ ತರ ಇದ್ದಾರೆ. ಬಟ್ ಐ ಆಮ್ ದ ಓನ್ಲಿ ಪರ್ಸನ್ ವರ್ಕಿಂಗ್ ಫ್ರಮ್ ಲಾಸ್ಟ್ 4 months. ನಾನು ಯೂಶುವಲಿ 8 ಗಂಟೆಯಿಂದ 9 ಗಂಟೆ ವರ್ಕ್ ಮಾಡ್ತಿದ್ದೆ. ಈಗ 12 ರಿಂದ 13 ಗಂಟೆ. ನಿಮ್ಮನ್ನೊಂದು ಕ್ವಶನ್ ಕೇಳ್ಬೇಕು ನಾನು. ಪ್ಲೀಸ್ ಸರ್, ಪ್ಲೀಸ್ ಕೇಳಿ. ಈಗ ಈ ಕರೋನಾ ಅನ್ನೋದು ಕಂಪ್ಲೀಟ್ಲಿ ಏನು ಕರೋನಾ ಫ್ರೀ ವರ್ಲ್ಡ್ ಆಗತ್ತಾ ಅಥವಾ ಕರೋನಾ ಜೊತೆ ನಾವು ಬಾಳ್ಬೇಕಾಗತ್ತಾ? ಇಲ್ಲ, ಇನ್ 2-3 minutes ಕೊಟ್ಟರೆ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ 2 minutes ಅಲ್ಲಿ. ಈ ಕರೋನಾ ಬಂದಿರೋದು ಬ್ಯಾಟ್ ಇಂದ. ಮೊದಲೇ ಬ್ಯಾಟ್ ಇಂದ 2 ವೈರಸ್ ಬಂದಿತ್ತು. SARS-1 ಕರೋನಾ, SARS-1 ಮತ್ತೆ ಮರ್ಸ್ ಅಂತ 2 ಬಂದಿತ್ತು. ಅದು ಬ್ಯಾಟ್ ಇಂದಾನೆ ಜಂಪ್ ಆಗಿದ್ದು. ಇದು ಬಂದಿರೋದು ಬ್ಯಾಟ್ ಇಂದ. ಬ್ಯಾಟ್ ಅಲ್ಲಿ 5,000 ಕರೋನಾ ವೈರಸ್ ಸ್ಪೀಸಿಸ್ ಇದೆ. ಬಟ್ ಇಲ್ಲಿವರೆಗೆ ಐಡೆಂಟಿಫೈ ಆಗಿರೋದು ಒಂದು 500 ಮಾತ್ರ. ಇದು ಇದು ಸಿಕ್ಕಾಬಟ್ಟೆ ಪ್ಯಾಥೋಜೆನಿಸಿಟಿ ಇದೆ ಈ ಕರೋನಾ ವೈರಸ್ 2. ಅದಕ್ಕೋಸ್ಕರ ಇದು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಆದ್ಮೇಲೆ ಇದು ಇಂಟರ್ಮೀಡಿಯೇಟ್ ಹೋಸ್ಟ್ ಅಂತ ಇರುತ್ತೆ. ಬ್ಯಾಟ್ ಇಂದ ಡೈರೆಕ್ಟ್ ಮನುಷ್ಯರಿಗೆ ಬಂದಿಲ್ಲ, ಇದು ಮಧ್ಯದಲ್ಲಿ ಜಂಪ್ ಆಗಿ ಅಲ್ಲಿಂದ ಮನುಷ್ಯರಿಗೆ ಬಂದಿದೆ. ಸೊ ಹಂಗಾಗಿ ಇದನ್ನ ಕಂಟ್ರೋಲ್ ಮಾಡಕ್ ತುಂಬಾ ಕಷ್ಟ ಆಗ್ತಿದೆ ಈ ಕೇಸಲ್ಲಿ. ಸೊ ಇದೇ ತರ ನಾವು ವೆರಿ ಇಂಪಾರ್ಟೆಂಟ್ ಏನಂದ್ರೆ ನಮ್ದು ಫುಡ್ ಹ್ಯಾಬಿಟ್ ನ ವಾಚ್ ಮಾಡಬೇಕು. ದಿಸ್ ಈಸ್ ಓನ್ಲಿ ಬಿಕಾಸ್ ಆಫ್ ಫುಡ್ ಹ್ಯಾಬಿಟ್. ಇದು ಫುಡ್ ಹ್ಯಾಬಿಟ್ ಚೈನಾ ಮಾರ್ಕೆಟ್ ಇಂದ ಅರೈಸ್ ಆಯ್ತಲ್ಲ, ಇದು ಸೀ ಫುಡ್ ಮಾರ್ಕೆಟ್ ಇಂದ ಅರೈಸ್ ಆಗಿದ್ದು. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಫ್ಯೂಚರ್ ಅಲ್ಲಿ ಏನಂತಂದ್ರೆ ಈಗ ಆಲ್ರೆಡಿ ಚೈನಾ ಅಲ್ಲಿ ಸಿ ಮಾರ್ಕೆಟ್ ಇಸ್ ಎ ಮಾಫಿಯಾ. ಅಲ್ಲಿ ಸಿ ಮಾರ್ಕೆಟ್ ಇದೆಯಲ್ಲ, ಅಲ್ಲಿ ಬೇರೆ ಬೇರೆ ತರದ್ದು ಸಮ್ ಎಂಡೇಂಜರ್ಡ್ ಸ್ಪೀಸಿಸ್ ದೇ ಕನ್ಸ್ಯೂಮ್. ಅದು ಇಟ್ಸ್ ಎ ಮಾಫಿಯಾ. ಬಟ್ ಏನಂದ್ರೆ ಇನ್ ಫ್ಯೂಚರ್ ಅಲ್ಲಿ ವಿ ಶುಡ್ ವಾಚ್ ಔಟ್ ಫಾರ್ ಅವರ್ ಫುಡ್ ಹ್ಯಾಬಿಟ್. ಬಟ್ ಇದೇ ತರ ಬರ್ತಾ ಇರುತ್ತೆ, ಡೆಫಿನೆಟ್ಲಿ ಇಟ್ ವಿಲ್ ಕಮ್. ಇದು ಇಟ್ಸ್ ಲೈಕ್ ಎ ಜಸ್ಟ್ ಕಾಮನ್ ಫ್ಲೂ ತರನೇ ಇದು ಕರೋನಾ ವೈರಸ್ 2.
ಬಟ್ ಏನಂದ್ರೆ ಸ್ವಲ್ಪ ಇದು ಲಂಗ್ ಅಸೋಸಿಯೇಟೆಡ್ ಪ್ರಾಬ್ಲಮ್ ಜಾಸ್ತಿ ಇದೆ. ಆಲ್ಸೋ ಇಂಡಿಯನ್ಸ್ ನಮ್ ವಾಟ್ ವಿ ಫೌಂಡ್ ದಟ್ ಇಂಡಿಯನ್ಸ್ ಆರ್ ಲಿಟ್ಲ್ ಬಿಟ್ ಪ್ರೊಟೆಕ್ಟೆಡ್. ಯಾಕೆ ಅಂದ್ರೆ BCG ವ್ಯಾಕ್ಸಿನೇಷನ್ ತಗೊಂಡಿದೀವಿ ನಾವೆಲ್ಲ, ಗೊತ್ತಾ ಸರ್? ಅದು ಈ ಒಂದು ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ ಅಂದ್ರು ವಿ ನೋ ದ ಫ್ಯಾಕ್ಟ್ ದಟ್ ಇಟ್ ಈಸ್ ಕ್ರಾಸ್ ಪ್ರೊಟೆಕ್ಟಿಂಗ್ ಇಂಡಿಯನ್ಸ್ ಅಂತ ಅಂದು. ಇದು ಕ್ರಾಸ್ ಪ್ರೊಟೆಕ್ಟ್ ಮಾಡ್ತಾ ಇದೆ ಇಂಡಿಯನ್ಸ್ ನ. ಯಾಕೆ ಅಂದ್ರೆ BCG ನಾವು ತಗೊಳ್ಳೋದು ಲಂಗ್ ಅಪರ್ ಟ್ರಾಕ್ಟರಿ ಇನ್ಫೆಕ್ಷನ್ ಕಂಟ್ರೋಲ್ ಮಾಡಕ್ಕೆ. ಸೊ ಅದು ಸ್ವಲ್ಪ ಕಂಟ್ರೋಲ್ ಈಗ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ಬೇಕು ಅಂದ್ರೆ ನಾವೆಲ್ಲ ಎಕ್ಸ್ಪೋಸ್ ಆಗ್ಬೇಕಲ್ವಾ, ವೇರಿಯಸ್ ವೈರಸ್ ಗೆಲ್ಲ ಎಕ್ಸ್ಪೋಸ್ ಆಗಿ ಕಲ್ತ್ಕೊಬೇಕಲ್ವಾ ಮನುಷ್ಯ. ಕರೆಕ್ಟ್. ಅದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಎಕ್ಸ್ಪೋಜರ್ ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತಾರೆ, ಕಮ್ಯುನಿಟಿ ಇಮ್ಯುನಿಟಿ. ಅಂದ್ರೆ 70% ಪಾಪ್ಯುಲೇಷನ್ಗೆ ಈ ಡಿಸೀಸ್ ಬಂದ್ಬಿಟ್ರೆ ಅದು ಸ್ಪ್ರೆಡ್ ಆಗಲ್ಲ, ಇನ್ನ ಎಲ್ಲೂ ಸ್ಪ್ರೆಡ್ ಆಗಲ್ಲ, ಅದಲ್ಲೇ ಸತ್ತೋಗ್ಬಿಡುತ್ತೆ ವೈರಸ್. ಬಟ್ ಅದ್ರಲ್ಲಿ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಏನಂದ್ರೆ 70% ಜನಕ್ಕೆ ಟ್ರಾನ್ಸ್ಮಿಟ್ ಆಗೋದ್ರೊಳಗಡೆ 20% ಜನ ಸಾಯ್ತಾರೆ ಅಷ್ಟರಲ್ಲಿ. ಸೊ ಅದೊಂದು ಪ್ರಾಬ್ಲಮ್. ಹರ್ಡ್ ಇಮ್ಯುನಿಟಿ ಇಸ್ ನಾಟ್ ಎ ಸೊಲ್ಯೂಷನ್ ಆಕ್ಚುಲಿ. UK ಅದೊಂದು ಕಾನ್ಸೆಪ್ಟ್ ದೇ ಪ್ರಪೋಸ್ಡ್ ಫಸ್ಟ್. ಯಾಕಂದ್ರೆ ಅಂದ್ರೆ ಅದಕ್ಕೆ ಹೇಳಿದ್ದು ನಮ್ಮ ಕಂಟ್ರಿಗಳದ್ದು ಹೆಲ್ತ್ ಕೇರ್ ಯೋಗ್ಯತೆ ಅಲ್ಲಿ ಗೊತ್ತಾಯ್ತು. ನಮ್ಗೆ ಅಷ್ಟು ಜನ ಟ್ರೀಟ್ ಮಾಡಕ್ ಆಗಲ್ಲ ಅಂದ್ರೆ ಎಲ್ಲರೂ ಬಾವಿ ಬಿದ್ಬಿಡಿ, ಯಾರಿಗೆ ಸ್ವಿಮ್ ಮಾಡಕ್ಕಾಗುತ್ತೆ ಅವರು ಬನ್ನಿ ಮೇಲ್ಗಡೆ ಅಂತ, ಆ ತರ ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ರು. ಬಟ್ ಇಟ್ಸ್ ನಾಟ್ ಎ ಸೊಲ್ಯೂಷನ್ ಆಕ್ಚುಲಿ. ಓಕೆ ಸರ್, ಡಾಕ್ಟ್ರೆ ಅದು ದೊಡ್ಡ ಟಾಪಿಕ್ ಮಾತಾಡೋದು. ಈಗ ಇನ್ನೂ ತುಂಬಾ ಕ್ವಶನ್ಸ್ ಕೇಳ್ತಾ ಇದಾರೆ. ಈಗ ನಾವು ಓವರ್ ಟು ಶ್ರೀನಿ, ಆಸ್ಟ್ರೇಲಿಯಾ. ತುಂಬಾ ಥ್ಯಾಂಕ್ಸ್ ಮತ್ತೆ ಮಹದೇಶ್ ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಇಟ್ಸ್ ಅ ಗುಡ್ ಇನ್ಫಾರ್ಮೇಶನ್ ಫಾರ್ ಆಲ್ ಆಫ್ ಅಸ್. ಥ್ಯಾಂಕ್ ಯು. ನಮಸ್ಕಾರ, ಶ್ರೀನಿವಾಸ್ ಅಂತ. ನಮಸ್ಕಾರ ಶ್ರೀನಿವಾಸ್, ನಮಸ್ಕಾರ. ಹೇಗಿದ್ದೀರಾ? ಸಾರಿ, ಎಲ್ಲ ಆರಾಮ್ ಸರ್. ನನ್ನ ಕಡೆಯಿಂದ ಮೊದಲನೇದಾಗಿ ಕ್ಷಮೆ ಇರ್ಲಿ, ಕೆಲವೊಂದು ತಾಂತ್ರಿಕ ದೋಷಗಳಿಂದ ನಾನು ಇದನ್ನ ಪ್ಲೇ ಮಾಡ್ಲಿಕ್ಕೆ ಆಗ್ಲಿಲ್ಲ, ಕ್ಷಮೆ ಇರ್ಲಿ. ಇವಾಗ ಆಸ್ಟ್ರೇಲಿಯಾದಿಂದ ಕೆಲವೊಬ್ರು ನಿಮ್ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಅದರಲ್ಲಿ ಮೊದಲಿಗೆ ಸತೀಶ್ ಭದ್ರಣ್ಣ ಅವರು ನಿಮ್ ಹತ್ರ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದಾರೆ ಸರ್. ದಯವಿಟ್ಟು ಅವ್ರ ಹತ್ರ ಮಾತಾಡಿ, ಅವ್ರದ್ದು ಕ್ವಶನ್ ಇದೆ. ನಮಸ್ಕಾರ ಸರ್, ಉಪ್ಪಿ ಸರ್. ನಮಸ್ಕಾರ. ಮೊದಲನೇದಾಗಿ 25ನೇ ವರ್ಷದ ಹೋಮ್ ಚಿತ್ರದ ಆನಿವರ್ಸರಿ ತಮಗೆ ಕಂಗ್ರಾಚುಲೇಷನ್ ಪೂರ ಹೋಮ್ ಟೀಮ್ಗೆ. ಥ್ಯಾಂಕ್ ಯು ಸರ್. ನಾವು ನಮ್ಮ ಫ್ರೆಂಡ್ ಇದಾರೆ ಮಲ್ಲಿಕಾರ್ಜುನ್ ಅಂತ, ಅವ್ರೊಂದು ಕ್ವಶನ್ ಕೇಳ್ತಾರೆ. ನಮಸ್ಕಾರ ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಹೇಗಿದ್ದೀರಾ ತಾವು? ಚೆನ್ನಾಗಿದ್ದೀನಿ ಸರ್. ಸರ್, ಒಂದ್ ಕ್ವಶನ್ ನಿಮ್ಗೆ ಏನು ಅಂದ್ರೆ, ಈ ಓಂ ಚಿತ್ರ ಮಾಡಿದಾಗ ನೀವೇ ಆ ಮೂವಿಲಿ ಆಕ್ಟ್ ಮಾಡ್ಬೇಕಂತ ನಿಮ್ಗೆ ಯಾವಾಗಾರ ಅನಿಸ್ತಾ ಶಿವರಾಜ್ ಕುಮಾರ್ ಬಂದು? ಇಲ್ಲ ಸರ್, ನನಗೆ ಓಂ ನಮ ಶಿವಾಯ ಅಂತ ಅದು ಶಿವಣ್ಣಂಗೆ ಮಾಡಿದ. ಶಿವಣ್ಣನ್ ಬಿಟ್ರೆ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಅದು ನಮ್ ತಲೆಯಲ್ಲೂ ಕಲ್ಪನೆನೂ ಬಂದಿರ್ಲಿಲ್ಲ ಅದು. ಯಾಕಂದ್ರೆ ಶಿವಣ್ಣ ಒಂದ್ಸತಿ ಹೀರೋ ಅಂದ್ರ ಮೇಲೆ ಆ ಸಬ್ಜೆಕ್ಟ್ ನ ಕಂಪ್ಲೀಟ್ ಶಿವಣ್ಣ ಅವ್ರಿಗೋಸ್ಕರನೇ ಆಮೇಲೆ ಕಂಪ್ಲೀಟ್ ನ ಬದಲಾವಣೆ ಮಾಡ್ಕೊಂಡು ಮಾಡಿದ್ದ ಅದನ್ನ. ಆಮೇಲೆ ಅವ್ರಿಗಿಂತ ಬೆಟರ್ ವ್ಯಕ್ತಿನೇ ಇಲ್ಲ ಆ ಪಿಕ್ಚರ್ಗೆ, ನನ್ನ ಪ್ರಕಾರ ಬೆಟರ್ ಹೀರೋ ಇಲ್ಲ. ಸರ್, ಈಗ ನೀವು ಓಂ 2 ಮಾಡಿದ್ರೆ ನೀವೇ ಇದಾಗ್ತೀರಾ ಸರ್, ಆಕ್ಟ್ ಮಾಡಿ ಡೈರೆಕ್ಟ್ ಮಾಡ್ತೀರಾ? ಓಂ ಅಂತ ಬಂದ್ಮೇಲೆ ಅಲ್ಲಿ ಶಿವ ಇರ್ಲೇಬೇಕು, ಶಿವಣ್ಣ ಇರ್ಲೇಬೇಕಲ್ಲಿ. ಓಂ ನಮ ಶಿವ ಹೇಳ್ಬಿಟ್ನಲ್ಲ. ಬಟ್ ಓಂ 2 ಮಾಡ್ತೀರಾ? ನೋಡೋಣ ಸರ್, ಆತರ ಒಂದು ಸಬ್ಜೆಕ್ಟ್ ಸಿಗ್ಬೇಕು, ನೋಡೋಣ. ಆತರ ಯಾವ್ದಾರ ಸಬ್ಜೆಕ್ಟ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಕ್ವಶನ್. ಸರ್, ಮತ್ತೆ ನಿಮ್ಮಲ್ಲಿ ಇನ್ನೊಂದು ವಿನಂತಿ. ನಮ್ಮ ಇವಾಗ ಜನ ಜಾಸ್ತಿ ವೇಟ್ ಮಾಡ್ತಾ ಇದಾರೆ, ನೀವು ಪರ್ಮಿಷನ್ ಕೊಟ್ರೆ ಇನ್ನೂ ಎಷ್ಟೋ ಜನ ಕ್ವಶನ್ ಕೇಳ್ಬೇಕು ಅಂತಿದ್ದಾರೆ. ಸ್ವಲ್ಪ ಟೈಮ್ ಇದಾಗುತ್ತೆ, ದಯವಿಟ್ಟು. ಓಕೆ ಸರ್, ಖಂಡಿತ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ನೆಕ್ಸ್ಟ್ ಕ್ವಶನ್ ಬಂದು ಜರಾನ್ ಪರ್ತಿಂದ ಅವ್ರ ಕ್ವಶನ್ ಕೇಳ್ತಾ ಇದ್ದಾರೆ ಸರ್ ನಿಮ್ಮನ್ನ. ಸರ್ ನಮಸ್ಕಾರ. ನಮಸ್ಕಾರ. ಕೇಳಿಸ್ತಾ ಇದೆಯಾ? ನಮಸ್ಕಾರ, ಹೇಳಿ ಸರ್. ನಾನ್ ನಿಮ್ಮ ಹತ್ರ ಮಾತಾಡಿದೀನಿ ಆಕ್ಚುಲಿ, ಉಪ್ಪಿಟ್ಟು ಫಿಲಂ ರಿಲೀಸ್ ಟೈಮ್ ಅಲ್ಲಿ ಶ್ರೀನಿವಾಸ್ ಜೊತೆ ಮೋಸ್ಟ್ಲಿ. ಓಕೆ ಸರ್, ನನ್ನ ಕ್ವಶನ್ ಏನಂದ್ರೆ, ಈಗ ಪ್ರಜಾಕೀಯ ರೂಲಿಂಗ್ ಪಾರ್ಟಿಗೆ ಅಂತ ಬಂದಾಗ ಒಂದು ನಾರ್ಮಲ್ ಒಂದು ಕಾಮನ್ ಮ್ಯಾನು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡ್ತಾನೆ, ಆ ಪ್ರಾಜೆಕ್ಟ್ಸ್ ಬಂದ್ಬಿಟ್ಟು ಲೋಕಲ್ MLA MPs ಅವ್ರ ಹತ್ರ ರೀಚ್ ಮಾಡಿ ಅದು ಸಕ್ಸಸ್ ಆಗಲ್ಲ, ಅವ್ರ ಅದ್ರ ಪಾಸಿಟಿವ್ ಏನು ಬರ್ಲಿಲ್ಲ, ಅದು ನಿಮ್ಮ ಹತ್ರಕ್ಕೆ ಬರ್ಬೇಕಂದ್ರೆ ಅದು ಯಾವ ತರ ಸರ್? ಸರ್, ನಿಮ್ಮ ಪ್ರಶ್ನೆನ ಇನ್ನೊಂದ್ ಸ್ವಲ್ಪ ಜೋರಾಗಿ ಕೇಳಿ, ಕ್ಲಿಯರ್ ಆಗಿರ್ಲಿ ನಿಮ್ ವಾಯ್ಸು. ಹೇಳಿ ಸರ್. ಏನಿಲ್ಲ, ಇವಾಗ ನಿಮ್ ಪಾರ್ಟಿ ರೂಲಿಂಗ್ ಬಂದಾಗ ಸೊ ಎನಿ ಚಿಕ್ಕ ಪ್ರಾಜೆಕ್ಟ್ ಆಗ್ಲಿ ಏನಾದ್ರೂ ಇರ್ಲಿ, ಆ ಪ್ರಾಜೆಕ್ಟ್ ಬಂದ್ಬಿಟ್ಟು ಏನೋ ಒಂದು ಕಾಮನ್ ಮ್ಯಾನ್ ಪ್ರಾಜೆಕ್ಟ್ ಒಂದು ಹೈಯರ್ ಅಫಿಷಿಯಲ್ ಹೋಗ್ಬೇಕಂದ್ರೆ ಸರ್ಟನ್ ರೂಲ್ಸ್ ಇರುತ್ತೆ. ಸೊ ಮೇ ಬಿ MP MLAs ಅದೆಲ್ಲ
ಅದರಲ್ಲಿ ಸಕ್ಸೀಸ್ ಆಗದೆ ಒಂದು ನಾನ್ ನಿಮ್ಮ ಹತ್ರನೇ ಮಾತಾಡ್ಬೇಕು ಅಥವಾ ಈ ಪ್ರಾಜೆಕ್ಟ್ ಇಲ್ಲೇ ಹೋಗ್ಬೇಕಂದ್ರೆ ಸೊ ಹೌ ವಿಲ್ ದ ಕಾಮನ್ ಮ್ಯಾನ್ ಕ್ಯಾನ್ ರೀಚ್? ಅಲ್ಲ, ನಾವು ಹೇಳ್ತಿರೋದೇ ಅದು ಏನಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಒಬ್ಬ ಕಾರ್ಪೊರೇಟರ್ ಆದವನು ವಾರ್ಡ್ ಕನೆಕ್ಟಿವಿಟಿ ಇಟ್ಕೊಂಡಿರ್ಬೇಕು. ಒಬ್ಬ MLA ಆದವನು ಕಂಪ್ಲೀಟ್ ಕಾನ್ಸ್ಟಿಟ್ಯೂಯನ್ಸಿಲಿ ಹಲವಾರು, ನಾವು ಅದಕ್ಕೊಂದು SOP ಇದೇ ಮಾಡಿದೀವಿ ನೋಡಿ, ಅದು ವಿಡಿಯೋ ಇದೆ ನಮ್ಮ www.prajakya.org. ಒಂದ್ಸತಿ ನೋಡಿದ್ರೆ ನೀವು ಅದ್ರೊಂದು ವಿಡಿಯೋನೇ ಮಾಡಿದೀನಿ, ನಾನೇ ಮಾತಾಡಿದೀನಿ ಅದರಲ್ಲಿ. ಹೇಗೆ ಫಸ್ಟ್ ಕನೆಕ್ಟಿವಿಟಿ ತಗೊಬೇಕು, ಹೇಗೆ ಜನಗಳಿಂದ ಇನ್ಪುಟ್ಸ್ ತಗೊಬೇಕು, ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ರಿಪೋರ್ಟ್ ಕೊಡಬೇಕು, ಆಮೇಲೆ ಆರ್ಟ್ ಆಫ್ ಗವರ್ನೆನ್ಸ್ ಅಂತ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಹೆಂಗ್ ತರಬೇಕು ಯೂಸಿಂಗ್ ಟೆಕ್ನಾಲಜಿ. ಸೊ ಎಲ್ಲವನ್ನೂ ಅದ್ರಲ್ಲಿ ಹೇಳಿದೀವಿ, ನೋಡಿ ಒಂದ್ಸತಿ ದಯವಿಟ್ಟು. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸರ್. ಸರ್, ನಮ್ಮ ಮುಂದಿನ ಪ್ರಶ್ನೆ ಮೆಲ್ಬೋರ್ನ್ ಕನ್ನಡ ಸಂಘದ ಪದಾಧಿಕಾರಿಗಳಾದ ಶ್ರೀನಿವಾಸ್ ಶರ್ಮಾ ಅವರಿಂದ. ನಮಸ್ಕಾರ ಶರ್ಮಾ ಅವರಿಗೆ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ತಾವೇ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ನಂದು ಹೆಚ್ಚಿಗೆ ಪ್ರಶ್ನೆ ಇರಲ್ಲ, ಯಾಕೆಂದ್ರೆ ಸುಮಾರು ಅಭಿಮಾನಿಗಳು ಕಾಯ್ತಾ ಇದಾರೆ. ಆದ್ರಿಂದ ನನ್ನ ಪ್ರಶ್ನೆ ಒಂದೇ, ಏನಂದ್ರೆ ನೀವು ಯಾವಾಗ ಪೂರ್ಣ ಪ್ರಮಾಣದ ರಾಜಕೀಯಕ್ಕೆ ಬರ್ತೀರಾ? ಅದೊಂದೇ ನನ್ನ ಪ್ರಶ್ನೆ. ಇಲ್ಲ ರಾಜಕೀಯ ಆಯ್ತು, ರಾಜಕೀಯ ಅಲ್ಲ. ನೋಡಿ, ನಮ್ ಮನ್ಸಲ್ಲಿ ರಾಜಕೀಯನೇ ತೆಗೆದಕ್ಕಾಗಿಲ್ಲ. ನಾವು ರಾಜರಿಗೆ ಅಡಿಕ್ಟ್ ಆಗ್ಬಿಟ್ಟಿದೀವಿ. ನಮ್ಗೆ ಯಾರೋ ಒಬ್ಬ ನಾಯಕ ಬೇಕು, ಒಬ್ಬ ರಾಜ ಬೇಕು, ನಮ್ಮನ್ ಬಂದ್ ಬುದ್ಧಾರ ಮಾಡ್ಬಿಡ್ಬೇಕು ಅವನು. ಹೆಂಗ್ ಸಾಧ್ಯ ಹೇಳಿ? ಅದೊಂದೇ ಪ್ರಶ್ನೆ ನಂದು. ಆದಷ್ಟು ಬೇಗ ಯಾವ್ದಾರ ಒಂದು ರೂಪದಲ್ಲಿ ನೀವು ನಾಯಕರಾದ್ರೆ ನಮ್ಗೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಕೇಳ್ತಿರೋದು, ನೀವೆಲ್ಲ ಬನ್ನಿ ನಿಂತ್ಕೊಳ್ಳಿ ಎಲೆಕ್ಷನ್ಗೆ, ಒಂದು ಇದೇ ತರ ಕೆಲಸ ಮಾಡಿ, ಅಥವಾ ಯಾರು ನಿಂತ್ಕೊಂತಾರ ಅವ್ರಿಗೆ ಎನ್ಕರೇಜ್ ಮಾಡಿ, ಕೆಲಸಗಾರ ಇಟ್ಕೊಳ್ಳಿ, ನಮಗ್ ನಾಯಕರು ಬೇಡ ಸೇವಕರು ಬೇಡ ಅಂತ ಹೇಳ್ತಾ ಇರೋದು ನಾನು. ಸತ್ಯ, ನಿಮ್ ಮಾತು ಸತ್ಯ, ನಾವು ಒಪ್ಕೊಂತೀವಿ. ಆದ್ರೆ ಈ ಶತಮಾನದಲ್ಲಿ ಇದು ಸಾಧ್ಯನಾ ಅಂತ ಒಂದ್ಸಲ ಯೋಚನೆ ಆಗುತ್ತೆ. ಈ ಶತಮಾನನೇ ಏನೇನೋ ಬದಲಾವಣೆ ಆಗಿದೆ, ಅದು ಸಾಧ್ಯ ಇಲ್ವಾ? ಆಗುತ್ತೆ. ನೀವು ಮುಂದೆ ನಿಂತ್ಕೊಳ್ಳಿ ಸರ್, ನಾವೆಲ್ಲ ಬಂದ್ ಮಾಡ್ತೀವಿ. ನೀವ್ ಮುಂದೆ ನಿಂತ್ಕೊಬೇಕು. ಇದ್ರಲ್ಲಿ ರಾಜಕೀಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾನ್ ಮುಂದೆ ನಿಂತ್ಕೊಂತೀನಿ, ನೀವೆಲ್ಲ ಹಿಂದೆ ಬನ್ನಿ ಅಂತಾರೆ. ಪ್ರಜಾಕೀಯದಲ್ಲಿ ನೀವೆಲ್ಲ ಮುಂದೆ ಬನ್ನಿ, ನಾನು ಹಿಂದೆ ಇರ್ತೀನಿ ಅಂತ ಹೇಳ್ತೀನಿ. ಸತ್ಯ, ಒಳ್ಳೆ ಮಾತದು. ಯಾರು ಮಾತಾಡಿಲ್ಲ ಈ ರೀತಿ, ನೀವೊಬ್ರೆ. ಸೊ ಹಾಗಾಗಿ ಧನ್ಯವಾದಗಳು. ಬೇರೆಯವ್ರಿಗೆ ಅವಕಾಶ ಕೊಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಮುಂದಿನ ಪ್ರಶ್ನೆ ಪ್ರೀತಮ್ ಕೃಷ್ಣ ಅವರಿಂದ, ಕ್ವೀನ್ಸ್ಲ್ಯಾಂಡ್. ನಮಸ್ಕಾರ, ನನ್ನ ಹೆಸರು ಪ್ರೀತಮ್ ಅಂತ, ಗೋಲ್ಡ್ ಕೋಸ್ಟ್ ಇಂದ. ರೀಸೆಂಟ್ ಆಗಿ ಗೋಲ್ಡ್ ಕೋಸ್ಟ್ ವಿಸಿಟ್ ಮಾಡಿದ್ರಿ ಫ್ಯಾಮಿಲಿ ಸಮೇತ. ನಿಮ್ ಭೇಟಿ ಮಾಡೋದು ಮಿಸ್ ಇಂಡಿಯಲ್ಲಿ ಇದ್ದೆ. ಥ್ಯಾಂಕ್ ಯು, ಹೇಳಿ ಸರ್. ನನ್ನ ಪ್ರಶ್ನೆ ಏನಂದ್ರೆ, ಕನ್ನಡ ಮೂವೀಸ್ ಬಗ್ಗೆ. ಇವಾಗ ಎಲ್ಲಾ ಮೂವೀಸು ಆನ್ಲೈನ್ OTT ರಿಲೀಸ್ ಮಾಡಕ್ಕೆ ರೆಡಿ ಆಗ್ತಿದ್ದಾರೆ. ಥಿಯೇಟರ್ಸ್ ಮತ್ತೆ ಪ್ರೊಡ್ಯೂಸರ್ಸ್ ಎಲ್ಲ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗ್ತಿದೆ. ಇದೇ ತರ ಮುಂದೇನು ಕೋವಿಡ್ ಕಂಟಿನ್ಯೂ ಆದ್ರೆ ಕನ್ನಡ ಮೂವೀಸ್ ಎಲ್ಲ OTT ಬರುತ್ತಾ, ಇಲ್ಲ ಬಿಗ್ ಸೂಪರ್ ಸ್ಟಾರ್ಸ್ ಮೂವೀಸ್ ಓಲ್ಡ್ ಆಗಿರುತ್ತಾ, ಇನ್ನ ಲೋ ಬಜೆಟ್ ಮೂವೀಸ್ ಮಾತ್ರ OTT ಬರುತ್ತಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅದೇ, ಈ ಚೇಂಜ್ ಓವರ್ ಟೈಮ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಸಡನ್ ಯಾವ್ದು ಚೇಂಜ್ ಆಗಲ್ಲ, ಎಲ್ಲವೂ ಇಟ್ ಟೇಕ್ಸ್ ಟೈಮ್. ಈಗ ಆಗಿರೋ ಇದಕ್ಕೆ ಏನಂದ್ರೆ ಥಿಯೇಟರ್ ಕಂಪ್ಲೀಟ್ಲಿ ಇದಾಗ್ಬಿಡುತ್ತೆ ಅಂತಲ್ಲ, ಇಟ್ ಟೇಕ್ ಸಮ್ ಟೈಮ್. ಆಕ್ಚುಲಿ ಥಿಯೇಟರ್ ಇರುತ್ತೆ, OTT ಇರುತ್ತೆ. ಈಗ ಆಲ್ರೆಡಿ ಆಗಿದೆ. ಈಗ ಹೆಂಗಂದ್ರೆ ನಮ್ಗೆಲ್ಲ ಫಸ್ಟ್ ಎಲ್ಲ ನೀವೇ ಕೇಳಿರ್ಬೋದು, ಸಿಲ್ವರ್ ಜೂಬ್ಲಿ 25 ವಾರ 50 ವಾರ ಓಡ್ತಿದ್ ಸಿನಿಮಾಗಳು ಈಗ 2 ವಾರದಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಬಿಡುತ್ತೆ ಥಿಯೇಟರ್ಗಳಲ್ಲಿ. ಯಾಕಂದ್ರೆ ಅಷ್ಟೊಂದು ಜಾಸ್ತಿ ಥಿಯೇಟರ್ಗಳಾಗಿದ್ದಾವೆ. ಆಮೇಲೆ ಅದು 2 ವಾರ ಆಗ್ತಿದ್ದಂಗೆ 50 ದಿನಕ್ಕೆ OTT ಪ್ಲಾಟ್ಫಾರ್ಮ್ ಅಲ್ಲೂ ಬಂದ್ಬಿಡ್ತಾ ಇದೆ ಇವಾಗಲೇ. ಸೊ ಇನ್ ಮುಂದೆ ಎಲ್ಲ ಸ್ವಲ್ಪ ಇದಾದ ಅಂದ್ರೆ ಕೆಲವು ಸಿನಿಮಾಗಳು ಡೈರೆಕ್ಟ್ ಆಗಿ OTT ರಿಲೀಸ್ ಮಾಡ್ಬೋದು, ಕೆಲವು ಸಿನಿಮಾಗಳು ಥಿಯೇಟರ್ ಮಾಡಿದ್ರೇನೆ ಅವ್ರಿಗೆ ಇದಾಗೋದು ಅಂತ ಥಿಯೇಟರ್ ಕಾಯ್ಬೋದು. ಆತರ ಒಂದಷ್ಟು ಬದಲಾವಣೆಗಳಾಗತ್ತೆ. ಆಮೇಲೆ ನಿಮ್ದು ಯಾವ್ದಾನ ಫಿಲಮ್ ರೆಡಿ ಟು ರಿಲೀಸ್ ಇದೆಯಾ ಸರ್? ಅಕಸ್ಮಾತ್ ರಿಲೀಸ್ ರೆಡಿ ಇದ್ರೆ OTT ಬಿಡಕ್ಕೆ ನೀವು ಇಷ್ಟ ಪಡ್ತೀರಾ, ಇಲ್ಲ ಯು ವಿಲ್ ವೇಟ್ ಫಾರ್ ದ ಆಡಿಯನ್ಸ್ ಟು ವಾಚ್ ದ ಥಿಯೇಟರ್? ನೋಡೋಣ, ಯಾಕಂದ್ರೆ ಪ್ರೊಡ್ಯೂಸರ್ ಬಹಳ ಮುಖ್ಯ ಅದ್ರಲ್ಲಿ. ಯಾಕಂದ್ರೆ ಹಣ ಹೂಡಿರೋರು, ಅವ್ರಿಗೆ ಎಷ್ಟು ಹಣ ಬರುತ್ತೆ ಅದೆಲ್ಲ ನೋಡ್ಬೇಕಲ್ವಾ. ಸೊ ಆಗ್ಬೋದು, ನೋಡೋಣ. ಥ್ಯಾಂಕ್ ಯು ಪ್ರೀತಮ್ ಕೃಷ್ಣ ಅವ್ರಿಗೆ. ಥ್ಯಾಂಕ್ ಯು. ನಮ್ಮ ಮುಂದಿನ ಪ್ರಶ್ನೆ ಕಾರ್ತಿಕ್ ಪತ್ತರ್, ಲೋಲ್ಬಾಗ್ ಟೀಮ್ ನಿಂದ. ನಮಸ್ಕಾರ ಸರ್, ಕೇಳಿಸ್ತಾ ಇದೆ? ನಮಸ್ಕಾರ. ಕಾರ್ತಿಕ್ ಅವರು ಸ್ವಲ್ಪ ಜೋರಾಗಿ ಮಾತಾಡ್ಬೇಕು.
ನಿಮ್ಮ ವಾಯ್ಸ್ ತುಂಬಾ ಕಡಿಮೆ ಇದೆ. ನಮಸ್ಕಾರ ಸರ್, ನಾನು ಕಾರ್ತಿಕ್ ಪತ್ತಾರ್ ಅಂತ. ನಾನು ಎಲ್ಲಿಂದ ಈ ಕನೆಕ್ಟ್ ಆಗಿದ್ದೀನಿ ಅಂತ ಓಕೆ, ನಾನು ಹಲೋ ಇವಾಗ ಕೇಳಿಸ್ತಾ ಇದೆಯಲ್ಲ ಸರ್ ಕರೆಕ್ಟ್ ಆಗಿ? ಓಕೆ ಸರ್, ಏನಂದ್ರೆ ನಾನು ಎಲ್ಲಿಂದ ಕಾಲ್ ಮಾಡಿದೀನಿ ಅಂತ ಗೊತ್ತಾರೆ, ಒಂದ್ ಸ್ವಲ್ಪ ಶಾಕ್ ಆಗ್ತೀರಾ ನೀವು. ಯಾಕಂದ್ರೆ ನಾವು ಸೂರ್ಯನ್ ತುಂಬಾ ಹತ್ರದ ಪ್ರದೇಶದಿಂದ ಕಾಲ್ ಮಾಡ್ತಾ ಇದೀನಿ, ಅಂದ್ರೆ ಗುಲ್ಬರ್ಗ. ಇಲ್ಲಿ ಗೊತ್ತು ನಾವೆಲ್ಲ ಫುಲ್ ಬಾರ್ಬಿಕ್ಯೂ ಆಗ್ಬಿಟ್ಟಿದೀವಿ ಇವಾಗ. 45, 46, 47 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇಲ್ಲಿ. ಸೊ ನಾನೊಬ್ಬ ಕನ್ನಡ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಸರ್. ನನ್ ಪ್ರಶ್ನೆ ಏನಂದ್ರೆ, ನೀವು ಕಾಶಿ ಸರ್ ಜೊತೆ ಸೇರಿ ಸಿನಿಮಾ ಮಾಡಕ್ ಟ್ರೈ ಮಾಡಿದಾಗ ಏನಂದ್ರೆ ಆಫ್ ದ ಬೀಟ್ ಫಿಲಮ್ ನ ನೀವು ಜಾಸ್ತಿ ಮಾಡಿದ್ರಿ, ಮೇನ್ ಸ್ಟ್ರೀಮ್ ಅಲ್ಲ. ಅಂದ್ರೆ ಸಮಾಜದಲ್ಲಿರೋ ಏನಾದ್ರು ಒಂದು ಫ್ಲಾ ನ ಎತ್ತಿ ಹಿಡಿದು ಅದ್ರ ಬಗ್ಗೆ ನೀವು ಸಬ್ಜೆಕ್ಟ್ ನ ಮಾಡಿ ಸಿನಿಮಾ ಮಾಡಿದ್ರಿ. ಅವಾಗ ಜನ ಅದನ್ನ ಸಡನ್ ಆಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಒಂದಿಷ್ಟು ಜನ ಅದಕ್ಕೆ ಆಪೋಸ್ ಮಾಡೋದಕ್ಕೆ ಬಂದ್ಬಿಡ್ತಾರೆ. ಸೊ ಆಪೋಸ್ ಮಾಡಕ್ ಬಂದು ಏನಂದ್ರೆ ಹೇಟ್ರೆಡ್ನೆಸ್ ಸ್ಪ್ರೆಡ್ ಆಗ ಸ್ಟಾರ್ಟ್ ಆಗುತ್ತೆ. ನಾವು ಇವಾಗ ಸ್ಟ್ಯಾಂಡ್ ಅಪ್ ಕಾಮಿಡಿಲಿ ಏನಂದ್ರೆ ಒಂದಿಷ್ಟು ಸಬ್ಜೆಕ್ಟ್ ನ ಚೂಸ್ ಮಾಡಿರ್ತೀವಿ, ಅದರಿಂದ ಇಷ್ಟಪಡೋರ್ಗಿನ ಅಫೆಂಡ್ ಆಗೋರು ಜಾಸ್ತಿ ಆಗ್ತಿದ್ದಾರೆ. ಅಂದ್ರೆ ಇವಾಗ ಒಂದ್ ಕಡೆ ರೋಡ್ ಸರಿ ಇಲ್ಲ ಅಂದ್ರೆ ನಾವು ಅದನ್ನ ಒಂದು ಫನ್ನಿ ವೇಲಿ ಸಟೈರ್ ಆಗಿ ಸರ್ಕಾಸ್ಟಿಕ್ ಆಗಿ ಹೇಳ್ತೀವಿ, ಅದನ್ನ ಜನ ಕರೆಕ್ಟ್ ಆಗಿ ಅದ ಹಾಸ್ಯಪ್ಪ ಅದನ್ನ ತಿದ್ಬೇಕು ಅಂತ ತಗೊಳಲ್ಲ, ಅದರಿಂದ ಅಫೆಂಡ್ ಆಗೋರೇ ಜಾಸ್ತಿ. ಸೊ ಇವ್ರ ಜೊತೆ ಎಲ್ಲ ಹ್ಯಾಗ್ ಡೀಲ್ ಮಾಡ್ಬೇಕು ಸರ್? ಯಾಕಂದ್ರೆ ಅವ್ರ ಒಂಥರ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ಬಿಡ್ತಾರೆ, ಅವ್ರ ಜೊತೆ ಎಲ್ಲ ಹ್ಯಾಗ್ ಡೀಲ್ ಮಾಡ್ಬೇಕು? ಇಲ್ಲ, ಇಂಥ ವಿಷಯ ನೀವು ಕಾಮಿಡಿಯಾಗಿ ಹೇಳ್ಬೇಕು, ಸೀರಿಯಸ್ ಆಗಿ ಹೇಳ್ಬೇಕು. ನೀವು ರೋಡ್ ಸರಿ ಇಲ್ಲ ಅಂತ ಏನಂದ್ರೆ ಎಲ್ಲ ಕಲಾವಿದರಲ್ಲೂ ಲೈಫಲ್ಲಿ ಏನಂದ್ರೆ ಫಸ್ಟ್ ಅವಮಾನ, ಆಮೇಲೆ ಅನುಮಾನ, ಆಮೇಲೆ ಸನ್ಮಾನ. ಒಂದೇ ಸತಿ ಸನ್ಮಾನ ಸಿಗಲ್ಲ. ಇದು ಎಲ್ಲಾರ ಜೀವನದಲ್ಲೂ ಆಗಿರುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಯಾರನ್ನೂ ಅಕ್ಸೆಪ್ಟ್ ಮಾಡಲ್ಲ, ಹೋಗ್ತಾ ಹೋಗ್ತಾ ಸ್ವಲ್ಪ ಡೌಟ್ ಅಲ್ಲಿ ನೋಡ್ತಾರೆ, ಆಮೇಲೆ ಕನ್ವಿನ್ಸ್ ಆದ್ರ ಮೇಲೆ ನಿಮ್ಗೆ ಪುರಸ್ಕಾರ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಹಾಗಾದ್ರೆ ಏನ್ ಡಿಮೋಟಿವೇಟ್ ಆಗೋದು, ಡಿಮೋರಲೈಸ್ ಆಗೋದು? ಯಾಕಂದ್ರೆ ಜನರಿಗೆ ಏನ್ ಬೇಕು ಅದನ್ನ ಕೊಡ್ಬೇಕು, ಅಥವಾ ನಾವು ಯಾವ್ದು ಬೆಸ್ಟ್ ಇದೀವೋ ಅದನ್ನ ಕೊಡ್ಬೇಕು ಅನ್ನೋದ್ರಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ ಸರ್ ಇವಾಗ. ಅಂದ್ರೆ ಜನ ಏನ್ ಕೇಳ್ತಾರೆ, ನೀವು ತುಂಬಾ ಎಲ್ಲರೂ ಪ್ಲೀಸಿಂಗ್ ಆಗಿರಿ ಅಂತ. ಇಲ್ಲ ಕೇಳಿ, ಯಾವತ್ತು ಜನನ ನಿಮ್ಮನ್ನ ಬೇರೆ ಬೇರೆ ಮಾಡ್ಕೊಂಬೇಡಿ. ನೀವು ಜನನೇ, ನಾನು ಜನನೇ. ನೀವು ಯಾವ್ದನ್ನ ಇಷ್ಟಪಟ್ಟು ಮಾಡ್ತೀರೋ ಅದು ಎಲ್ರಿಗೂ ಇಷ್ಟ ಆಗೇ ಆಗತ್ತೆ. ಇಲ್ಲ ಅಂದ್ರೆ ನಮಗ್ ಕಷ್ಟ ಆಗ್ಬಿಡುತ್ತೆ. ನಮ್ಗೆ ಇಷ್ಟ ಆಗದಿರೋ ಕೆಲಸ ನಾವು ಮಾಡಕ್ ನಮಗ್ ಕಷ್ಟ ಆಗ್ಬಿಟ್ರೆ ನೋಡೋರ್ಗು ಕಷ್ಟ ಆಗ್ಬಿಡುತ್ತೆ ಅದು. ಸೊ ಇಷ್ಟಪಟ್ಟು ಮಾಡೋದನ್ನ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಕಾರ್ತಿಕ್ ಅವರೇ. ಥ್ಯಾಂಕ್ ಯು ಕಾರ್ತಿಕ್ ಅವರೇ. ಸರ್, ನಮ್ಮ ಮುಂದಿನ ಇನ್ನೊಬ್ರು ಪಾರ್ಟಿಸಿಪೆಂಟ್ ಬಂದು ಇವಾಗ ಕರೋನಾ ಎಫೆಕ್ಟ್ ಇಂದ ಏನಿದೆ ಇದ್ರಲ್ಲೇ, ಕರೋನಾ ಒಂದು ಇದರಿಂದ ಕ್ವಾರಂಟೈನ್ ಆಗಿರೋ ಜಾಗದಿಂದ ನಿಮ್ಗೆ ಕಾಲ್ ಮಾಡ್ತಾ ಇದ್ದಾರೆ. ಕವಿತಾ ಸತೀಶ್ ಅವರು ಇವಾಗ ಅವರು ಕ್ವಾರಂಟೈನ್ ಆಗಿದ್ದಾರೆ, ಅಲ್ಲಿಂದ ಕಾಲ್ ಮಾಡ್ತಾ ಇದ್ದಾರೆ, ನಿಮ್ಮ ಹತ್ರ ಮಾತಾಡ್ಬೇಕು. ಹಲೋ ಉಪ್ಪಿ ಸರ್, ನಮಸ್ಕಾರ. ನಮಸ್ಕಾರ. ಎಲ್ಲಿದ್ದೀರಾ ತಾವು? ನಾವು ಬೆಂಗಳೂರಿನಲ್ಲಿ ಇದ್ವಿ ಸರ್, ಹೋದ್ವಾರ ಬಂದ್ವಿ. ಈಗ ಕ್ವಾರಂಟೈನ್ ಇದ್ದೀವಿ ಸಿಡ್ನಿನಲ್ಲಿ. ಸಿಡ್ನಿಲಿ ಇದೀರಾ? ಓಕೆ. ಮನೇನಾ? ಹೌಸ್ ಕ್ವಾರಂಟೈನ್? ಹೌದು, ಇದು ಎಲ್ಲ ಅಕಾಮಿಡೇಷನ್ ಅವರೇ ಕೊಡ್ತಾರೆ, ಗವರ್ಮೆಂಟ್ ಅವರೆಲ್ಲ ಕೊಡ್ತಾರೆ. ಸೊ ತುಂಬಾ ಜನ ಇದ್ದೀರಾ ಅಲ್ಲಿ? ತುಂಬಾ ಜನ ಇದೀವಿ. ಹೌದು, ಒಂದು ಹೋಟ್ಲು ಫುಲ್ ನಮ್ ಇಂಡಿಯನ್ಸೇ ಇದ್ದಾರೆ. ಓಕೆ. ಇಲ್ಲಿಂದ ಅಲ್ಲಿ ಹೋಗಿರೋದು ನೀವು? ಇಲ್ಲಿಂದ ಅಲ್ಲಿ ಹೋಗಿರೋದು, ಹೋದ್ವಾರ ಬಂದ್ವಿ. ಚಾರ್ಟರ್ ಫ್ಲೈಟ್ ಮಾಡ್ಕೊಂಡು ಬಂದ್ವಿ. ಹೌದು. ಓಕೆ. ಹೇಗೆ ಅನ್ನಿಸ್ತಾ ಇದೆ ತಮಗೆ? ವೇಟಿಂಗ್ ಟು ಗೋ ಹೋಮ್. ಸತೀಶ್ ಭದ್ರನ ನಮ್ ಹಸ್ಬೆಂಡ್ ಈಗ ಜಸ್ಟ್ ಮಾತಾಡಿದ್ರು ನಿಮ್ ಹತ್ರ. ಸೊ ವೇಟಿಂಗ್ ಟು ಗೋ. ಇನ್ನು ಎಷ್ಟು ದಿನ ಕ್ವಾರಂಟೈನ್? ಬುಧವಾರ ಮನೆಗೆ ಹೋಗ್ತಿದೀವಿ. ಓಕೆ. ಸರ್, ಒನ್ ಕ್ವಶನ್. ವಿ ಆಲ್ ನೋ, ಇಡೀ ಕರ್ನಾಟಕ ಗೊತ್ತು, ಅಂಡ್ ಮೋರ್ ಓವರ್ ಎಲ್ರಿಗೂ ಗೊತ್ತು, ಯು ಆರ್ ಅ ವೆರಿ ಇನ್ನೋವೇಟಿವ್ ಪರ್ಸನ್. ಸೊ ಡ್ಯೂರಿಂಗ್ ದಿಸ್ ಶಟ್ ಡೌನ್ ನಲ್ಲಿ ನಿಮ್ಗೆ ತುಂಬಾ ಐಡಿಯಾಸ್ ಬಂದಿರುತ್ತೆ, ಅಂಡ್ ಮೇ ಬಿ ಯು ಹ್ಯಾಡ್ ಲಾಟ್ ಆಫ್ ಟೈಮ್. ಸೊ ಎನಿ ನ್ಯೂ ಟಾಪಿಕ್ ಬಗ್ಗೆ ಏನಾದ್ರೂ ಮೂವಿ ಪ್ಲಾನ್ ಮಾಡಿದೀರಾ? ಅಂಡ್ ಆಲ್ಸೋ ಕೋವಿಡ್ ಬಗ್ಗೆ ಏನಾದ್ರೂ ಪ್ಲಾನ್ ಮಾಡ್ತೀರಾ ಮೂವಿ ಅಂತ? ಇಲ್ಲ, ಖಂಡಿತ ಏನೇನೋ ಅನ್ಕೊಂಡಿದೀವಿ, ಏನೇನೋ ಡಿಸ್ಕಷನ್ ನಡೀತಾ ಇರುತ್ತೆ. ಆಕ್ಚುಲಿ ನೋಡೋಣ, ಎಲ್ಲ ಕನ್ಸ್ಟ್ರಕ್ಟಿವ್ ಆಗಿ ಪಕ್ಕ ಆದ್ರ ಮೇಲೆ ಖಂಡಿತ ಮಾಡೋಣ. ಯಾಕಂದ್ರೆ ನಿಮ್ಗೆ ಮತ್ತೆ ನಾವು ಕ್ವಾರಂಟೈನ್ ಅಂತ ತೋರ್ಸಕ್ಕಲ್ಲ, ನೀವಂತೂ ಪಿಕ್ಚರ್ ನೋಡಲ್ಲ. ನಾವ್ ಆಲ್ರೆಡಿ ನೋಡಿದ್ರೆ ತೋರಿಸ್ತಾರಲ್ಲ ಇವರು ಅಂತ. ಅಲ್ಲ, ಕ್ವಾರಂಟೈನ್ ಬಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೊಬಹುದು. ಅಲ್ವಾ? ಅಂದ್ರೆ ಅಲ್ಲಿ ಬಂದ್ವಿ, ಸ್ಟಕ್ ಆದ್ವಿ. ಇಟ್ ವಾಸ್ ವೆರಿ ಟಫ್ ಟೈಮ್. ನಮ್ಮ ಮಾವ ತೀರೋದ್ರು, ಅದಕ್ಕೆ ನಾವ್ ಬಂದ್ವಿ. 3 ವಾರ ಎಲ್ಲ ಇಲ್ಲಿ ಬಿಟ್ಟು ಬಂದ್ವಿ. ಒಂದ್ ಸಡನ್ ಆಗಿ ಹಿಂಗಾಯ್ತು. ಇಟ್ ವಾಸ್ ನಾಟ್ ಈಸಿ. ಇಟ್ ವಾಸ್ ವೆರಿ ಹಾರ್ಡ್. ಆತರ ಎಷ್ಟೋ ಫ್ಯಾಮಿಲಿ ಸ್ಟೋರೀಸ್ ಇದೆ. ಲೈಕ್ ನಾವು ಫ್ಲೈಟ್ ಅಲ್ಲೆಲ್ಲ ಬರ್ಬೇಕಾದ್ರೆ ಎಲ್ರದ್ದು ಒಂದೊಂದ್ ಸ್ಟೋರಿ ಸರ್.
ಏನಕ್ಕೆ ಹೋದ್ರು, ಹೆಂಗಾಯ್ತು, ಎವ್ರಿ ಒನ್ ಸಫರ್ಡ್ ಫೈನಾನ್ಷಿಯಲ್ ಎಸ್ಪೆಷಲಿ. ಹೌದು, ತುಂಬಾ ಕಷ್ಟ ಆಗಿದೆ. ಹೌದಮ್ಮ, ನಿಜವಾಗ್ಲೂ ತುಂಬಾ ಏನಂದ್ರೆ ನಾವು ಏನೋ ಕೆಲಸತಿ ಏನಂದ್ರೆ ಕಷ್ಟವ ಟೈಮ್ ಅಲ್ಲಿ ಬರೀ ಕಷ್ಟಗಳ ಬಗ್ಗೆನೇ ಮಾತಾಡಿ, ಇನ್ನೂ ಅದನ್ನ ಜಾಸ್ತಿ ಮಾಡೋದ್ ಬೇಡ ಅಂತ ಸ್ವಲ್ಪ ಹಗುರವಾಗಿ ಮಾತಾಡ್ತಾ ಇದೀವಿ. ಖಂಡಿತ ಎಲ್ರಿಗೂ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಸರ್, ಅಷ್ಟೇ. ಲೈಫ್ ಇಸ್ ಅ ಬಿಗ್ ಎಕ್ಸ್ಪೀರಿಯನ್ಸ್. ಹೌದಮ್ಮ, ಕರೆಕ್ಟ್. ಸರ್ಪ್ರೈಸಸ್ ಮೋರ್ ಓವರ್. ಅದೇ ಬೇವು ಬೆಲ್ಲ ಕೊಟ್ಬಿಟ್ಟು ನಮ್ಮವ್ರು ಹೇಳ್ಬಿಟ್ರಲ್ಲ ಮುಂಚೆನೆ, ಎರಡೂ ಇರುತ್ತೆ ಜೀವನದಲ್ಲಿ ಅಂತ. ಥ್ಯಾಂಕ್ ಯು ಸರ್, ಸೋ ಹ್ಯಾಪಿ ಟು ಟಾಕ್ ಯು. ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಆದಷ್ಟು ಬೇಗ ಮನೆಗೆ ಹೋಗಿ ಆರೋಗ್ಯ ಚೆನ್ನಾಗಿರ್ಲಿ ನಿಮ್ಗೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಕೇಳಿದೆ ಅಂತ ಹೇಳಿ ಅಲ್ಲಿರೋರ್ಗೆಲ್ಲ. ಅದೇ ಖಂಡಿತ. ಥ್ಯಾಂಕ್ ಯು ಮೇಡಮ್. ಸರ್, ನಮ್ಮ ಮುಂದಿನ ಪ್ರಶ್ನೆ ಹೇಮಂತ್ ರಂಗರಾಮಯ್ಯ ಅವರಿಂದ. ಹೇಮಂತ್ ಅವರು ಅನ್ಮ್ಯೂಟ್ ಮಾಡ್ಕೊಂಡು ಲೈನ್ ಬರ್ಬೇಕು. ಸರ್, ಅವರು ಆಫ್ಲೈನ್ ಅಲ್ಲಿ ಇದ್ದಾರೆ. ಈಗ ಮುಂದೆ ಹೇಮೇಗೌಡರು ಕ್ಯಾರಿ ಮಾಡ್ಕೊಳ್ಳಿ ಪ್ಲೀಸ್. ಸರ್, ಮತ್ತೊಂದು ನಿಮ್ಗೆ ನಾನು ಬರ್ಬರ್ತಾ ಯಾವಾಗ್ಲೂ ಸರ್ಪ್ರೈಸ್ ಕೊಡ್ತೀನಿ ಅಂತ ಇದ್ದೀನಿ. ಈಗ ಇನ್ನೊಂದು ಸರ್ಪ್ರೈಸ್ ಏನಂದ್ರೆ, ನೀವು ಅಣ್ಣವ್ರನ್ನ ತುಂಬಾ ಇಷ್ಟ ಪಡ್ತಾ ಇದ್ರಿ. ಅದೇ ರೀತಿ ಇಲ್ಲಿ ಈ ಯುರೋಪ್ ನಲ್ಲಿ ನಾರ್ವೆ ದೇಶದಲ್ಲಿ ಒಬ್ರು ಅಣ್ಣವ್ರ ಫ್ಯಾನ್ ಇದಾರೆ. ಇವರು ಇಂಜಿನಿಯರ್ ಆದ್ರೂ ಸಮೇತ, ಇವರು ಅಣ್ಣವ್ರ ಜೊತೆ ಮೂವಿ ಮಾಡಕ್ ಆಗದೆ ಇದ್ರು ಸಮೇತ, ಅಣ್ಣವ್ರು ಕಾಲ್ವಾದ ಮೇಲೆ ಅಣ್ಣವ್ರ ಹಳೆ ಮೂವಿಗಳನ್ನ ತಗೊಂಡು ಅದನ್ನ ಡಿಜಿಟಲೈಸ್ ಮಾಡಿ, ಕಲರೈಸ್ ಮಾಡಿ, ರಿಲೀಸ್ ಮಾಡಿ ಇದನ್ನ ನಮ್ಮ ರಾಜ್ ಅಭಿಮಾನಿಗಳಿಗೆ ತೋರಿಸಿದ್ದಾರೆ. ಅವ್ರ ಹೆಸರು ಮಧುಸೂದನ್ ಶ್ರೀನಿವಾಸ್ ಅಂತ ಹೇಳಿ, ನಾರ್ವೆಯಿಂದ ಸರ್. ಅವರು ಇಲ್ಲೂ ಸಮೇತ ನಮ್ ಜೊತೆ ಕೈಗೂಡಿಸಿ ನಾವಿಲ್ಲಿ ಯುರೋಪ್ನಾದ್ಯಂತ ಈ ಕನ್ನಡ ಚಿತ್ರಗಳನ್ನ ವಿತರಣೆ ಮಾಡಕ್ಕೆ ಇವರು ಸಮೇತ ವಿತರಣೆ ಮಾಡ್ತಾರೆ ನಾರ್ವೆಲಿ. ಹಾಗಾಗಿ ನಾನು ಅವ್ರನ್ನ ಮಾತಾಡಿಸ್ಬೇಕು, ಅವರು ಕ್ವಶನ್ ಕೇಳ್ಬೇಕು ಅಂತ ಇದ್ದಾರೆ. ಮಧುಸೂದನ್ ಶ್ರೀನಿವಾಸ್, ಪ್ಲೀಸ್ ಬನ್ನಿ. ನಮ್ಮ ಪ್ರೀತಿಯ ಉಪೇಂದ್ರ ಸರ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಅಭಿಮಾನಿ ದೇವ್ರಿಗೆ. ನಮಸ್ಕಾರ ಅಭಿಮಾನಿ ದೇವ್ರಿಗೆ ಅಂದೆ. ತುಂಬಾ ಖುಷಿ ಆಗ್ತಿದೆ ಸರ್. ನೀವು ದೇವರು, ನಾವು ನಿಮ್ಮೆಲ್ಲ ಅಭಿಮಾನಿಗಳು, ನಿಮ್ಮ ಪ್ರೀತಿ ಅಭಿಮಾನಿ. ಹೌದು, ಖಂಡಿತ ಖಂಡಿತ. ಏನಂದ್ರೆ ನಾರ್ವೆಯಲ್ಲಿ ಒಂದು ಕನ್ನಡದ ಫಸ್ಟ್ ಚಿತ್ರ ಅಂದ್ರೆ ಅಣ್ಣ ಬೊಬ್ಬರ ಅನ್ನೋ ಚಿತ್ರ ನಾನು ಇಲ್ಲಿ ಪ್ರದರ್ಶನ ಡಿಜಿಟೈಸ್ ಮಾಡಿ 2016 ಅದು ನಾರ್ವೆಯಲ್ಲಿ ಪ್ರಪ್ರಥಮ ಕನ್ನಡ ಚಿತ್ರ ಲಾಂಚ್ ಆಗಿತ್ತು. ಅದು ನನ್ನ ಕಡೆಯಿಂದ ಆಯ್ತು ಅನ್ನೋದು ಇನ್ನೊಂದು ಹೆಗ್ಗಳಿಕೆ. ಸೂಪರ್ ಸೂಪರ್. ನೀವು ಅಷ್ಟೆಲ್ಲ ಮಾಡಿದೀರಾ ಅಂದ್ರೆ, ಡಿಜಿಟಲೈಸ್ ಮಾಡಿ ಅದನ್ನ ಬೇರೆ ಫಾರ್ಮೇಟ್ ಕೊಟ್ಟು ರಿಲೀಸ್ ಮಾಡಿದೀರಾ ಅಂದ್ರೆ ತುಂಬಾ ತುಂಬಾ ಗ್ರೇಟ್ ವಿಷಯ. ಥ್ಯಾಂಕ್ ಯು ಸರ್. ಮತ್ತೆ ಇನ್ನು ನಂತರ ಪ್ರಾಜೆಕ್ಟ್ಸ್ ಬರೋ ಎಲ್ಲ ಯೋಜನೆಗಳು ನಡೀತಿದೆ ಸರ್. ನಿಮ್ಗೆ ಪ್ರಶ್ನೆ, ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಚೇಂಜ್ ಅನ್ನೋದು ಬೇಕು, ಪ್ರತಿಯೊಬ್ಬರ ಜೀವನದಲ್ಲೂ ಚೇಂಜ್ ಬೇಕು, ಪ್ರತಿ ಒಂದು ದೇಶದಲ್ಲೂ ಚೇಂಜ್ ಬೇಕು, ರಾಜ್ಯದಲ್ಲೂ ಚೇಂಜ್ ಬೇಕು. ಆ ರೀತಿಯಾಗಿ ನೀವು ಒಂದು ಪ್ರಜಾತಿಯ ಒಂದು ಸ್ಟಾರ್ಟ್ ಮಾಡಿದೀರಾ. ಸೊ ಫಸ್ಟ್ ಅಲ್ಲೇ ಎಲ್ಲ ಪ್ರಪೋಸಲ್ ಕೊಡಕ್ ಆಗಲ್ಲ. ಸ್ಟಾರ್ಟ್ ಅನ್ನೋದು ಮಾಡಿದ್ಮೇಲೆ ಗ್ರಾಜುಯಲಿ ಹೋಗ್ತಾ ಇದೇನು ಸೆಲ್ಫ್ ಡ್ರಿವನ್ ಅಂತಾರೆ, ನಮ್ಮ ಒಂದು ಫೀಡ್ಬ್ಯಾಕ್, ನಮ್ಮ ಒಂದು ಉದ್ದೇಶಗಳು, ಆದರ್ಶಗಳನ್ನೆಲ್ಲ ಇಟ್ಕೊಂಡು ನಮ್ಮ ಹೇಗ್ ಬೇಕು ನಾವು ಡ್ರೈವ್ ಮಾಡ್ಬೇಕು ಅನ್ನೋದು ಒಂದು ನಿಮ್ಮ ಯೋಜನೆ ಆಗಿದೆ. ಇದಕ್ಕೆ ನನ್ನ ಎಲ್ಲಾ ಸಂಪೂರ್ಣ ಬೆಂಬಲ ಮತ್ತು ಸಹಕಾರ ಮತ್ತು ಸಮ್ಮತಿ ಎಲ್ಲ ಇದೆ. ಸ್ನೇಹಿತರು ಎಲ್ಲರೂ ನಿಮ್ಮ ಒಂದು ಉಪೇಂದ್ರ ಅವ್ರಿಗೆ ಈ ವಿಷಯ ತಿಳಿಸ್ಬಿಡಿ ಅಂತ ಹೇಳಿದ್ದಾರೆ. ನಮ್ಮ ಕನ್ನಡ ಸಂಘದ ಎಲ್ಲಾ ಸ್ನೇಹಿತರು ಮತ್ತು ನಮ್ಮ ರಾಜ್ಯದಲ್ಲಿರುವ ನನ್ನ ಎಲ್ಲ ಸ್ನೇಹಿತರು ಕೂಡ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಇದು ಪ್ರಜೆಗಳಿಂದನೇ ಆ ಪ್ರಭುತ್ವ ಬರ್ಬೇಕು. ಆಕ್ಚುಲಿ ಯಾರೋ ಒಬ್ಬರಿಂದ ಏನೋ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ಅದಕ್ಕೆ ತಾವೆಲ್ಲ ಒಂದು 10 ಜನಕ್ಕೆ ಈ ವಿಚಾರ ನಿಮಗೆ ಕರೆಕ್ಟ್ ಅನ್ಸಿದ್ರೆ, ನಿಮಗ್ ಒಪ್ಪಿಗೆ ಆದ್ರೆ ನೀವು 10 ಜನಕ್ಕೆ ಕೇಳ್ಬೇಕು. ಒಪ್ಪಿಗೆ ಆಗಿಲ್ಲ ಅಂದ್ರೆ ಬೇಡ. ಅಥವಾ ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ವೆಬ್ಸೈಟ್ ಇದೆ, ಕೇಳ್ಬೋದು. ಸೊ ಆ ತರನೇ ಪ್ರಜಾಕೀಯ ಬರ್ಬೇಕು. ಆಕ್ಚುಲಿ ಯಾರೋ ಉಪೇಂದ್ರನಿಂದ ಬಂತು ಅಂತಲ್ಲ, ಇದು ಉಪೇಂದ್ರನ್ ಪಕ್ಷ ಅಲ್ಲ, ಇದು ಪ್ರಜೆಗಳ ಪಕ್ಷ. ಪ್ರಜೆಗಳು ರಾಜರಾಗ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಮಾಡಿರೋದು. ಖಂಡಿತ ಆಗತ್ತೆ, ನಿಮ್ಗಳೆಲ್ಲರ ಬೆಂಬಲದಿಂದ ಆಗತ್ತೆ ಅನ್ಕೊಂಡಿದೀನಿ. ಖಂಡಿತ ಸರ್, ಇದು ಉದ್ದೇಶ ದಯವಿಟ್ಟು ಚಿಕ್ಕ ಪ್ರಶ್ನೆ ಸರ್. ಈಗ ಚಿತ್ರರಂಗದಲ್ಲಿ ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಆಕ್ಸೆಸಿಬಿಲಿಟಿ ಹೆಚ್ಚಾಗಿ ಈಗ ಚಿತ್ರಮಂದಿರಕ್ಕೆ ಜನ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕಡಿಮೆ ಆಗ್ತಿದೆ. ಈಗ ಎಲ್ಲ ಸೋಷಿಯಲ್ ಮೀಡಿಯಾ ನೋಡಿರ್ಬೋದು, ಎಲ್ಲದರಲ್ಲೂ ಈಗ ವೆಬ್ ಸೀರೀಸ್ ಅನ್ನೋದೊಂದು ಚಾಲೂ ಮಾಡ್ಕೊಂಡಿದ್ದಾರೆ. ನೀವು ಯಾಕೆ ವೆಬ್ ಸೀರೀಸ್ ಬಗ್ಗೆ, ವೆಬ್ ಸೀರೀಸ್ ಒಂದು ಡೈರೆಕ್ಷನ್ ಮಾಡಬಾರ್ದು ಅನ್ನೋದು ಒಂದು
ಇಲ್ಲ, ಖಂಡಿತ ಖಂಡಿತ ಅದು ಬಹಳ ಒಳ್ಳೆ ಯೋಚನೆ. ನಾವು ಯೋಚನೆ ಮಾಡ್ತಾ ಇದೀವಿ ಆತರ ಏನಾದ್ರು ಮಾಡ್ಬೇಕು ಅಂತ. ಖಂಡಿತ ಇನ್ ಫ್ಯೂಚರ್ ಹಂಗೆ ಬದಲಾವಣೆಗಳಾಗ್ಬೋದು, ನೋಡೋಣ. ಖಂಡಿತ ನಾವು ಒಂದು ಒಳ್ಳೆ ವೆಬ್ ಸೀರೀಸ್ ಕನ್ನಡದಿಂದ ಮಾಡಿ ಎಲ್ರು ನೋಡೋ ತರ ಆಗ್ಬೇಕದು. ಖಂಡಿತ ತುಂಬಾ ಜನ ಪ್ರಯತ್ನ ಪಡ್ತಾರೆ. ನಮ್ಮ ಒಂದು ರಿಕ್ವೆಸ್ಟ್, ನಿಮ್ಮ ಡೈರೆಕ್ಷನ್ ಬರಬೇಕು. ಖಂಡಿತ ಖಂಡಿತ ಖಂಡಿತ. ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಸರ್. ಹಾಗೆ ನಿಮ್ಮ ಪ್ರಜಾಕೀಯ ಪಕ್ಷ ಏನ್ ನೀವು ಸ್ಟಾರ್ಟ್ ಮಾಡಿದೀರಾ, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಅಂತ ಹೇಳ್ತಾ ಇರೋ ಪ್ರಕಾರ 12ನೇ ಶತಮಾನದಲ್ಲಿ ಬಸವಣ್ಣನವರು ಕ್ರಾಂತಿ ಮಾಡಿದ್ರು. ಆ ಕ್ರಾಂತಿ ಮಾಡಿದಾಗ ನೀವು ಬಸವಣ್ಣನವರ ವ್ಯಾಲ್ಯೂಗಳು ಹಲವಾರನ್ನ ಅಳವಡಿಸ್ಕೊಂಡಿದ್ದೀರಾ ಈ ಪ್ರಜಾಕೀಯದಲ್ಲಿ. ಸಮಾನತೆ, ಈ ಶೋಷಣೆಗಳು, ಇದನ್ನೆಲ್ಲ ತೊಡಗಬೇಕು ಅಂತ ಹೇಳಿ ನೀವು ನಿಮ್ಮ ಪ್ರಜಾಕೀಯ ಪಕ್ಷದ ಪ್ರಣಾಳಿಕೆಯಲ್ಲಿ ಹಾಗೆ ನಿಮ್ಮ ಪಕ್ಷದ ಸಿದ್ಧಾಂತಗಳಲ್ಲಿ ಇದನ್ನ ಅಳವಡಿಸ್ಕೊಂಡಿದ್ದೀರಾ. ಹಾಗಾಗಿ ನಾವು ಇನ್ನೊಂದು ನಿಮ್ಗೆ ಸರ್ಪ್ರೈಸ್ ಅಂದ್ರೆ, ಇಲ್ಲಿ ಪೋಲೆಂಡ್, ಯುರೋಪ್ ನಲ್ಲಿ ಇಲ್ಲಿ ಲ್ಯಾಂಗ್ವೇಜೇ ಮಾತಾಡಲ್ಲ ಸರ್. ಎಲ್ಲ ಯುರೋಪ್ ಕಂಟ್ರೀಸ್ ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆ. ನೀವು ಹೇಗೆ ಸಿಂಗಲ್ ಹ್ಯಾಂಡ್ ಆಗಿ ಹೋರಾಡ್ತಾ ಇದ್ದೀರೋ ಅದೇ ರೀತಿ ಇಲ್ಲಿ ಬಸವಾದಿ ಪ್ರವಚನರನ್ನ, ಅವರ ವಚನಗಳನ್ನ ಪೋಲೆಂಡ್ ಭಾಷೆಗೆ ಕನ್ವರ್ಟ್ ಮಾಡಿ ಇಲ್ಲಿ ಪೋಲೆಂಡ್ ಅಲ್ಲಿರೋರನ್ನೆಲ್ಲ ಅಲ್ಲಿ ಅವ್ರ ಯೂನಿವರ್ಸಿಟಿಗಳಿಗಾಗಿ ಪ್ರವಚನ ಕೊಟ್ಬಿಟ್ಟು, ಉಪನ್ಯಾಸ ಕೊಟ್ಟು ಬಸವಣ್ಣನವರ ಫಿಲಾಸಫಿನ ಈ ಯುರೋಪ್ನಾದ್ಯಂತ ಸಲ್ಲಕ್ಕೆ ಹೊರಟಿದ್ದಾರೆ ಸರ್. ಅವ್ರನ್ನ ನಾನು ವಚನ ಸಮಾಜದ ಅಧ್ಯಕ್ಷರಾಗಿದ್ದಾರೆ, ಅವರು ಶೇಖರ್ ಅಂತ ಹೇಳಿ ಸರ್. ಶೇಖರ್ ಅವರೇ ಮಾತಾಡಿ ಉಪೇಂದ್ರ ಅವ್ರ ಹತ್ರ. ಬಹಳ ಅದ್ಭುತ. ಶರಣಾರ್ಥಿಗಳು ಸರ್. ಓ ನಮಸ್ಕಾರ ನಮಸ್ಕಾರ. ಬಹಳ ಬಹಳ ಸಂತೋಷ ಆಯ್ತು ಸರ್, ತುಂಬಾ ಸಂತೋಷ ಆಯ್ತು. ನಮ್ಗೆ ಈಗ 50 ವರ್ಷ ದಾಟಿದೆ. ನನ್ನ ತಮ್ಮ 2 ವರ್ಷ ಚಿಕ್ಕವನು, ಶಿವಮೂರ್ತಿ ಅಂತ, ಬೆಂಗಳೂರಿನಲ್ಲಿ BMTC ನಲ್ಲಿ ಡ್ರೈವರ್. ಅವನು ಯಾವಾಗ್ಲೂ ನನಗೆ ಹೇಳ್ತಾ ಇದ್ದ, ಉಪೇಂದ್ರ ಅವ್ರ ತಂದೆ ನಾವು ಯಾವಾಗ್ಲೂ ಭೇಟಿ ಆಗ್ತೀವಿ ಅಂತ. ನನ್ನ ತಮ್ಮನ ಬಸ್ಸಲ್ಲಿ ನಿಮ್ ಫಾದರ್ ಹೋಗ್ತಾ ಇದ್ರು ಬರ್ತಾ ಇದ್ರು ಅಂತ ಅನ್ಸುತ್ತೆ. ಅವ್ನು ಹಾಗಾಗಿ ಹೇಳ್ತಿದ್ದ, ಉಪೇಂದ್ರ ಅವ್ರ ಫಾದರ್ ಮಾತಾಡ್ತಾ ಇರ್ತೀವಿ ಅಂತ ಹೇಳ್ತಿದ್ದ. ಅದೊಂದು ನೆನ್ಸ್ಕೊಂಡೆ. ಈಗ ದೇವೇಗೌಡರು ನಮ್ಮ ಬಗ್ಗೆ ಬಹಳ ಜಾಸ್ತಿ ಹೇಳ್ಬಿಟ್ರು. ಏನಿಲ್ಲ, ಒಂದು ಬಸವಾದಿ ಶರಣರ ಹಾಕೊಟ್ಟಿದ್ದ ದಾರಿನಲ್ಲಿ ಒಂದು ಪುಟ್ಟ 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 ಹೆಜ್ಜೆ ನಿಕ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ವಿ. ನೀವೀಗ ಮಾತಾಡ್ತಾ ಹೇಳಿದ್ರಿ ಪ್ರಜೆಗಳನ್ನ ಮುಂದೆ ಬಿಟ್ಟೆ ರಾಜಕೀಯ ಮಾಡ್ಬೇಕು ಅಥವಾ ಏನೇ ಒಂದು ಕೆಲಸ ಮಾಡ್ಬೇಕು. ಆಮೇಲೆ ನಮ್ಮ ಭಾರತ ದೇಶ ವಿಶ್ವಗುರು ಅಂತ ಹೇಳಿದ್ರಿ. ಹೌದು, ಇದು ಭಾರತ ದೇಶ ವಿಶ್ವಗುರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಅವರ ಒಂದು ಫಿಲಾಸಫಿಯನ್ನ ಪ್ರಪಂಚಕ್ಕೆ ಕೊಟ್ಟು ವಿಶ್ವಗುರು ಆಗ್ಲೇ ಮಾಡಿದ್ದಾರೆ. ನೀವು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಬಸವಣ್ಣನವರು ನಿಮ್ಮ ಒಳಗಡೆ ಕೂತಿದ್ದಾರೆ, ನಿಮ್ಮ ಬಾಯಿನಲ್ಲಿ ಅದನ್ನ ಮಾತಾಡಿಸ್ತಾ ಇದ್ದಾರೆ. ಅದನ್ನ ನಾನು ಅಬ್ಸರ್ವ್ ಮಾಡಿದೆ. ಈಗ ಹೇಮೇಗೌಡರು ಸರ್, ತುಂಬಾ ಥ್ಯಾಂಕ್ಸ್ ಸರ್. ಹೇಳಿ ಸರ್. ಸರ್ ತುಂಬಾ ಥ್ಯಾಂಕ್ಸ್ ಸರ್. ನಾವು ಇದ್ರ ಉದ್ದೇಶ ಏನಂದ್ರೆ ಸರ್, ತುಂಬಾ 15ರಿಂದ 17 ಕಂಟ್ರಿಯಿಂದ, ಎಲ್ಲಾ ಕಂಟ್ರಿಯಿಂದ, ಜರ್ಮನಿ, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಲ್ಯಾಟ್ವಿಯಾ, ಬಾಲ್ಟಿಕ್ ಕಂಟ್ರಿ, ಅದರಿಂದ ಎಲ್ಲ ಒಬ್ಬೊಬ್ರು ಇದ್ದಾರೆ. ಬಟ್ ನೀವು ಯಾವ ತರ ಡಿಫ್ರೆಂಟ್ ಇದ್ದೀರಾ, ಹಾಗಾಗಿ ನಾವು ಡಿಫ್ರೆಂಟ್ ವೆರೈಟಿ ಕೊಡ್ಬೇಕು ಅಂತ ಹೇಳಿ ಇವತ್ತು ನಾವು ಹಲವಾರು ಜನಗಳಿಂದ ನಾವು ಮಾತಾಡಿಸ್ಕೊಂಡು ಹೋಗ್ತಾ ಇದೀವಿ ಸರ್. ಒಂದೊಂದು ವಿಶೇಷತೆ ಇರ್ಲಿ ಅಂತ ಹೇಳಿ. ಈಗ ನಮ್ಮದಲ್ಲಿ ಯಾವ ತರ ಈಗ ಹೇಳಿದ್ರು ಬಸವಣ್ಣವರು ಈ ತರ, ಅದೇ ರೀತಿ ನಮ್ಮ ಹೆಮ್ಮೆಯ ಕನ್ನಡಿಗರು UK ನಲ್ಲಿ ಈಗ MPs ಇದಾಗಿದ್ದಾರೆ. ಅದರಲ್ಲಿ ಸುರೇಶ್ ಗುಟ್ಟಾಪುರ್ ಅಂತ ಹೇಳಿ ಕೌನ್ಸಿಲರ್ ಆಗಿದ್ದಾರೆ ಈಗ ಸ್ವಿಂಡನ್ ಅನ್ನೋದ್ರಲ್ಲಿ. ಅವ್ರನ್ನ ನಾವು ಕೇಳ್ಕೊಂತೀವಿ ಮಾತಾಡಕ್ಕೆ. ಅದೇ ರೀತಿ ಶಶಿ ಅವರೇ, ನೀವು ಹೇಳಿ, ನಿಮಗೆ ಅವ್ರು ತುಂಬಾ ಚೆನ್ನಾಗಿ ಗೊತ್ತಿದೆ, ದಯಮಾಡಿ ಹೇಳಿ. ಹೇಮೇಗೌಡ್ರೆ, ನಾನು ಒಂದೇ ನಿಮಿಷ ಮುಗಿಸ್ತೀನಿ. ಓಕೆ ಸರ್. ಓಕೆ ಸರ್. ಉಪೇಂದ್ರ ಸರ್, ನಾವು ಸಣ್ಣ ವಯಸ್ಸಿಂದ ಫಿಲಂ ನೋಡ್ತಾ ಇದ್ದೀವಿ. ಉಪೇಂದ್ರ ಅವರು ಅಂದ್ರೆ ಏನೋ ಒಂದು ಡಿಫ್ರೆಂಟ್ ಅಂತ, ಒಂದು ಫಿಲಂ ಅಲ್ಲಿ ಆಗ್ಲಿ ಒಂದು ರಾಜಕೀಯದ ಆಗ್ಲಿ ಉಪೇಂದ್ರ ಅವರು ಅಂದ್ರೆ ಡಿಫ್ರೆಂಟ್. ನಾವು ಕೂಡ ಒಂದಲ್ಲ ಒಂದು ರೀತಿ ನಿಮ್ಮ ಅಭಿಮಾನಿಗಳೇನೆ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಈಗ ಹೇಮೇಗೌಡರು ಹೇಳಿದ ತರ ನಾನೊಂದು 10 ವರ್ಷ ಆಯ್ತು ಪೋಲೆಂಡ್ಗೆ ಬಂದು. ಪೋಲೆಂಡ್ ಅಲ್ಲಿ ಇವರು ಭಾಷಾ ಪ್ರೇಮಿಗಳು, ಏನೇ ಮಾಡಿದ್ರು ಇವ್ರ ಭಾಷೆನಲ್ಲೇ ಮಾಡ್ತಾರೆ. ಇದು ಇಂಗ್ಲಿಷ್ನವರು ಬರಕ್ ಆಗ್ಲೇ ಇಲ್ಲ. ಯಾಕೆಂದ್ರೆ ಎಡಗಡೆ ಜರ್ಮನಿ ಬಹಳ ಸ್ಟ್ರಾಂಗು, ಬಲಗಡೆ ರಷ್ಯಾ ಬಹಳ ಸ್ಟ್ರಾಂಗು. ಅವ್ರು ಇಲ್ಲಿ ಇದ್ಕೊಂಡು ಬಹಳ ಇವ್ರನ್ನೆಲ್ಲ ಆಳಿ, ಈಗ ಇಂಗ್ಲೆಂಡ್ ಇಂದ ನಮ್ಮ ಇಂಡಿಯಾಗೆ ಬಂದು ಇಂಡಿಯಾದವ್ರು ಇಂಗ್ಲೆಂಡ್ ಅವ್ರು ಯಾವ ತರ ಮಾಡಿದ್ರು ಆ ತರ ಈ 2 ದೇಶಗಳು ಇವ್ರನ್ನ ಮಾಡಿದ್ದಾರೆ. ಹಾಗಾಗಿ ಇವರು ಭಾಷಾ ಪ್ರೇಮಿಗಳು. ಪೋಲೆಂಡ್ ಭಾಷೆ. ನಾನೊಂದು 10 ವರ್ಷದಿಂದ ಇಲ್ಲಿದ್ದೀನಿ, ಕಾಯಂ ನಿವಾಸಿ.
10 ವರ್ಷದಿಂದ ಇಲ್ಲಿದ್ರು ಕೂಡ ಈಗ ಒಂದು 2017ರಲ್ಲಿ ನಮ್ಮ ವಚನ ಏನಂತಾರೆ ಸರ್, ನಮ್ಮ ಬಸವಣ್ಣನವರ ವಚನಗಳ, ನಮ್ಮ ಬಸವಣ್ಣವರ ತತ್ವಗಳೆಲ್ಲ ಕೇಳಿ ಅಲ್ಲಿ ಜನ ಏನಂತಾರೆ? ಯೂನಿವರ್ಸ್ ಅಲ್ಲ, ಇದು ಯೂನಿವರ್ಸ್ ಅಲ್ಲ, ಹ್ಯೂಮನ್ ರೈಟ್ಸ್ ನ ಅವ್ರು ಆ ಕಾಲದಲ್ಲೇ ಹೇಳ್ಬಿಟ್ಟಿದ್ದಾರೆ. ಇವ್ರು ಯಾವ್ದೇ ಒಂದು ನಿನ್ಗೂ ಒಬ್ಬ ಮನುಷ್ಯನ್ಗೂ ದೇವಸ್ಥಾನಕ್ಕೂ ಮಧ್ಯದಲ್ಲಿ ಯಾಕಪ್ಪ ಬ್ರೋಕರ್ ಅಂತ ಆಗ್ಲೇ ಹೇಳ್ಬಿಟ್ಟಿದ್ದಾರೆ. ಅವ್ರು ಬ್ರೋಕರ್ ಅಂತ ಪದ ಉಪಯೋಗಿಸಿಲ್ಲ, ಅದನ್ನ ಹೇಳಿ ದೇವಸ್ಥಾನ ಉಂಟು, ನಿನ್ಗೆ ಯಾಕಪ್ಪ ಮಧ್ಯದಲ್ಲಿ? ಈಗ ನಿನ್ ಕಾಯಕವೇ ಕೈಲಾಸ, ನೀನ್ ಕೆಲಸ ಮಾಡೋ ಅದರಲ್ಲೇ ಕೈಲಾಸನ್ ಕಾಣು. ಇನ್ನೂ ಬೇಕೇ ಬೇಕಾ? ನಿನ್ ದೇವ್ರ ಬೇಕೇ ಬೇಕಾ? ನೋಡಿ, ಒಂದು ಶಿವಲಿಂಗನ ಕೊಟ್ಬಿಟ್ರು, ಇದನ್ನ ಇಟ್ಕೊಳಪ್ಪ ನಿನ್ ಎದೆ ಮೇಲೆ. ನೀನು ಟಾಯ್ಲೆಟ್ ಹೋಗ್ತೀಯಾ, ಪೂಜೆ ಮಾಡ್ಕೊ. ನೀನು ವಾಕಿಂಗ್ ಹೋಗ್ತೀಯಾ, ಪೂಜೆ ಮಾಡ್ಕೊ. ನೀನ್ ಕೆಲಸ ಮಾಡ್ತೀಯಾ, ಪೂಜೆ ಮಾಡ್ಕೊ. ನೀನೆಲ್ಲೋ ಹೋಗಿ ಇನ್ನು ನಾನು 6 ಗಂಟೆ ಆಯ್ತು, ಇನ್ನು 6:15 ದೇವಸ್ಥಾನ ತೆಗೆಯೋದು ಕಾಯ್ಬೇಕು, ಅದೆಲ್ಲ ಬೇಕಿಲ್ಲ. ನಿನ್ನ ದೇವ್ರನ್ನ ನಿನ್ ಕೈಲೇ ಕೊಟ್ಬಿಟ್ಟಿದ್ದೀನಿ. ಆಕ್ಚುಲಿ ನೀನೇ ದೇವ್ರು, ನೀನಿನ್ನೂ ನಿನ್ನ ಅರ್ಥ ಮಾಡ್ಕೊಂಡಿಲ್ಲ. ನಿನ್ನ ನೀನೇ ಅರ್ಥ ಮಾಡ್ಕೊ. ನಿಮ್ಮ ಮಾತಲ್ಲಿ ನೀವ್ ಹೇಳಿದ್ರಿ ನಮ್ಮನ್ನ ನಾವ್ ಅರ್ಥ ಮಾಡ್ಕೋಬೇಕು, ಆಮೇಲೆ ಬೇರೆ ಅರ್ಥ ಮಾಡ್ಕೋಬೇಕಂತ. ನೀನೇ ದೇವ್ರು, ಇದನ್ನ ನೀನ್ ಅರ್ಥ ಮಾಡ್ಕೊಳ್ತಾರೆ. ತಗೊಳಪ್ಪ, ಇದೊಂದು ವಸ್ತು, ಶಿವಲಿಂಗನ ಅವ್ರ ಕೈಲಿ ಕೊಟ್ರು, ಇದೇ ದೇವ್ರು. ಎಲ್ಲೋದ್ರು ಇದನ್ನ ತಗೊಂಡೋಗು. ಯಾವಾಗಲೂ ಭಯ, ಭಕ್ತಿ, ಪ್ರೀತಿ, ವಿಶ್ವಾಸದಿಂದ ಇರೋ. ನೀನ್ ಯಾರಿಗೂ ಚೀಟ್ ಮಾಡಕ್ ಆಗಲ್ಲ. ಒಂದ್ ಪಕ್ಷ ನೀನ್ ಯಾರಿಗೆ ಚೀಟ್ ಮಾಡಿದ್ರು ನಿನಗ್ ನೀನ್ ಚೀಟ್ ಮಾಡ್ಕೊಳಕ್ ಆಗಲ್ಲ ಅಂತ ಫಿಲಾಸಫಿ ಆಗ್ಲೇ ಹೇಳಿದ್ದಾರೆ. ಇನ್ನು ಈ ವಿಷಯದಲ್ಲಿ ಮಾತಾಡಕ್ ಹೋದ್ರೆ ನಮ್ಮನ್ನ ನಾವು ಮರೆತು ಮಾತಾಡ್ತಾ ಇರ್ತೀವಿ. ಹಲವಾರು ಜನ ಸ್ನೇಹಿತರು ಇರೋದ್ರಿಂದ ಎಲ್ರಿಗೂ ಮಾತಾಡಕ್ ಅವಕಾಶ ಶರಣಾರ್ಥಿಗಳು ಸರ್. ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಇವ್ರು ಹೇಳಿದ್ರ ಮೇಲೆ ನಾನು ಒಂದು ಕ್ವಶನ್ ನನಗೆ ಬಂತು. ನಿಜವಾಗ್ಲು ನೀವು ನಿಮ್ ಸಿನಿಮಾಗಳಲ್ಲಿ ಗಾಡ್ ಈಸ್ ಗ್ರೇಟ್ ಅಂತ ಹೇಳಕ್ಕಿನ್ನ ನೀವು ಈಗ ನಾನು ಅನ್ನೋದ್ರಲ್ಲಿ ಹೇಳಿದ್ರಿ, ನೀವು ತುಂಬಾ ಮೂವಿಗಳಲ್ಲಿ ಭಗವಂತನ, ಗಣೇಶನ್ನ ಎಲ್ಲ ಇದ್ ಮಾಡಿ ಹೇಳಿಸ್ತೀರಾ, ಅಥವಾ ನಿಮ್ ಪ್ರಕಾರ ಹೇಳೋ ಪ್ರಕಾರ ಭಗವಂತನ ಬಗ್ಗೆ ನೀವು ನಾಸ್ತಿಕರು ತರ ನೀವು ಅದರಲ್ಲಿ ತೋರಿಸ್ತೀರಾ. ಬಟ್ ನೀವು ನಿಜ ಜೀವನದಲ್ಲಿ ಆಸ್ತಿಕರು. ನಿಜವಾಗ್ಲೂ ನಿಮ್ಗೆ ಆಸ್ತಿಕತನ ಇಷ್ಟನಾ ಇಲ್ಲ ನಾಸ್ತಿಕತನ ಇಷ್ಟನಾ? ದಯಮಾಡಿ, ಇದು ಹಲವಾರು ಜನ ನನ್ನಂತ ಅಭಿಮಾನಿಗಳಿಗೆ ತುಂಬಾ ಪ್ರಶ್ನೆ ಇದೆ. ಇವ್ರು ನೋಡಿದ್ರೆ ಫಿಲಮ್ ಅಲ್ಲಿ ಈ ತರ ತೋರಿಸ್ತಾರೆ, ಆದ್ರೆ ನಿಜ ಜೀವನದಲ್ಲಿ ಈ ತರ ಇದೆ. ಯಾಕಂದ್ರೆ ನಾವು ಗೌರಿ ಗಣೇಶ ಹಬ್ಬದಲ್ಲಿ ನೀವು ಗಣಪತಿ ಇಡ್ತೀರಾ, ಪೂಜೆ ಮಾಡ್ತೀರಾ, ಅದನ್ನೆಲ್ಲ ತೋರಿಸ್ತಾರೆ. ಆಗ ನೋಡಿದಾಗ ಇದನ್ನ ತುಂಬಾ ಫ್ಯಾನ್ಸ್ ಗಳಲ್ಲಿ ಒಂದು ಇದು ಇದೆ. ಅದಕ್ಕೆ ದಯಮಾಡಿ ಒಂದು ಕ್ಲಿಯರಿಟಿ ನೋಡಿ. ಅದೇ ನೋಡಿ, ಅವ್ರು ಹೇಳಿದ್ರಲ್ಲ, ಬಸವಣ್ಣವ್ರು ಹೇಳಿದ್ದು ಗೊತ್ತಿಲ್ದೇನೆ, ನನ್ಗೆ ಏನು ಗೊತ್ತಿಲ್ದೇನೆ ಒಂದ್ ಸೀಕ್ವೆನ್ಸ್ ಅಲ್ಲಿ ಅದ್ ಬಂದ್ಬಿಡ್ತದು. ನಾನೇನೋ ಹೇಳಿದೀನಿ, ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್ ಅಂತ. ಎರಡೂ ಇದೆ ಅದ್ರಲ್ಲಿ. ಏನ್ ಹೇಳಿ, ನಾವೇ ದೇವ್ರು, ಬಟ್ ದೇವ್ರ ವಾನ್ ಗ್ರೇಟ್. ನಾನೇ ದೇವ್ರು ಅನ್ಕೊಳ್ಳೋದು ಅಹಂಕಾರ, ಬಟ್ ದೇವರ ಗುಣ ನಮ್ಮಲ್ಲೂ ಇದೆ ಅನ್ನೋದು ಗೊತ್ತಿಲ್ದೆ ಆ ಪಿಕ್ಚರ್ ಅಲ್ಲಿ ಹೇಳಿದ್ದೆ. ಆತರ ದೇವ್ರು ಅನ್ನೋದು ಹೇಳದ್ನಲ್ಲ, ಅವ್ರು ಹೇಳಿದ್ರಲ್ಲ, ಮಾತಾಡ್ತಾ ಹೋದ್ರೆ ಇವತ್ತೆಲ್ಲ ನಮ್ಗೆ ಸಾಲಲ್ಲ ಟೈಮು. ಇನ್ನೊಂದ್ಸತಿ ಅದೇ ಟಾಪಿಕ್ ಅಲ್ಲೇ ಮಾತಾಡೋಣ ಬೇಕಾರೆ. ಒಂದೇ ನಿಮಿಷ, ಇನ್ನೊಂದೇ ಮಾತು. ಹೇಮೇಗೌಡರು ಮಾತಾಡ್ತಾ ಶಿವಕುಮಾರ್ ಅವರು ವಚನಗಳನ್ನ ಪೋಲೆಂಡ್ ಭಾಷೆಗೆ ಕನ್ವರ್ಟ್ ಮಾಡಿ ಇದೆಲ್ಲ ಪ್ರಚಾರ ಮಾಡ್ತಾ ಇದಾರಂತ. ಪೋಲೆಂಡ್ ಭಾಷೆಗೆ ತರ್ಜುಮೆ ಮಾಡ್ತಾ ಇದೀವಿ, ಟ್ರಾನ್ಸ್ಲೇಟ್ ಮಾಡ್ತಾ ಇದೀವಿ. ಈ ಕನ್ವರ್ಟ್ ಮಾಡೋರು ಬೇರೆ ಧರ್ಮದಿಂದ ಬೇರೆ ಜನಗಳನ್ನ ಹೇಳ್ಕೊಂಡು ಅವ್ರ ಧರ್ಮಕ್ಕೆ ಕನ್ವರ್ಟ್ ಮಾಡೋರು. ನಾನೇನಾದ್ರು ಇಲ್ಲ ತಪ್ಪಲ್ಲ, ಅದು ಬಹಳ ಕ್ಲಾರಿಟಿ ಕೊಡ್ತಾ ಇದೀನಿ. ನಾನೇನಾದ್ರೂ ವಚನಗಳನ್ನ ಕನ್ವರ್ಟ್ ಮಾಡಕ್ ಹೋದ್ರೆ, ಬಸವಾದಿ ಶರಣರನ್ನಾರು ಇಲ್ಲಿ ಕರ್ಕೊಂಡ್ಬಂದು ಅವ್ರನ್ನೇನಾದ್ರು ವೈಭವೀಕರ್ಸಕ್ ಹೋದ್ರೆ ನನ್ನ ಇಲ್ಲಿಂದ ಎತ್ತಂಗಡಿ ಮಾಡ್ಬಿಡ್ತಾರೆ. ಅರ್ಥ ಆಗ್ತಾ ಇದೆ ಸರ್. ಇಲ್ಲ ಅವ್ರು ಹೇಳಿರೋದು ಅರ್ಥ ಆಗ್ತಾ ಇದೆ ಸರ್. ನಾನು ವಚನಗಳನ್ನ ಪೊಲೀಸ್ ಭಾಷೆ ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ, ಕಲ್ಚರ್ ಹೌಸ್ಗಳಲ್ಲಿ ಹೋಗಿ ಪ್ರಚಾರ ಮಾಡ್ತಾ ಇದ್ದೀನಿ. ಪ್ರಚಾರ ಏನಂತ ಮಾಡ್ತಾ ಇದ್ದೀನಿ, ಇದು ಸಾಹಿತ್ಯ, ಕರ್ನಾಟಕದ ಲಿಟ್ರೇಚರ್. ಇದು ಯಾವುದೇ ಸಾಹಿತ್ಯ ಸರ್, ಬಹಳ 2 ನಿಮಿಷ ಇಂಟ್ರೆಸ್ಟ್ ಆಗಿರ್ಬೋದು. ಯಾವುದೇ ಸಾಹಿತ್ಯ ಒಬ್ಬ ಮನುಷ್ಯ ಬರೀತಾರೆ, ಇದು ಪ್ರಜೆಗಳ ಸಾಹಿತ್ಯ. ಈಗ ಪ್ರಜಾಕೀಯದ ಬಾಸ್ ಕೂತಿದಾರಲ್ಲಿ, ಇದು ಪ್ರಜೆಗಳ ಸಾಹಿತ್ಯ. ಹಲವಾರು ಜನ ಪ್ರಜೆಗಳು 12ನೇ ಶತಮಾನದಲ್ಲಿ ಕೂತು ಯಾರನ್ನು ಕೆಳಗಡೆ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಶಿವಕುಮಾರ್, ಇನ್ನೊಂದ್ಸಲ ಮಾತಾಡೋಣ. ಬೇರೆಯವರು ತುಂಬಾ ಜನ ಕಾಯ್ತಾರೆ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಈಗ ನೀವೊಂದು ತುಂಬಾ ಚೆನ್ನಾಗಿ ಡೈಲಾಗ್ ಹೊಡಿತಿರಲ್ಲ ಉಪ್ಪಿ ಸರ್ದು, ಅದೊಂದು ಹೇಳ್ಬಿಟ್ಟು ಉಪ್ಪಿ ಸರ್ ಹತ್ರ ನಾವೊಂದು ದೊಡ್ಡ ಡೈಲಾಗ್ ನ ಹೇಳ್ಸ್ಕೊಂಬೇಡ. ಯಾಕಂದ್ರೆ ಅವ್ರ ಡೈಲಾಗ್ ಪಂಚಿಂಗ್ ಡೈಲಾಗ್, ಕಿಂಗ್ ಆಫ್ ಪಂಚ್ ಡೈಲಾಗ್ಸ್ ಅದೇ ಮಿಸ್ ಆಗ್ತಾ ಇದೆ ಇವತ್ತು. ನಾವು ಬರೀ ರಾಜಕೀಯದ ಬಗ್ಗೆ, ಪ್ರಜಾಕೀಯದ ಬಗ್ಗೆನೇ ಜಾಸ್ತಿ ಆಗ್ತಾ ಇದೆ. ಚೆನ್ನಾಗಿತ್ತು. ನೀವೊಂದೊಂದು ಹೇಳ್ಬಿಟ್ಟು
ಅವ್ರಿಗೆ ಅವ್ರ ಹತ್ರ ಒಂದ್ 2-3 ಆದ್ರೂ ನಾವು ಡೈಲಾಗ್ಸ್ ನ ಕೇಳಿಸ್ಕೊಂಡು. ಸರ್ ಉಪ್ಪಿ ಸರ್, ನಾನ್ ನಿಮ್ಮ ದೊಡ್ಡ ಅಭಿಮಾನಿ. ನಾನು ನರ್ಸಿಂಗ್ ಮಾಡ್ಬೇಕಾದ್ರೆ ನನ್ನ ಡಿಗ್ರಿ ಎಲ್ಲ ನಾನು ನಿಮ್ಮ ಅಭಿಮಾನಿ ಅಂತಾನೆ ಎಲ್ಲ ಕಳೆದಿದ್ದು. ನಿಮ್ ಡೈಲಾಗ್ಸ್ ಗಳು ಹೇಳ್ಕೊಂಡು, ನಿಮ್ದು ಮೋನೋ ಆಕ್ಟಿಂಗ್ ಮಾಡ್ಕೊಂಡು ಇವತ್ತಿನವರೆಗೂ ನಾನು ಏನು ನಮ್ ಕಾಲೇಜ್ ಲೈಫ್ ಅಲ್ಲಿ ಇದ್ದೀನಿ ಅಂದ್ರೆ ಉಪ್ಪಿ ಅಂತಾನೆ. ನೀವು ಉಪ್ಪಿದಾದ MBBS ಅಂತ ಮಾಡಿದ್ರಿ, ನಾವು ಗೌಡ BSc ನರ್ಸಿಂಗ್ ಅಂತ ಹೇಳ್ಬಿಟ್ಟು ನನ್ಗೆ ಟ್ಯಾಗ್ ಲೈನ್ ಇತ್ತು. ಹಾಗಾಗಿ ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ಕಲೆ ಇಲ್ಲದ ಕಲೆ ನೀನು ಕಾಂತ, ಕಲೆಗೆ ಬೆಲೆ ಕಟ್ಟುವ ಈ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ. ನಿನ್ನ ಮೋಹದ ಮಲೆಯಲ್ಲಿ ಅಲೆದಾಡುವ ನನಗೆ ನಿನ್ನ ರೂಪದ ಬಲೆಯಲ್ಲೊಂದು ನೆಲೆಗೊಂಡಿದ್ದಾರೆ ನೀ ಅಬಲೆ ಅಲ್ಲ ಕಾಂತ, ಅಬಲೆ ಅಲ್ಲ. ನೀವ್ ಇಂಡಿಯನ್ಸ್ ಇಷ್ಟು ರಾತ್ರೆಲ್ಲ ಅವ್ನ ಅವಳ ಜೊತೆ ಏನ್ ಮಾಡ್ತಾನೆ, ಇವ್ನ ಅವಳ ಜೊತೆ ಏನ್ ಮಾಡ್ತಾನೆ ಅಂತ ಕನ್ಸ್ ಕಟ್ಕೊಂಡು ನಿಮ್ಮ ಅಮೂಲ್ಯವಾದ ರಾತ್ರಿಗಳನ್ನೆಲ್ಲ ವೇಸ್ಟ್ ಮಾಡ್ಕೊಂತೀರಾ ಮ್ಯಾನ್. ಅವ್ರಿಗೆ ಇರಕ್ಕೆ ಇಷ್ಟ ಆಗೋ ತರ ಬಿಟ್ಬಿಡಬೇಕು ಮ್ಯಾನ್, ಬಿಟ್ಬಿಡ್ಬೇಕು. ಅದಕ್ಕೆ ತಾನೇ ಬ್ರಿಟಿಷರು ಸ್ವಾತಂತ್ರ್ಯ ಕೊಟ್ಟಿದ್ದು. ವರ್ಷಕ್ಕೊಂದ್ಸರಿ ಬಾವುಟ ಹಾರಿಸ್ಬಿಟ್ಟು ಚಪ್ಪಾಳೆ ತಟ್ಬಿಟ್ಟು ಸ್ವೀಟ್ಸ್ ಹಂಚಿದ್ರೆ ಸಾಕ ಮ್ಯಾನ್. ಅವ್ರವ್ರಿಗೆ ಇಷ್ಟ ತರ ಬಿಟ್ಬಿಡ್ಬೇಕು. ಥ್ಯಾಂಕ್ಸ್ ಸರ್, ತುಂಬಾ ಆಗುತ್ತೆ. ಈ ತರ ಲೆಂತಿ ಡೈಲಾಗ್ಸ್ ಇದೆ, ನಿಜವಾಗ್ಲೂ ನಾವು ನಿಮ್ ಗ್ರೇಟ್ ಅಭಿಮಾನಿ. ಹಾಕಿ ಮೂರ್ಖರನ್ನ ಮುಖಂಡರನ್ನು ಮಾಡಿ ಅಖಂಡ ಭಾರತ ಜಯನ್ನಂತ ನಿಮ್ಮಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತಿನ ಟ್ರೆಂಡ್ ಇಷ್ಟ ಆಗಲ್ಲ ಬಾಲೋ. ಬಟ್ ಐ ಡೋಂಟ್ ಕೇರ್. ರಿಯಲಿ ಸೂಪರ್ ಸರ್, ಸೂಪರ್. ಇನ್ನೊಂದೆರಡು ಅದೇ ತರ ಡೈಲಾಗ್ ಹೊಡಿಬೇಕು ಸರ್. ನೀವು ಕೇಳ್ತೀರಾ ಅಂದ್ಬಿಟ್ಟು ನಾನು ಮುಗಿಸ್ಬಿಟ್ಟೆ ಅದನ್ನ. ಅದಕ್ಕೆ ಸರ್ ನಾವು ಅರ್ಧನೇ ಮಾಡ್ಬಿಟ್ಟು ಇನ್ನೊಂದ್ ಯಾವ್ದಾದ್ರು ಒಂದು ಪ್ಲೀಸ್ ಒಂದು ಫೇವ್ರೆಟ್ ಡೈಲಾಗ್ ಹೊಡೀರಿ ಸರ್. ಹೆಣ್ಣು ಮಕ್ಕಳು ಬಳೆಗಳನ್ನು ಎಲ್ಲಿ ಹಾಕ್ತಾರೆ? ಲಕ್ಷಣವಾಗಿ ಕೈ ಬೆರಳಿಗೆ ಹಾಕ್ತಾರೆ, ಇಲ್ಲ ಕಾಲು ಬೆರಳಿಗೆ ಹಾಕ್ತಾರೆ. ಅವೆಲ್ಲವನ್ನು ಬಿಟ್ಟುಕೊಂಡು ಇವಳು ಯಾರೋ ಉಕ್ಕಳಿಗೆ ಸಿಕ್ಕಿಸಿಕೊಂಡು ನೋಡಿಕೊ ಅಂದರೆ ಕಿಲಾಡಿ ಹುಡುಗರು ಬಿಡುವುದುಂಟೋ? ಜಮ್ಮಾಯಿಸಿ ಬಿಡ್ತಾರೆ. ಕಾಂತ ಕೊಂಡಿ ಎಂಬುದು ಕನಕನ ಕಿಂಡಿ ಅಲ್ಲ, ಬಕಾಸುರ ಬೇಡಿದ ಭಜನೆಗಳ ಬಂಡಿ ಅಲ್ಲ. ಹೇಳಿ ಸರ್, ಮುಂದೆ ಹೇಳಿ ಸರ್, ಅದೊಂದು ಹೇಳ್ಬಿಡಿ ಸರ್. ನಿನ್ನಿ ಅಳಕು ಪಳಕು ತಳಕು ಪುಲಕನ್ನು ನೋಡಿ ಮೈ ಚಳಕಾಗಿ ಪುಳಕದಿಂದ ತುಳುಕುತ್ತಿರುವ ಕೊಳಕೆಂಬ ಕಾಮ ಕಷಾಯ ಕಪಾಳ ಕೊಡೆದು ಕಾದು ಕೆಂಡವಾಗಿದೆ ನನ್ನ ಕಪಾಲ ಕಾಂತ. ಕೊಂಡಿ ಎಲ್ಲಿದೆ ಕೊಂಡಿ ಎಂಬುದು ಕನಕನ ಕಿಂಡಿ ಎಲ್ಲ, ದೇವರ ಮುಂದಿರುವ ಹುಂಡಿ ಎಲ್ಲ, ಬಕಾಸುರ ಬೇಡಿದ ಭಕ್ಷ್ಯ ಭೋಜ್ಯಗಳ ಬಂಡಿ ಎಲ್ಲ ಕಾಂತ. ಥ್ಯಾಂಕ್ ಯು. ಅದೇ ತರ ಒಬ್ರು UK ನಲ್ಲಿ ಹೇಮಲತಾ ಮಂಜುನಾಥ್ ಅಂತ ಒಬ್ರು ಕೇಳಿದ್ದಾರೆ. ಅವರು ಹೇಮಲತಾ ಇದಾರ ಗೊತ್ತಿಲ್ಲ ಇಲ್ಲಿ ಲೈನ್ ಅಲ್ಲಿ, ಬಟ್ ಅವರು ನಿಮ್ಮ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ನೀವು ಯಾವತ್ತು ಎಲ್ಲಾ ಮೂವಿನಲ್ಲೂ ಅದೇ ತರ ಹೇರ್ ಸ್ಟೈಲ್ ಇಟ್ಕೊಂಡಿದ್ದೀರಾ, ಏನ್ ರೀಸನ್? ಬೇರೆದ್ ಯಾವ್ದು ನೀವು ಟ್ರೈ ಮಾಡಿಲ್ವಾ ಬೇರೆ ತರದ್ದು? ಉಪ್ಪಿ 2 ನಲ್ಲೂ ಅದೇ ತರ ಇತ್ತು, ಅದಕ್ಕೆ ಅದೊಂದ್ ಸ್ವಲ್ಪ ಬಗ್ಗೆ ಹೇಳ್ತೀರಾ ಅಂತ ಹೇಳಿದೆ. ಇಲ್ಲ, ಒಂದೇ ಒಂದು ಸಿನಿಮಾಲಿ ಐಶ್ವರ್ಯ ಅಲ್ಲಿ ಸ್ವಲ್ಪ ಶಾರ್ಟ್ ಮಾಡಿದ್ದೆ. ಬಟ್ ಏನಂದ್ರೆ ಗೊತ್ತಿಲ್ಲ, ಏನೋ ಒಂದು ಅದೇನೋ ಹಿಂಗೆ ಇದು ಬ್ರ್ಯಾಂಡ್ ಆಗೋಗ್ಬಿಟ್ಟಿದೆ ಇದು. ಆಕ್ಚುಲಿ ನನಗೂ ಅಷ್ಟು ಹಿಂದೆ ಕೈ ಹಾಕಿಲ್ಲ ಅಂದ್ರೆ ನಾನು ಅಂತಾನೆ ಗೊತ್ತಾಗಲ್ಲ. ನನಗೆ ಶಾರ್ಟ್ ಕೈ ಹಾಕ್ಬಿಟ್ಟು ಕೂದ್ಲಿಲ್ಲ ಅಂದ್ರೆ ಯಾರೋ ಉಪೇಂದ್ರ ಅಲ್ಲ ಇದು ಅನ್ಸ್ಬಿಡುತ್ತೆ. ಹಾಗೆ ಲಂಡನ್ ಅಲ್ಲಿ ಇನ್ನೊಬ್ರು ಕೌನ್ಸಿಲರ್ ಆಗಿದ್ದಾರೆ, ಸುರೇಶ್ ಘಟ್ಟಾಪುರ. ಅವರೊಬ್ರು ಒಂಚೂರು ಮಾತಾಡ್ಬೇಕಂತ ಸರ್. ಬರೀ ಶಾರ್ಟ್ ಆಗಿ ಮಾಡಿ ಸರ್, ಇನ್ನೊಂದ್ ಸ್ವಲ್ಪ ಒಂದು 6 ಕ್ವಶನ್ಸ್ ಇದೆ ಅಷ್ಟೇ. ನಮಸ್ಕಾರ ಸರ್, ನಾನು ಇಲ್ಲಿ ಸುರೇಶ್ ಘಟ್ಟಪುರ ಅಂದ್ಬಿಟ್ಟು ಇಲ್ಲಿ ಸ್ವೀಡನ್ ನಲ್ಲಿ ಸೆಕೆಂಡ್ ಟೈಮ್ ಕೌನ್ಸಿಲರ್ ಆಗಿದ್ದೀನಿ. ನಿಮ್ಮ ಪ್ರಜಾಕೀಯ ಪಕ್ಷಕ್ಕೆ ತುಂಬಾ ಒಳ್ಳೇದಾಗ್ಲಿ. ಆದ್ರೆ ಪ್ರಜಾಕೀಯ ರಾಜಕೀಯ ಎರಡು ಸೇರ್ಕೊಂಡೇ ಹೋಗ್ತಾ ಇದೆ. ಯಾಕಂದ್ರೆ ನೀವೇ ಹೇಳ್ದಾಗೆ ಪ್ರಜೆಗಳನ್ನೇ ರಾಜನ್ ಮಾಡ್ತಿದೆ ಅಂತ. ಸೊ ಅಂದ್ರೆ ಅವರು ಮತ್ತೆ ರಾಜಕೀಯಕ್ಕೆ ಬರ್ತಾರೆ. ಈ ನಂದು ಪ್ರಶ್ನೆ ಏನಂತಂದ್ರೆ, ಈಗ ಈ ಕಂಟ್ರೀಸ್ ಅಲ್ಲಿ ನಾವು ಎಲೆಕ್ಷನ್ ಎಕ್ಸ್ಪೆನ್ಸಸ್ ಅದೆಲ್ಲ ತುಂಬಾ ಮಿನಿಮಮ್ ಖರ್ಚು ಮಾಡ್ತೀವಿ. ಅದೇ ನಾನು ಈಗ ಇಂಡಿಯಾದಲ್ಲಿ ಎಲೆಕ್ಷನ್ ಎಕ್ಸ್ಪೆನ್ಸಸ್ ಸಿಕ್ಕಾಪಟ್ಟೆ ಆಗಿದೆ. ಅದನ್ನ ಹೇಗೆ ನೀವು ನಿಮ್ಮ ಪ್ರಜಾಕೀಯ ಪಕ್ಷದಿಂದ ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ? ಅಕೌಂಟಬಿಲಿಟಿ ಹೇಗೆ ಮಾಡ್ತೀರಾ ಸರ್? ಇಲ್ಲ ಸರ್, ನೋಡಿ, ನಿಜ ಹೇಳ್ಬೇಕಂದ್ರೆ ನೀವ್ ಹೇಳಿದ್ರಲ್ಲ, ಏನೋ ಪ್ರಜೆಗಳು ಬಂದು ರಾಜರಾಗ್ತಾರೆ ಮತ್ತೆ ರಾಜರಾಗ್ತಾರೆ ಅನ್ನೋದಲ್ಲ. ಅದು ಆಕ್ಚುಲಿ ಇಲ್ಲಿ ಬರೋನು ಕೆಲಸಗಾರ ಆಗ್ತಾನೆ, ಕಾರ್ಮಿಕ ಆಗ್ತಾನೆ, ರಾಜ ಆಗಲ್ಲ. ಇಲ್ಲಿ ಏನ್ ಹೇಳಿ, ಜನ ವೋಟ್ ಹಾಕ್ದವ್ರು ರಾಜರಾಗಿರ್ಬೇಕು. ಎರಡನೇದಾಗಿ ನಮ್ದು ಕ್ಯಾಶ್ಲೆಸ್ ಪಾರ್ಟಿ ಸರ್. ನಾವೆಲ್ಲೂ ಕ್ಯಾಶ್ ಕಲೆಕ್ಟ್ ಮಾಡ್ತಿಲ್ಲ, ಪಾರ್ಟಿ ಫಂಡ್ ಅಂತಿಲ್ಲ. ಏನ್ ಎಕ್ಸ್ಪೆನ್ಸ್ ಇದೆಯೋ ಅದನ್ನ ನಾನು ಬೇರ್ ಮಾಡ್ತಾ ಇದ್ದೀನಿ. ಮಿಕ್ಕಿದ್ದೆಲ್ಲ ಕ್ಯಾಶ್ಲೆಸ್ ಇರುತ್ತೆ. ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ. ವಿಚಾರಗಳು ಒಬ್ರಿಂದ ಒಬ್ರಿಗೆ ತಲುಪಿನೇ ಎಲೆಕ್ಷನ್ ನಡಿಬೇಕು, ವಿಚಾರಗಳಿಗೆ ಜನ ವೋಟ್ ಹಾಕ್ಬೇಕು ಅನ್ನೋ ನಮ್ಮ ಕಾನ್ಸೆಪ್ಟ್. ಏನಂದ್ರೆ ಒಂದು ಕಾಲ ಇತ್ತು ಪಕ್ಷನ ವೋಟ್ ಹಾಕೋರು, ಆಮೇಲೆ ವ್ಯಕ್ತಿನ ವೋಟ್ ಹಾಕಕ್ ಶುರು ಮಾಡಿದ್ರು. ನಾನು ಹೇಳಿ ಎರಡನ್ನೂ ಬೇಡ, ವಿಚಾರ ನೋಡಿ. ಈ ತರ ಒಂದು SOP ಮಾಡಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಮಾಡಿ, ಒಂದು ಟೆಕ್ನಾಲಜಿ ಯೂಸ್ ಮಾಡಿ, ಒಂದು ಪಾರದರ್ಶಕತೆ ಅಂತ ಒಂದು ಸಿಸ್ಟಮ್ ತರೋಣ. ಅಧಿಕಾರ ಯಾವತ್ತು ಜನಗಳ ಕೈಲಿ ಇರ್ಬೇಕು ಅನ್ನೋದು ಸರ್ ನಮ್ಮ ಇಂಟೆನ್ಷನ್. ಸ್ವಲ್ಪ ನೀವು ಅಲ್ಲೇ ಅದೇ ಫೀಲ್ಡ್ ಇರೋದು ನಿಮ್ಗೆ ಅನ್ಸ್ಬೋದು ಏನೋ ಅದ್ ಹೆಂಗೆ ಅಂತ.
ಬಟ್ ನಿಮ್ ಕಂಟ್ರಿ ಎಲ್ಲ ಅದನ್ನ ಆಲ್ರೆಡಿ ಮಾಡಿದ್ದಾರೆ. ನಿಮ್ಗೆ ಏನೋ ಎವ್ರಿಥಿಂಗ್ ಪೋಲಿಂಗ್ ಮಾಡ್ತೀರಾ, ಪಬ್ಲಿಕ್ ಒಪಿನಿಯನ್ ತಗೊಂತೀರಾ, ತುಂಬಾ ಅಲ್ವಾ? ಅದು ತುಂಬಾ ಜಾಸ್ತಿ ಇದೆ. ಸೊ ಅದು ನಮ್ಮ ದೇಶದಲ್ಲಿ ಬರಬೇಕು. ಹೌದು ಸರ್. ಈಚ್ ಅಂಡ್ ಎವ್ರಿ ಇವನ್ ನಮ್ಮ ಈಗ ಕಾರ್ಪೊರೇಷನ್ ಅಥವಾ MLA ಅಥವಾ MP ಕಾನ್ಸ್ಟಿಟ್ಯೂನ್ಸಿ ಏನಂತೀರಾ, ಅದಕ್ಕೊಂದು ನೀವುಗಳು ಮ್ಯಾನಿಫೆಸ್ಟೋ ಮಾಡ್ಕೊಂಡು ಅದರದ್ದು ಕಾನ್ಸಂಟ್ರೇಟ್ ಮಾಡಿ ಇದ್ ಮಾಡಿದ್ರೆ ಐ ಥಿಂಕ್ ಇಟ್ ವರ್ಕ್ಔಟ್ ಅನ್ಸುತ್ತೆ ಸರ್. ಇಲ್ಲ ಸರ್, ಇದ್ರಲ್ಲಿ ಇನ್ನೂ ಒಂದು ಸ್ಟೆಪ್ ಅಹೆಡ್ ಹೋಗ್ಬಿಟ್ಟು ಏನಂದ್ರೆ ಮ್ಯಾನಿಫೆಸ್ಟೋ ಅನ್ನೋದೇ ಇಲ್ಲ. ದಟ್ ಈಸ್ ಆಲ್ ಫಾಲ್ಸ್ ಪ್ರಾಮಿಸಸ್ ಅಂತ ಏನ್ ಹೇಳಿ. ಮ್ಯಾನಿಫೆಸ್ಟೋ ಯಾವಾಗ ಕೊಡ್ಬೇಕು ಅಂದ್ರೆ ಅದು ಕೋರ್ಟ್ ಅಲ್ಲಿ ರಿಜಿಸ್ಟರ್ ಆಗ್ಬೇಕು. ಅವ್ನು ಹೇಳಿದ್ ಮಾಡ್ಲಿಲ್ಲ ಅಂದ್ರೆ ಅವ್ನ ಕೆಲಸದಿಂದ ಕೆಳಗಿಳಿಬೇಕು. ಅದು ಮ್ಯಾನಿಫೆಸ್ಟೋ ಅಲ್ವಾ ಸರ್? ಇಲ್ಲ ಅಂದ್ರೆ ವೈ ಮ್ಯಾನಿಫೆಸ್ಟೋ? ಮ್ಯಾನಿಫೆಸ್ಟೋ ಏನಂದ್ರೆ ಜನಗಳ ಡಿಮ್ಯಾಂಡೇ ಮ್ಯಾನಿಫೆಸ್ಟೋ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುರೇಶ್. ಮತ್ತೆ ಈಗ ನಾವು ಮತ್ತೆ ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕು. ಈಗ ಒಂದ್ 3 ಕ್ವಶನ್ಸ್ ಅಷ್ಟೇ ಇದೆ ಇಲ್ಲಿ. ಇನ್ನೊಂದು ಸರ್, ರೈತ ಮತ್ತೆ ಇಂಡಸ್ಟ್ರಿ ಇಬ್ರು ಕಷ್ಟದಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿನಿಮಾ ಕ್ಷೇತ್ರದ ಪುನಶ್ಚೇತನಕ್ಕೆ ತಮ್ಮ ಯೋಜನೆ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಇದು ವೀರೇಶ್ ತುಮಕೂರ್ ಅಂತ ಅವರ ಕ್ವಶನ್. ಇಲ್ಲ ಸರ್, ನಾನು ಹೇಳ್ದಂಗೆ ಎಲ್ಲಾ ವರ್ಗಕ್ಕೂ ಕೂಡ ಒಂದು ಸ್ಟಾಪ್ ಆಗಿರೋದ್ರಿಂದ ಎಲ್ಲಾ ಕಡೆನೂ ಜಾಬ್ ಲಾಸ್ ಗಳಿರ್ಬೋದು. ಈಗ ಮತ್ತೆ ರೀಸ್ಟಾರ್ಟ್ ಆಗ್ಬೇಕು ಅಂದಾಗ ಸ್ವಲ್ಪ ಸ್ಲೋ ಆಗೇ ಆಗತ್ತೆ. ಇಲ್ಲಿ ಹಲವಾರು ಸಮಸ್ಯೆಗಳು ಬರುತ್ತೆ. ಖಂಡಿತ ಇದೇನಂದ್ರೆ ಕಾಲನೇ ಸ್ವಲ್ಪ ಇದನ್ನ ಏನೋ ಸರಿ ಮಾಡ್ತಾ ಹೋಗ್ಬೇಕು. ಆಗತ್ತೆ ಅನ್ಕೊಂಡಿದೀನಿ. ಆಕ್ಚುಲಿ ಒಂದ್ ಸ್ವಲ್ಪ ದಿನ ಕಷ್ಟ ಆಗ್ಬೋದು. ಮತ್ತೆ ಏನೋ ಇವಾಗೆಲ್ಲ ಓಪನ್ ಅಪ್ ಆಗ್ತಾ ಇದೆ ಇಲ್ಲೂ ಕೂಡ. ಏನೋ ಮಾಲ್ಗಳು, ಏನೋ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಇವನ್ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗ್ಬೋದು ಇವಾಗ ಸದ್ಯಲ್ಲೇ. ಸೊ ಎಲ್ಲ ಸ್ಟಾರ್ಟ್ ಆಗ್ತಿದ್ದಂಗೆ ಮತ್ತೆ ಒಂದು ಚಾಲನೆಗೆ ಬರ್ಬೋದು ಎಲ್ಲ ಅನ್ಕೊಂಡಿದೀನಿ. ಸರ್ ಒಂದೇ ಒಂದು ರಿಕ್ವೆಸ್ಟ್, ಹೇಮಾ ಮಂಜುನಾಥ್ ಅವ್ರ ಕಡೆಯಿಂದ 2 ಲೈನ್ ಯಾವ್ದಾದ್ರು ನೀವು ಫೇವ್ರೆಟ್ ಸಾಂಗ್ ಅನ್ನ ಆಡ್ಬೇಕು ನಿಮ್ದು ಅಂತ ಹೇಳ್ತಾ ಇದಾರೆ ಸರ್. 2 ಲೈನ್. ಓಕೆ. ಹೇಳ್ಕೊಳಕ್ ಒಂದೂರು, ತಾಲೆ ಮ್ಯಾಗೊಂದ್ ಸೂರು, ಮನ್ಗಕ್ಕೆ ಭೂಮ್ ತಾಯಿ ಮಂಚ, ಕೈ ಹಿಡ್ದೋಳ್ ಪುಟ್ ನಂಜಿ, ನೆಗತಾವು ಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ತುಂಬಾ ಥ್ಯಾಂಕ್ಸ್ ಸರ್. ಹಾಗೆ ಸುಮಾರು ಜನ ಅವರಿಗೆ ಓಕೆ ಮೇಡಮ್ ಇದಾರೆ. ಥ್ಯಾಂಕ್ ಯು. ಬಹಳ ಧನ್ಯವಾದಗಳು. ಅಲ್ಲ, ಹಂಗಾಗಿ ನಿಮ್ಮ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಬಟ್ ಇನ್ನೊಂದು ಡಿಫ್ರೆಂಟ್ ಆಗಿ ಒಂದು ಟ್ರೈ ಮಾಡಿ ಅಂತ ಅಷ್ಟೇ. ಮಾಡ್ಬಿಡ್ತೀನಿ ಬಿಡಿ. ಫುಲ್ ಈ ತರ. ಅಲ್ಲ, ನೀವ್ ಯಾವ ಹೇರ್ ಸ್ಟೈಲ್ ಮಾಡಿದ್ರೆ ನಾವು ಗುರ್ತಿಡಿತೀವಿ ನಿಮ್ಮನ್ನ ಖಂಡಿತ. ಅಯ್ಯೋ, ನಾನು ಕೂದಲು ತೆಗೆದ್ರೆ ನೀವು ಗುರ್ತ ಹಿಡಿಯಲ್ಲ. ಧನ್ಯವಾದಗಳು. ಆಮೇಲೆ ಇನ್ನೊಂದು ರಿಕ್ವೆಸ್ಟ್. ಆಲ್ಮೋಸ್ಟ್ ಆಲ್ ನಮ್ಗೆ 5-6 ಕ್ವಶನ್ಸ್ ಸೇಮ್ ಬಂದಿದೆ. ನೀವು ಉಪ್ಪಿ ಅವರು ಪ್ರತಿಯೊಂದು ಡೈಲಾಗ್ ಬರೀಬೇಕಾದ್ರೆ ಅಥವಾ ಒಂದು ಸಾಂಗ್ ಅನ್ನ ತಗೋಬೇಕಾದ್ರೆ ಅದ್ರ ಲಿರಿಕ್ಸ್ ಮೇಲೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರಲ್ಲ, ಅಷ್ಟು ನೀವು ಲಿರಿಕ್ಸ್ ಗೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ನೀವು ಆ ಲಿರಿಕ್ಸ್ ಅನ್ನ ನೀವೇ ಕ್ರಿಯೇಟ್ ಮಾಡಿ ಆದಷ್ಟು ಸುಮಾರು ಜನಕ್ಕೆ ಹೇಳ್ತೀರಾ ಹೇಗೆ ಅಂತ ಕೇಳ್ತಾ ಇದಾರೆ. ಈ ಐಡಿಯಾ ಹೇಗ್ ಬರುತ್ತೆ ನಿಮ್ಗೆ? ಈಗ ಕೆಲವರೆಲ್ಲ ಹೇಳ್ತಾರೆ ನಮ್ಗೆ ಲೇಟ್ ನೈಟ್ ಎದ್ದಿದ್ರೆ ಬರುತ್ತೆ, ಇಲ್ಲ ನಾವು ಮರದ ಕೆಳಗಡೆ ಹೋಗಿ ಕೂತ್ರೆ ಬರುತ್ತೆ, ಇಲ್ಲ ಯಾವ್ದೋ ಪ್ಲೇಸಿಗೆ ಹೋಗಿದ್ರೆ ಕೂತ್ರೆ ಬರುತ್ತೆ ಅಂತಾರೆ. ನಿಮ್ಗೆ ಈ ಐಡಿಯಾಗಳು, ಥಾಟ್ಗಳು, ಡಿಫ್ರೆಂಟ್ ಥಾಟ್ಗಳು ಎಲ್ಲಿಂದ ಯಾವ ತರ? ಈಗ ಬುದ್ಧಂಗೆ ಗಯಾ ಓದಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆದಂಗೆ ನಿಮ್ಗೆ ಎಲ್ಲಾಗುತ್ತೆ ಅಂತ ಹೇಳಿ ಸುಮಾರು ಜನ ಕೇಳ್ತಾ ಇದಾರೆ ಸರ್. ಯಾವ್ದಾರ ಒಂದ್ ಜಾಗದಲ್ಲಿ ಏನಾರ ಸಿಗಂಗಿದ್ರೆ ಆ ಜಾಗ ಇಷ್ಟೊತ್ತು ರಿಯಲ್ ಎಸ್ಟೇಟ್ ಅಲ್ಲಿ ಸ್ಕ್ವೇರ್ ಫೀಟ್ ಗೆ 1 ಕೋಟಿ ಹೋಗ್ಬಿಟ್ಟಿರೋದು. ಯಾವ್ದಾರ ಒಂದ್ ಜಾಗದಲ್ಲಿ ಏನಾರ ಸಿಗುತ್ತೆ ಅಂತ. ಅದಾಗಲ್ಲ. ಏನಂದ್ರೆ ಇಟ್ ಇಸ್ ಹಾರ್ಡ್ ವರ್ಕ್ ಸರ್. ಯಾಕೆ ನನ್ನ ಪ್ರಕಾರ ಟ್ಯಾಲೆಂಟ್ ಅನ್ನೋದು, ನಾನು ಏನೋ ಕೆಲವರಿಗೆ ಇನ್ಬಾರ್ನ್ ಟ್ಯಾಲೆಂಟ್ ಇರುತ್ತೆ ಅಂತ ಹೇಳ್ತಾರೆ, ನನಗದು ಗೊತ್ತಿಲ್ಲ. ಬಟ್ ಹಾರ್ಡ್ ವರ್ಕ್ ಟ್ಯಾಲೆಂಟ್ ನನ್ನ ಪ್ರಕಾರ. ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂದಂಗೆ. ಏನಂದ್ರೆ ಇವಾಗ ನಾನು ಹಾಡ್ ಬರಿಬೇಕು, ನಾನು ಫಸ್ಟೇ ಸ್ಟಾರ್ಟ್ ಮಾಡ್ತಿದ್ದಂಗೆ ಹಾಡ್ ಬರೀಲಿಲ್ಲ. ಎಷ್ಟೋ ಹರಿದು ಪೇಪರ್ ಬಿಸಾಕಿದೀನಿ, ಎಷ್ಟೋ ಸುಮಾರಾಗಿರೋದನ್ನ ಇದ್ ಮಾಡಿದೀನಿ. ಆಫ್ಟರ್ ಸೋ ಮೆನಿ ಇಯರ್ಸ್ ಬರೆದು ಅದ್ರೊಳಗಡೆ ತುಂಬಾ ನೀವು ಇನ್ವಾಲ್ವ್ ಆಗಿ ಹೋಗ್ತಾ ಅದನ್ನ ಎಂಜಾಯ್ ಮಾಡ್ತಿದ್ದಂಗೆ ಅದ್ಭುತವಾದ ದೇವ್ರು ಕೊಡ್ತಾನೆ, ನಾವು ಬರೆಯೋದಲ್ಲ ಅದು. ಇಲ್ಲ, ಅಂತಾಕ್ಷರಿಲಿ ಪ್ರತಿ ಸಲ ನಾವು ಬಿಡಬೇಡ ಅಂದಾಗ ಹಾಡು ಬೇರೆಯವರು ಹಾಡೇ ಕೇಳಿ. ಓಕೆ, ಎನಿವೆ ಸರ್, ಮತ್ತೆ ಥ್ರಿಲ್ಲರ್ ಮೂವಿ ಯಾವಾಗ ಮಾಡ್ತೀರಾ ಅಂತ ಕೇಳಿದ್ರು. ಇದು UK ಇಂದ ಲಾಸ್ಟ್ ಕ್ವಶನ್. ಸಾರಿ ಬೇರೆಯವ್ರಿಗೆ ಬೇಜಾರಾದ್ರೆ ಇನ್ನೊಂದ್ಸಲ ಮತ್ತೆ ಬರ್ತಾರೆ ಉಪ್ಪಿ ಸರ್ ಒಂದ್ 3-4 ತಿಂಗಳಾದ್ಮೇಲೆ. ಈಗ ಇದು ಖಂಡಿತ ಬರ್ತೀನಿ. ಖಂಡಿತ ಸರ್, ಥ್ರಿಲ್ಲರ್ ಖಂಡಿತ ಹಲವಾರು ಐಡಿಯಾಸ್ಗಳಿದೆ ಏನೇನೋ ಮಾಡ್ಬೇಕು ಅಂತ. ಖಂಡಿತ ಮಾಡ್ತೀನಿ. ಏನಂದ್ರೆ ಇಷ್ಟು ವರ್ಷ ನಾನು ಸಿನಿಮಾ ಮಾಡ್ಕೊಂಡ್ ಬಂದಿದ್ದೆ, ಇದೊಂದು ಹುಚ್ಚು
ಏನೋ ಇದು ನನಗೆ ಈ ಪ್ರಜಾಕೀಯ ಅನ್ನೋ ಕಾನ್ಸೆಪ್ಟ್ ಬರಬೇಕು, ಪ್ರಜೆಗಳ ಕೈಲಿ ಅಧಿಕಾರ ಇರಬೇಕು, ನಿಜವಾದ ಪ್ರಜಾಪ್ರಭುತ್ವ 5 ವರ್ಷ ಇರಬೇಕು ಅನ್ನೋ ಒಂದೇ ಒಂದು ಇದಕ್ಕೋಸ್ಕರ ನಾನು ಇಷ್ಟೆಲ್ಲಾ ಸಿನಿಮಾ ಮಾಡ್ಕೊಂಡ್ ಬಂದೆ. ಖಂಡಿತ ಇವಾಗ ಅದ್ರ ಜೊತೆಯಲ್ಲಿ ಇರೋ ಟೈಮ್ ಯೂಸ್ ಮಾಡ್ಕೊಂಡು ಕೆಲವು ಸಿನಿಮಾಗಳು ಪ್ಲಾನ್ ಮಾಡ್ತಾ ಇದೀನಿ, ಖಂಡಿತ ಮಾಡ್ತೀನಿ. ಸರ್ ನಮಸ್ಕಾರ, ಮತ್ತೆ ಶ್ರೀನಿವಾಸ್ ಆಸ್ಟ್ರೇಲಿಯಿಂದ. ಸರ್ ಇನ್ನ ಇಬ್ರು ನಿಮ್ಮನ್ನ ಕ್ವಿಕ್ ಆಗಿ ಕ್ವಶನ್ ಕೇಳ್ತಾರೆ. ನೀವು ಇವತ್ತು ಊಟ ಕೂಡ ಮಾಡ್ದಲ್ಲೇ ನಮಗೋಸ್ಕರ ಟೈಮ್ ಕೊಟ್ಟಿದ್ದೀರಾ, ಕ್ಷಮೆ ಇರಲಿ. ಇದು ಇನ್ನ ನಮ್ ಕಡೆಯಿಂದ ಇನ್ನ 4 ಕ್ವಶನ್ಸ್ ಇರುತ್ತೆ ಸರ್. ಅದಾದ್ಮೇಲೆ ನಾವು ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಮತ್ತೆ ನಿಮ್ಮ ಕಡೆಯಿಂದ ಒಂದು ಟೈಮ್ ಕೊಡಿ, ಮತ್ತೆ ಇನ್ನು ಇದನ್ನ ದೀರ್ಘವಾಗಿ ಮಾತಾಡೋಣ ಸರ್. ವಸಂತ್ ಅವರು ನಿಮ್ ಪ್ರಶ್ನೆನ ಕೇಳ್ಬೋದು. ನಮಸ್ಕಾರ, ಹೇಳಿ ವಸಂತ್. ಹಲೋ ಸರ್, ಕೇಳ್ಸ? ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಾಲ್ಕ ಇದೀನ ಸರ್. ರಾಜೇಶ್ ಎಲ್ಲ ಹೋಗಿದ್ವಿ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಹಲೋ, ಹಾಯ್ ಸರ್. ಮತ್ತೆ ಇವರು ಪ್ರಿಯಾಂಕ ಅವ್ರು ಹೇಗಿದ್ದಾರೆ? ಮತ್ತೆ ಜೋಶಿ ಅವರು ಎಲ್ಲ ಚೆನ್ನಾಗಿದ್ದಾರೆ. ನೀವಾಗಿದ್ದೀರಾ? ನಾವು ಚೆನ್ನಾಗಿದ್ದೀರಿ ಸರ್, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಸಾರಿ, ಫಸ್ಟ್ ನಿಮ್ಗೆ ಮತ್ತೆ ಜೋಶಿ ಅವ್ರು ಕೇಳ್ಬೇಕು. ಒಂದು ಬರ್ಡ್ ಶೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ, ಆಗಿಲ್ಲ. ಯಾಕಂದ್ರೆ ನಮ್ಮ ತಂದೆ ಹುಷಾರಿರ್ಲಿಲ್ಲ ಅಂತ ನಮಸ್ಕಾರ ಮಿಸ್ ಮಾಡ್ಕೊಂಡೆ, ನಾನು ನೋಡಕ್ ಆಗಿಲ್ಲ. ಇವ್ರು ಅರ್ಜೆಂಟ್ ಹೋಗಿದ್ರು. ನಾನು ಮುಸ್ಲಿಮಿಂದ ಇಂಡಿಯಾ ನಿಮಿಷ ನಾನು ಇಂಡಿಯಾ ಹೋದೆ ಅರ್ಜೆಂಟ್. ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು. ಬಟ್ ನನ್ ಕಡೆಯಿಂದ ಏನ್ ಕ್ವಶನ್ ಅಂದ್ರೆ ಸರ್, ನಾನು ಎಲ್ಲರಿಗೂ ನಾನು ಫಸ್ಟ್ ಪ್ರಿಯಾಂಕಾ ಅವ್ರನ್ನ ಏನೋ ಮೈಫೈ ಅದು ಎಲ್ಲ ಅನ್ಕೊಂಡಿದ್ದೆ. ಐ ನೀಡ್ ಟು ಅಪ್ರಿಶಿಯೇಟ್ ಯು. ಬಟ್ ನಿಮ್ ಪೇರು ಹಾಸನ್. ನಾನ್ ನಿಮ್ಗೆ ಸುಮ್ನೆ ಜಾಕ್ ಮಾಡ್ತಾ ಇಲ್ಲ, ರಿಯಲಿ ಹಾಸನ್. ನಿಮ್ಗೆ ಒಂಥರ ಮಾತಾಡಿದ್ದು, ಎಲ್ಲರ ಹತ್ರ ಬೆರ್ತಿದ್ದು, ನಂದು ಒಂದ್ ದಿವಸ ಅಲ್ಲಿ ಕಳೆದಿದ್ದು ತುಂಬಾ ಒನ್ ಆಫ್ ದಿ ಗುಡ್ ಡೇ ನನ್ಗೆ ನನ್ನ ಲೈಫ್ ಅಲ್ಲಿ. ಎಲ್ಲಾರ್ಗು ಹೇಳ್ಬೇಕು, ಯಾಕಂದ್ರೆ ಒಬ್ಬೊಬ್ರು ಅಂತಾರೆ ಈ ಫಿಲ್ಮ್ ಸ್ಟಾರ್ ಅಂದ್ರೆ ಹೆಂಗಂತ. ನನ್ಗೂ ಯಾರು ಹೇಳಿದ್ರು ಪ್ರಿಯಾಂಕಾ ಅವ್ರು ಹಂಗೆ ಇರ್ಬೋದೇನೋ ಅಂತ. ಬಟ್ ರಿಯಲಿ ಸಲ್ಯೂಟ್ ಯು ಗೈಸ್. ಬಟ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಎಲ್ಲ ಇದ್ದಿದ್ದು. ಬಟ್ ಒಂದು ಕ್ವಶನ್, ಎಲ್ಲ ತುಂಬಾ ಮಾತಾಡಿದೀರಿ ನಾವು ನೀವೆಲ್ಲ. ಒಂದು ಕ್ವಶನ್ ಏನಂದ್ರೆ ಸರ್, ಪ್ರಜಾಕೀಯ ನೀವು ಮಾಡಿದ್ರಿ ಅಷ್ಟೇ ಒಂದು ಮೊನ್ನೆಯಿಂದ, ಯಾಕಂದ್ರೆ ನೀವು ಬಂದ್ಮೇಲೆ ನಿಮ್ ಬಗ್ಗೆ ತಿಳ್ಕೊಂಡು ನಾನು ನಿಮ್ ಪ್ರಜಾಕೀಯನ ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಎಲ್ಲೋ ಒಂದ್ ಕಡೆ ನೀವು ಫಿಲ್ಮ್ ಲ್ಯಾಂಡ್ ಬಂದ್ಮೇಲೆ ನಿಮ್ ಪ್ರಾಸೆಸ್ ಚೆನ್ನಾಗಿದೆ, ಎಲ್ಲರಿಗೂ ತೋರಿಸಿದೀರಾ. ಆದ್ರೆ ನನಗೆ ಅನ್ಸ್ತಾ ಇರೋದು ಸರ್, ಇನ್ನ ಬೇಗ ಬರ್ಬೇಕಾಗಿತ್ತು. ಏನಂತೀರಾ? ಇನ್ನು ಬೇಗ ಬರ್ಬೇಕಾಗಿತ್ತಂತನ? ಇನ್ನ ಬೇಗ ಈ ಪ್ರಾಜೆಕ್ಟ್ ಎತ್ಕೊಂಡು ಹೋಗ್ಬೇಕಾಯ್ತು. ಯಾಕಂದ್ರೆ ನಮ್ದು ಐಡಿಯಾ ಇತ್ತು. ಯಾಕಂದ್ರೆ ನೀವು ಕಾರು ತುಂಬಾ ವಾದ ಎಲ್ಲ ಮಾಡಿದ್ವಿ. ನೀವ್ ಹೇಳಿದ್ರಿ MP ಹತ್ರ ನಿಲ್ಸಿದ್ರಿ ಅಂದ್ರೆ, ಸರ್ ಯಾಕೆ ಕೆಳಗಡೆಯಿಂದ ಹೋಗ್ಬಾರ್ದು ಅಂದ್ರೆ ಈ ಕೌನ್ಸಿಲರ್ ಇದೆಲ್ಲ ಹೋಗ್ಬಾರ್ದು ಅಂತ ಕೇಳಿದ್ವಿ. ನೀವು ಅದಕ್ಕೂ ಬರುತ್ತೆ ಅಂದ್ರೆ. ಬಟ್ ಖುಷಿ ಆಯ್ತು, ಮೊನ್ನೆ ನೋಡಿದೆ ಚನ್ನಗಿರಿಲಿ ಈ ಹಳ್ಳಿ ಕಡೆ ನಿಲ್ಸ್ತಾರಲ್ಲ, ಜಿಲ್ಲಾ ಪಂಚಾಯತ್, ಅಲ್ಲಿಂದ ನಿಲ್ಸ್ಕೊಂಡ್ ಬರ್ತಾ ಇದೀರ ಅಂತ. ಮತ್ತೆ ಏನ್ ನಿಮ್ 3 ವರ್ಷದ ಪ್ಲಾನ್ ಏನ್ ಸರ್? ಇವಾಗ ನೆಕ್ಸ್ಟ್ ಬರುತ್ತಲ್ಲ ನಮ್ ಕರ್ನಾಟಕ ಎಲೆಕ್ಷನ್, ಏನ್ ಪ್ಲಾನ್ ಕೇಳ್ಬೋದಾ? ಪ್ಲಾನ್ ಏನಿಲ್ಲ, ಕೆಲಸ ಮಾಡ್ತಾ ಹೋಗೋದಷ್ಟೇ. ಏನ್ ಹೇಳಿ, ಇದನ್ನ ಪ್ಲಾನ್ ಎಲ್ಲ ಮಾಡೋದು ರಾಜಕೀಯ. ಹಿಂಗ್ ಮಾಡ್ಬೇಕು, ಸ್ಟ್ರಾಟಜಿ, ಗೆಲ್ಬೇಕು, ಇದ್ ಮಾಡ್ಬೇಕು ಅಂತ. ಇದು ಈ ಸತ್ಯ ಗೊತ್ತಾಗ್ತಿದ್ದಂಗೆ ಇದು ಕಾಲ ಪಕ್ವಾದಾಗ ಆಗತ್ತಷ್ಟೇ. ಇದು ಅದ್ರ ಮೇಲೆ ಏನು ಹೇಳಕ್ ಆಗಲ್ಲ. ಪ್ಲಾನ್ ಅಂತ ಇರುತ್ತಲ್ಲ ಸರ್, ಸಾರಿ ಶ್ರೀನಿವಾಸ್, ಪ್ಲಾನ್ ಅಂತ ಇರುತ್ತಲ್ಲ, ನಾವು ಹಿಂಗೆ ಮಾಡ್ಬೇಕು ಅಂತ 3 ವರ್ಷದಲ್ಲಿ ಅಷ್ಟೇ, ಇನ್ನೇನಿಲ್ಲ. ಬೆಸ್ಟ್ ಪ್ಲಾನ್ ಏನ್ ಗೊತ್ತಾ? ಪ್ಲಾನೇ ಮಾಡದೇ ಇರೋದು. ಕೈಲೇ ಆಗಲ್ಲ ಪ್ಲಾನ್. ಓಕೆ ಸರ್, ಥ್ಯಾಂಕ್ ಯು ವಸಂತ್ ಅವರೇ. ಸರ್ ಮುಂದಿನ ಪ್ರಶ್ನೆ ಹೇಮಂತ್ ಅವ್ರ ಕಡೆಯಿಂದ. ಹಲೋ ಸರ್, ನಮಸ್ಕಾರ. ನಾನು ಹೇಮಂತ್ ಅಂತ. ನಮಸ್ಕಾರ. ಹೇಳಿ ಹೇಮಂತ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಳಿ. ನಾವು ಉಪೇಂದ್ರ ಅವ್ರನ್ನ ಯಾವಾಗ ನೋಡ್ಬೋದು ಅಂತ ಈ ಪ್ರಶ್ನೆ. ಉಪೇಂದ್ರ ಅವ್ರನ್ನ CM ಆಗಿ ಯಾವಾಗ ನೋಡ್ಬೋದು? ನಾನು ಯಾವಾಗ್ಲೂ CM, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಈ ಪ್ರಶ್ನೆ ಯಾಕೆ ಅಂದ್ರೆ, ನೀವು 2 ವರ್ಷ ಹಿಂದೆ ನಾನು ನಿಮ್ದು ಇದು ಓದಿದ್ದೆ. ಇವಾಗ ಕಾವೇರಿ ಗಲಾಟೆ, ಇವಾಗ ನೀರ್ ತೊಂದ್ರೆ ಎಲ್ಲ ಇದ್ದಾಗ ನೀವು ವಾಟರ್ನ ರೀಸೈಕಲ್ ಎಲ್ಲ ಮಾಡಿ ಸಪ್ಲೈ ಮಾಡಿ ಎಷ್ಟೊಂದು ಸೇವ್ ಆಗತ್ತೆ ಅಂತ. ಸೊ ನೀವು ಮುಂದೆ ಬಂದ್ರೇನೆ ಅದಾಗೋದು. ಇಲ್ಲ ಸರ್, ಎಲ್ರು ಮುಂದೆ ಬಂದ್ರೆ ಆಗತ್ತೆ, ಎಲ್ರು ಸೇರಿದ್ರೆ ಆಗತ್ತೆ. ಹನಿ ಹನಿ ಕೂಡಿದ್ರೆ ಹಳ್ಳ.
ನಾವ್ ಇದುವರೆಗೆ ಇದ್ದಿದ್ ಮೈಂಡ್ ಸೆಟ್ ಏನಂದ್ರೆ ಒಬ್ಬ ಯಾರೋ ಉಪೇಂದ್ರ ಬರ್ಬೇಕು, ಇದ್ ಯಾರೋ ಒಬ್ರು ಬರ್ಬೇಕು, ಆ ನಾಯಕ ಬರ್ಬೇಕು, ನಮ್ಮನ್ನೆಲ್ಲ ಚೇಂಜ್ ಮಾಡ್ಬಿಡ್ಬೇಕು ಅಂತ. ಇದು ಯಾಕೆ ಸ್ವಲ್ಪ ಸ್ಲೋ ಆಗ್ತಿದೆ ಅಂತ ನಾನು ಎಲ್ಲರೂ ಬನ್ನಿ ಅಂತೀನಲ್ಲ, ಅವಾಗ ಸ್ವಲ್ಪ ಎಲ್ಲರೂ ಹೆಂಗದು ಅಂತ ಯೋಚನೆ ಮಾಡ್ತೀನಿ. ಯಾಕಂದ್ರೆ ಯಾರು ಸ್ವಲ್ಪ ಕಷ್ಟ, ನಾನೇನೋ ಮಾಡ್ತೀನಿ ಈಸಿಯಾಗಿ ನಂಬಿಸ್ಬಿಡ್ತೀನಿ ನಾನು ನಿಮ್ಮನ್ನ. ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ಥ್ಯಾಂಕ್ ಯು ಹೇಮಂತ್ ಅವ್ರೆ. ಸರ್ ಇನ್ನೊಬ್ರು ಟೀಮ್ ಸುಚೇತನ್ ಅಂತ ಹೇಳಿ ದೊಡ್ಡಬಳ್ಳಾಪುರ ಇಂದ, ಟೀಮ್ ಸುಚೇತನ ಅಂತ ಹೇಳಿ ದೊಡ್ಡಬಳ್ಳಾಪುರ ಇಂದ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಒಂದು. ಹಾಯ್ ಸರ್, ನಮಸ್ತೆ. ನಮಸ್ಕಾರ. ಸರ್, ನಮ್ಮ ಹೆಸರು ಮಂಜುನಾಥ್ ಅಂತ, ಸುಚೇತನ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ಇಂದ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ ನಾವು. ಸೊ ಸರ್, ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ಇವಾಗ ಆಸ್ ಕರೆಂಟ್ ಆಗಿ ಗೌರ್ಮೆಂಟ್ ಅಲ್ಲಿ ಇರುವಂತದ್ದು ನಾವು ಏನ್ ನೋಡ್ತಾ ಇದೀವಿ ಅಂತಂದ್ರೆ, ಲೋಕಲ್ ಅಲ್ಲಿ ಕಂಪ್ನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರುತ್ತೆ ಎಲ್ಲ ಕಂಪ್ನೀಸ್ ಅಲ್ಲೂ. ಬಟ್ ಅದನ್ನ ಏನಾಗುತ್ತೆ, ಅದು ಸ್ಟೇಟ್ ಲೆವೆಲ್ ಮತ್ತೆ ಸೆಂಟ್ರಲ್ಗೆ ಹೋದ್ರೆ ಅಲ್ಲಿಂದ ಮತ್ತೆ ನಾವು ಫಂಡ್ಸ್ ತಗೊಬೇಕು ಲೋಕಲ್ಗೆ ಅಂತಾನೆ ಇದು ತುಂಬಾ ಟೈಮ್ ತಗೊಳುತ್ತೆ. ಮತ್ತೆ ಲೋಕಲ್ ಅಲ್ಲಿರುವಂತ ಫಂಡ್ಸ್ ನ ಲೋಕಲ್ ಅಲ್ಲೇನೆ ಯುಟಿಲೈಸ್ ಮಾಡ್ಕೊಂಡು ಅದಕ್ಕೆ ಒಂದು ಒಳ್ಳೆ ರೂಪುರೇಷೆಗಳನ್ನ ಕೊಟ್ಟು ಸೊ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೇಕು ಅಂತಂದ್ರೆ ಅದು ಸ್ವಲ್ಪ ಲೋಕಲ್ ಅಲ್ಲಿರೋರ್ಗೆ ನೀಟಾಗಿ ಗೊತ್ತಿರುತ್ತೆ ಏನ್ ಮಾಡ್ಬೋದು, ಏನ್ ಯಾವ ತರ ಅಂತ ಅಂದ್ಬಿಟ್ಟು. ಸೊ ನಮ್ಮ ಕ್ವಶನ್ ಏನು ಅಂತಂದ್ರೆ, ನಿಮ್ಮ ಒಂದು ಇವಾಗ ಪ್ರಜಾಕೀಯದಿಂದ ಈ ಒಂದು ವ್ಯವಸ್ಥೆ ಯಾವ ತರ ಇರುತ್ತೆ ಅಂತ. ಇಲ್ಲ ನೋಡಿ, ನಿಮ್ಮಂತ ಯುವಕರೇ ಬರ್ಬೇಕು ಅಂತ ನಾನು ಹೇಳ್ತಿರೋದು. ಇವಾಗ ನೋಡಿ, ಈ ತರ ಐಡಿಯಾಸ್ ಗಳೆಲ್ಲ ಬಂದು ಇದನ್ನ ಜನರ ಮುಂದಿಟ್ಟು ಇದಕ್ಕೊಂದು ಬೆಂಬಲ ಸಿಕ್ಕಿದಾಗ ಖಂಡಿತ ಆಗೋಗ್ಬಿಡುತ್ತೆ. ಅದು ವಿಚಾರಗಳಿಗೆ ಬೆಂಬಲ ಸಿಕ್ಕಿದಾಗ ಅದ್ಭುತಗಳಾಗತ್ತೆ. ಬರೀ ವ್ಯಕ್ತಿಗೆ ಪಕ್ಷಕ್ಕೆ ಬೆಂಬಲ ಸಿಕ್ಕಿದಾಗ ಕಷ್ಟ. ಅದು ಏನ್ ಹೇಳಿ, ನಾವೇನ್ ಮಾಡ್ತೀವಿ, ಆ ನಾಯಕ ಮಾಡ್ತಿಲ್ಲ ಅವ್ನ್ ಮಾಡ್ತೀವಿ, ನಾವೇನ್ ಮಾಡ್ಬೇಕು ಅನ್ನೋದು ಯೋಚನೆ ಬಿಟ್ಬಿಡ್ತೀವಿ. ನಾವ್ ಯಾವಳೇ ಎಕ್ಸ್ಪೆಕ್ಟೇಷನ್ ಇರ್ತೀವಿ, ಅವ್ನ್ ಬಂದ ಆ ನಾಯಕ ಬಂದ ಏನು ಮಾಡಿಲ್ಲ, ಈ ನಾಯಕ ಬಂದ ಏನು ಮಾಡಿಲ್ಲ ಅಂತ. ನಾನ್ ನಮ್ಮೂರಲ್ಲಿರೋ ಕೆರೆನ ಏನ್ ಮಾಡ್ಬೇಕು ಯೋಚನೆ ಮಾಡಲ್ಲ, ನಾನು ಇನ್ವಾಲ್ವ್ ಆಗಲ್ಲ, ಹಣ ಇಸ್ಕೊಂಡು ಓಟ್ ಹಾಕ್ತೀನಿ, ಧರ್ಮ ಜಾತಿ ಅಂತ ಓಟ್ ಹಾಕ್ತೀನಿ ಅಲ್ವಾ. ಹೇಳಿ ಜಗಳ ಆಡೋದ್ ನೋಡ್ಬಿಟ್ಟು ಅವ್ನ್ ಸರಿ ಇವ್ನ್ ಸರಿ ಅಂತ ಓಟ್ ಹಾಕ್ತಿವಿ. ಆತರ ಇದ್ದಾಗ ಹೆಂಗ್ ಸಾಧ್ಯ ನಮ್ಗೆ ಅಲ್ವಾ. ಸೊ ನಾವು ವಿಚಾರವಂತರಾದ್ರೆ ದೇಶ ಅಂದ್ರೆ ನಾವುಗಳು ಅಲ್ವಾ, ನಾವೆಲ್ಲ ಚೆನ್ನಾಗಾದ್ರೆ ದೇಶ ಚೆನ್ನಾಗಿ ಆಟೋಮೆಟಿಕ್ ಆಗುತ್ತೆ. ಮತ್ತೆ ಈ ಕ್ವಶನ್ ನಮ್ಗೆ ಯಾಕೆ ಬಂತು ಅಂತಂದ್ರೆ, ನಮ್ದೇ ಒಂದು ಎಕ್ಸ್ಪೀರಿಯನ್ಸ್. ಸುಮಾರು ಇಲ್ಲಿ ದೊಡ್ಡಬಳ್ಳಾಪುರ ಸುತ್ತಮುತ್ತ ಕೆರೆಗಳು ಮತ್ತೆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಲ್ಲಿ ನಾವ್ ಇರೋದ್ರಿಂದ ನಮ್ಗೆ ಅನ್ನಿಸ್ತು, ಯಾಕಂದ್ರೆ ಇಲ್ಲೇ ಇರುವಂತ ಫಂಡ್ಸ್ ಇಲ್ಲೇ ಇದ್ರೆ ನಮ್ಗೆ ಏನ್ ಮಾಡ್ಬೋದು, ಯಾವ ತರ ಒಂದು ಸಮಾಜಕ್ಕೆ ಇನ್ನ ಚೆನ್ನಾಗಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ಬೋದು ಅಂತ ನಮ್ಗೆ ಬಂತು. ಒಂದು ಕ್ವಶನ್ ಕೇಳಿದ್ವಿ. ಅಲ್ಲ ಕರೆಕ್ಟ್ ನೋಡಿ, ಅದಕ್ಕೆ ಮೈಕ್ರೋ ಲೆವೆಲ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಬಹಳ ಬಹಳ ಮುಖ್ಯ. ನಾವ್ ಯಾವಾಗಲೂ ಮ್ಯಾಕ್ರೋ ಲೆವೆಲ್ ಯೋಚನೆ ಮಾಡ್ತೀವಿ. ಮ್ಯಾಕ್ರೋ ಲೆವೆಲ್ ಅನ್ನೋದೇ ನಾಯಕ, ಮೈಕ್ರೋ ಲೆವೆಲ್ ಅನ್ನೋದು ಜನಗಳು. ಕರೆಕ್ಟಾ? ಸರ್ ಮತ್ತೆ ಥ್ಯಾಂಕ್ ಯು ಟೀಮ್ ಸುಚೇತನ ಅವ್ರಿಗೆ. ಸರ್ ಇದುವರೆಗೂ ನಮ್ ಜೊತೆ ನಿಮ್ಮ ತುಂಬಾ ಅಮೂಲ್ಯವಾದ ಸಮಯವನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮ ಸಮಯವನ್ನ ನಮ್ಗೆ ಕೊಡ್ಬೇಕು ಅಂತ ಕೇಳ್ಕೊತೀವಿ. ಮತ್ತೆ ಒಂದು ಒಳ್ಳೆಯ ಕಾರ್ಯಕ್ರಮದ ಜೊತೆಗೆ ನಾವು ನಿಮ್ಮನ್ನ ಮೀಟ್ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಅಕಸ್ಮಾತ್ ಕೆಲವ್ರ ಹತ್ರ ಮಾತಾಡಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಇನ್ನೊಂದ್ಸತಿ ಮತ್ತೆ ಟೈಮ್ ಒಂದ್ಸತಿ ಮಾಡ್ಕೊಂಡು ಮತ್ತೆ ನಿಮ್ ಜೊತೆ ಎಲ್ಲ ಇದೇ ತರ ಮಾತಾಡೋಣ. ಖಂಡಿತ ಏನೇ ವಿಷಯ ಇದ್ರು ಕೂಡ ಒಂದೇ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಏನೋ ಒಂದು ಮೈಂಡ್ ಇಂದ ತೆಗೆದಾಕೋಣ. ಏನೋ ಮತ್ತೆ ಉಪೇಂದ್ರ ಬರ್ತಾರೆ, ಉಪೇಂದ್ರ ಏನೋ ಬದಲಾವಣೆ ಮಾಡ್ತಾರೆ ಅನ್ನೋದು ನಾವು ನಾವು ಮಾಡೋ ತಪ್ಪದು. ಆಕ್ಚುಲಿ ನಮ್ಮ ಆತ್ಮಕ್ಕೆ ನಾವು ದ್ರೋಹ ಮಾಡ್ಕೊಂಡಂಗೆ. ಸೊ ನಾನು ಜೊತೆಲಿ ಸೇರ್ಕೊಂತೀನಿ, ನಾನು ಇನ್ವಾಲ್ವ್ ಆಗ್ತೀನಿ, ನನ್ನ ಐಡಿಯಾಸ್ ಕೊಡ್ತೀನಿ, ನಾನು ವಿಚಾರಗಳಿಗೆ ಓಟ್ ಹಾಕ್ತೀನಿ. ನಾನ್ ಕೆಲವನ್ನ ಮಾಡಲ್ಲ ಹಣಕ್ಕೋಸ್ಕರ, ಜಾತಿಗೋಸ್ಕರ, ಧರ್ಮಕ್ಕೋಸ್ಕರ. ಏನೋ ಮೀಡಿಯಾಗಳಲ್ಲಿ ಜಗಳ ನೋಡ್ಕೊಂಡ್ಬಿಟ್ಟು ಏನ್ ಹೇಳಿ ದ್ವೇಷ ಪಟ್ಕೊಂಡು ಅವ್ನ್ ಸರಿ ಇಲ್ಲ ಇವನ್ ಸರಿ ಇಲ್ಲ ಅಂತ ಅದನ್ನ ದಯವಿಟ್ಟು ಬಿಟ್ಟು ನಾವು ವಿಚಾರಕ್ಕೆ ಯಾವತ್ತು ನಾವೆಲ್ಲ ಇದಾಗ್ತೀವೋ ಅದ್ಭುತವಾದ ದೇಶ ಆಗುತ್ತೆ, ಅದ್ಭುತವಾದ ರಾಜ್ಯ ಆಗುತ್ತೆ, ಖಂಡಿತ ಒಳ್ಳೇದಾಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ತಮ್ಮ ಸಜೆಷನ್ ಏನಿದ್ರು ನನಗೆ ಕೊಡಿ. prajaakiya.org ದಯವಿಟ್ಟು ಆ ವೆಬ್ಸೈಟ್ ನೋಡಿ, ನಿಮ್ ಸಜೆಷನ್ಸ್ ಕೊಡಿ. ಫೋನ್ ನಂಬರ್ಸ್ ಇದೆ, ದಯವಿಟ್ಟು ಫೋನ್ ಮಾಡಿ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ, ದಯವಿಟ್ಟು ಹೇಳಿ. ಹಾಗೆ ನನ್ನ ಸಿನಿಮಾಗಳು ಕೂಡ ಆದಷ್ಟು ಬೇಗ, ಹಲವಾರು ಸಿನಿಮಾಗಳಿದೆ. ಇವಾಗ ಕಬ್ಜಾ ಅಂತ ಒಂದು ಸಿನಿಮಾ ಇದೆ, ಬುದ್ಧಿವಂತ 2 ಅಂತಿದೆ, ಅದೆಲ್ಲ ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ. ಸಿನಿಮಾಗಳ ಜೊತೆಲಿ ಮತ್ತೆ ನಿಮ್ ಜೊತೆ ಇದೇ ತರ ಬಂದು ಏನೋ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಿಮ್ ಜೊತೆ ಸೇರ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಾಯ ಮಾಡಿದಾರೋ ಎಲ್ಲರಿಗೂ ಧನ್ಯವಾದಗಳು ಸರ್. ಧನ್ಯವಾದ ಶಶಿ, ಧನ್ಯವಾದ ಮಧು ಮತ್ತು ಶ್ರೀ ಎಂಟರ್ಪ್ರೈಸಸ್.
ಯಾ ಸರ್, ಒಂದೇ ಸೆಕೆಂಡ್ ಸರ್. ಇಲ್ಲಿ ತುಂಬಾ ಜನ ಯುರೋಪ್ ಇಂದ, ಜರ್ಮನಿಯಿಂದ, ಫ್ರಾನ್ಸ್ ಎಲ್ಲದಿಂದ ಬಂದಿದ್ರು. ದಯಮಾಡಿ ಎಲ್ಲರ ಹತ್ರ ಕ್ಷಮೆ ಕೇಳ್ತೀವಿ. ನಿಜವಾಗ್ಲೂ ನಾವು ಒಂದೊಂದು ಡಿಫರೆಂಟ್ ಟಾಪಿಕ್ ನಾವು ಒಬ್ಬೊಬ್ರನ್ನ ತರಬೇಕು. ಫಾರ್ ಎಕ್ಸಾಂಪಲ್ ವ್ಯಾಕ್ಸಿನ್ ಅವ್ರನ್ನಾಗ್ಲಿ, ಬಸವ ತತ್ವನಾಗ್ಲಿ, ಅವ್ರ ರಾಜಕೀಯ ಆದಾಗ್ಲಿ, ಎಂಟರ್ಟೈನ್ಮೆಂಟ್ ಎಲ್ಲದನ್ನು ಮಿಕ್ಸ್ ಮಾಡ್ಬೇಕು ಅಂತ ಹೇಳಿ ನಾವು ಹಲವಾರು ಜನರನ್ನ ಸ್ಕಿಪ್ ಮಾಡಿದೀವಿ. ದಯವಿಟ್ಟು ಕ್ಷಮಿಸಿ. ನಾವು ಯಾರ್ದನ್ನು ಒಬ್ರು ತಗೋಬೇಕು ಅಂತ ಇಲ್ಲ. ನೀವೇ ನೋಡಿದೀರಾ, ನೀವೇ ಜಡ್ಜ್ ಮಾಡಿ. ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಅಂತವ್ರು ನಾವು ವ್ಯಾಲಿಡ್ ಒಂದೊಂದು ರೀಸನ್ ಕೊಟ್ಬಿಟ್ಟು, ಈಗ ಅಣ್ಣವ್ರ ಜೊತೆ ಇದಾಗ್ಲಿ ಅಥವಾ ಒಂದು ಸೈನ್ಸ್ ಬೇಸಿಸ್ ಮೇಲೆ ಆ ಟೈಪ್ ಸೆಲೆಕ್ಟ್ ಮಾಡಿದೀವಿ. ಇದು ನಾವು ಯಾವುದೇ ಒಂದು ಇದಿಲ್ಲ. ಬಟ್ ನೆಕ್ಸ್ಟ್ ನಾವು ಈ ತರ ದೊಡ್ಡದ ಮಟ್ಟದಲ್ಲಿ ಆಗುತ್ತೆ ಅಂತ ನಮ್ಮ ಕನ್ಸು ಮನ್ಸಲ್ಲೂ ಅನ್ಸಿರ್ಲಿಲ್ಲ. ಹಾಗಾಗಿ ತುಂಬಾ ನಮಗೂ ಪ್ರೆಷರ್ ಇತ್ತು, ನಾವು ಇದ್ ಮಾಡಿದೀವಿ. ಹಾಗಾಗಿ ಥ್ಯಾಂಕ್ಸ್ ಶ್ರೀನಿವಾಸ್ ಅವರೇ. ಲಾಸ್ಟ್ ಒಂದೆರಡು ವರ್ಡ್ ಶ್ರೀನಿವಾಸ್ ಅವರು ಶಶಿ ಹೇಳಿ ಸರ್.